ಶಿಖಾಬಂಧತ್ರಯೋಪೇತಂ ಭೈಷ್ಮೀಂ ತ್ವಗರಾತಿತಂ. ಸೈಲೆನ್ಸ್ ದೃಶ್ಯ ಮಾಧ್ಯಮದ ದಿಗಂತದಂಚಿನ ಅನ್ವೇಷಣೆಯಲ್ಲಿ ಸಾಕಷ್ಟು ಅದ್ಭುತವಾದಂತಹ ಸಿನಿಮಾಗಳ ಪರಿಚಯ, ದಿಗ್ಗಜರನ್ನೊಳಗೊಂಡಂತಹ ಮಾತು. ಆನೇಕಲ್ ಸುಬ್ರಾಯ ಶಾಸ್ತ್ರಿಗಳು ಮತ್ತು ಅವರ ವೈಮಾನಿಕ ಈ ಮಂತ್ರದ ಮುಖಾಂತರ ನಮ್ಮ ಹತ್ರ ಸುಳ್ಳು ಹೇಳಿಸ್ತಾ ಇದ್ದಾರ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಋತ್ವ ಅತ್ಯುತ್ತಿಷ್ಟ ದಶಾಂಗುಲಂ. ಸಮಾಜಕ್ಕೆ ತೋರ್ಸಕ್ಕಾದ್ರೂ ಒಂದು ಸರ್ಟಿಫಿಕೇಟ್ ಅಂತ ಬೇಕು. ಇಲ್ಲದೆ ಹೋದ್ರೆ ನಂತರನೇ ಫುಟ್ಬಾಲ್. ಅವರು ವೇದಿಕೆಯಲ್ಲಿದ್ದಾರೆ. ಈ ಸಿನಿಮಾದಲ್ಲಿ ಸುಬ್ರಾಯ ಶಾಸ್ತ್ರಿಗಳ ಪಾತ್ರಧಾರಿಯಾದವರು, ಜೊತೆಗೆ ಈ ಚಿತ್ರದ ನಿರ್ಮಾಪಕರಾದ ಅಭಿಷೇಕ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಎಲ್ಲ ಸಹೃದಯಿ ಪ್ರೇಕ್ಷಕರಿಗೆ ಶಿರಸಾಷ್ಟಾಂಗ ನಮಸ್ಕಾರ. 15 ವರ್ಷಗಳ ಕಾಲದ ಈ ಘಟ್ಟದಲ್ಲಿ ಕೂಡ ಇವತ್ತು ತುಂಬ ಪ್ರಸ್ತುತವಾಗಿ ಕಾಣುವಂಥದ್ದು, ಅದರಲ್ಲೂ ಇತ್ತೀಚಿನ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ನೋಡಿದಾಗ ನಿಜವಾಗ್ಲೂ ಇದು ನಕಾರಾತ್ಮಕವಾದಂತಹ ಶೀರ್ಷಿಕೆ ಅಂತ ಅನಿಸಿದ್ರೂ ಕೂಡ ನಕಾರಾತ್ಮಕದಿಂದ ಸಕಾರಾತ್ಮಕಗಳೇ ನಮ್ಮ ಮನಸ್ಸುಗಳನ್ನು, ನಮ್ಮ ಬುದ್ಧಿಶಕ್ತಿಯನ್ನು ಪ್ರಪಾತದಿಂದ ಮೇಲಕ್ಕೆ ಏರಿ ಹಿಮಾಲಯದ ಎತ್ತರಕ್ಕೆ ಕೊಂಡು ಹೋಗುವಂತಹ ಪ್ರಯತ್ನಗಳಲ್ಲಿ ಇದು ಕೂಡ ಒಂದು. ಈ ತಂಡದಲ್ಲಿ ಎಲ್ಲ ವಿಧದಲ್ಲೂ ಭಾಗವಹಿಸಿದಂಥ ತಂತ್ರಜ್ಞರು, ಕಲಾವಿದರು ಎಲ್ಲರೂ ಒಂದು ಅರ್ಥದಲ್ಲಿ ಪುಣ್ಯಾತ್ಮರು. ಇಂತಹ ಒಳ್ಳೆಯ ಪ್ರಯತ್ನದಲ್ಲಿ ನಾವು ಒಂದು ಉಗುರು ತೋರಿಸಿದ್ದೀವಿ, ಬೆರಳು ತೋರಿಸಿದ್ದೀವಿ, ಹಸ್ತ ತೋರಿಸಿದ್ದೀವಿ ಅಂತಂದರೆ ಅದು ನಮ್ಮ ಪೂರ್ವಾಕೃತ ಪುಣ್ಯ ವಿಶೇಷ. ಹಾಗಾಗಿ ಈ ವಿಶೇಷಕ್ಕೆ ಭಾಜನರಾಗಿರುವಂತಹ ಎಲ್ಲರಿಗಿಂತಲೂ ಮುಖ್ಯವಾಗಿ ನನ್ನನ್ನು ನಿರ್ದೇಶಿಸಿ ನನ್ನಲ್ಲಿ ಸುಬ್ಬರಾಯ ಶಾಸ್ತ್ರಿಗಳನ್ನು ಕಂಡಂತಹ ನನ್ನ ಆತ್ಮೀಯ ನಿರ್ದೇಶಕರಾದಂಥ ಸುಚಂದ್ರ ಪ್ರಸಾದರು ಸ್ತುತ್ಯಾರ್ಹರು. ನಾನೇನೂ ಮಾಡಿಲ್ಲ, ನನಗೇನೂ ಮಾಡೋಕ್ಕಿರಲಿಲ್ಲ ಅಲ್ಲಿ. ಕಾರಣ ಅಂದರೆ ಈ ಪಾತ್ರ ಬರುವಾಗ ಆ ಪಾತ್ರದ ಬಗ್ಗೆ ತುಂಬ ವಿಶ್ಲೇಷಣಾತ್ಮಕವಾಗಿ ನನ್ನನ್ನು ಆ ಪಾತ್ರಕ್ಕೆ ಅಣಿಗೊಳಿಸಿದವರು ನನ್ನ ನಿರ್ದೇಶಕರು. ನಾನು ಅಭಿನಯಿಸೋದಕ್ಕಿಂತಲೂ ಆ ಸಮಯದಲ್ಲಿ ಅವರು ಏನು ಹೇಳಿದ್ರೆ ಅದನ್ನು ಕೇಳ್ಕೊಂಡಿದ್ದೆ. ತುಂಬ ಕಷ್ಟಪಟ್ಟಿದ್ದು ಡಬ್ಬಿಂಗ್ ಸಮಯದಲ್ಲಿ ತುಂಬ ಪ್ರಾಣ ತೆಗೆದರು, ತುಂಬಾ ಪ್ರಾಣ ತೆಗೆದರು. ನನಗೆ ಇದೇ ಬೇಕು ಅಂತ ಹಠ ಹಿಡಿದಾಗ ಬೇರೆ ಏನು ಮಾರ್ಗ ಕಾಣಿಸ್ದೆ ಆ ಸಂಸ್ಕೃತದ ಕೆಲವು ವೈಮಾನಿಕ ಶಾಸ್ತ್ರದ ಆ ಶ್ಲೋಕಗಳನ್ನ ಹೇಳುವಾಗ ನನಗೆ ನೀವು ಹೇಳ್ತಾ ಇದ್ದೀರಿ, ನನಗೆ ಶಾಸ್ತ್ರಗಳು ಹೇಳಬೇಕು, ಅದರಲ್ಲೇ ಎಷ್ಟು ದೊಡ್ಡ ಸೂಚ್ಯಾರ್ಥ ಇದೆ. ನೀವು ಹೇಳ್ತಾ ಇದ್ದೀರಿ ನನಗೆ ಶಾಸ್ತ್ರಗಳು ಹೇಳಬೇಕು, ಗಟ್ಟು ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಒಂದು ಪೇಪರಲ್ಲಿ ಬರ್ಕೊಟ್ರು. ನಾನು SLC ಎಕ್ಸಾಮಿನೇಷನ್ಗೂ ಅಷ್ಟು ಕಷ್ಟಪಟ್ಟು ಓದಿರಲಿಲ್ಲ. ಚಾಮುಂಡೇಶ್ವರಿ ಸ್ಟುಡಿಯೋ ಡಬ್ಬಿಂಗ್ನ ಕಾರಿಡಾರ್ನ ಮೂಲೆಯಲ್ಲಿ ಕೂತ್ಕೊಂಡು ಓದ್ತಿದ್ದೆ. ಬನ್ನಿ ಊಟ ಮಾಡೋಣ ಅಂದ್ರೆ ಇಲ್ಲ, ಇದು ರೆಡಿ ಆಗ್ಬಿಟ್ಟು ಆಮೇಲೆ ಬರ್ತೀನಿ ಅಂತ. ಏನು SSLC ಪರೀಕ್ಷೆ ಏನಲ್ಲ, ಹೇಳ್ತೀರಿ ಬನ್ನಿ ಊಟ ಮಾಡೋಣ ಫಸ್ಟು ಅಂತ. ಅದೇ ಕಂಚಿನ ಕಂಠದಲ್ಲಿ ಬಹುಶಃ ಒಂದು 60 ವರ್ಷಗಳ ಹಿಂದಿನ ಒಂದು ಘಟನೆ. ಆನೇಕಲ್ ಸುಬ್ರಾಯ ಶಾಸ್ತ್ರಿಗಳು ಇವತ್ತು ನಮ್ಮ ಸರ್ಕಾರ ಏನು ಕೂಗಿಕ್ತಾ ಇದೆ, ಬರೀ ಕೂಗಿಕ್ತಾ ಇದೆ. ಮೇಕೆದಾಟಿನಲ್ಲಿ ನಾವು ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ ನಮಗೆ ಎಷ್ಟು ನೀರು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು 60 ವರ್ಷದ ಹಿಂದೆನೇ ನಿನ್ನೆ ಆನೇಕಲ್ ಸುಬ್ರಾಯ ಶಾಸ್ತ್ರಿಗಳು ನಮ್ಮ ತಾತ ಅವ್ರನ್ನ 48 ಗಂಟೆ ಸತತವಾಗಿ ಅಲ್ಲೇ ಕೂತು ಅವರು ಅಧ್ಯಯನ ಮಾಡಿ ಅದರ ಒಂದು ವರದಿನ ತಯಾರು ಮಾಡೋದಕ್ಕೆ ಒಂದು ಮಾರ್ಗದರ್ಶನ ಮಾಡಿದರು ಅನ್ನೋದನ್ನ ಸುಚಂದ್ರ ಪ್ರಸಾದ್ ಅವ್ರ ಗಮನ ತರ್ತಾ ಇದ್ದೀನಿ. ಆದರೆ ಒಂದೇ ದುಃಖದ ಸಂಗತಿ ಅಂತಂದರೆ ನಾವು ಎಷ್ಟು ಈಗ ಸಿನಿಮಾ ನೋಡಿದ ಮೇಲೆ ನನಗೆ ನನ್ನ ಸ್ವಯಂಕೃತ ಅಪರಾಧದ ಪ್ರಜ್ಞೆ ಎಷ್ಟು ಜಾಗೃತ ಆಯಿತು ಅಂತಂದರೆ ಅದು ಯಾವುದನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಜನಪ್ರಿಯ ಹಾಡುಗಳಲ್ಲಿ ಒಂದು ಅಂತ ಹೇಳಬಹುದಾಗಿರೋ ಹಾಡು ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರವೆ. ಸಿ ವಿ ಶಿವಶಂಕರ್ ಅವರ ಈ ಹಾಡನ್ನ ಯಾವತ್ತಿಗೂ
ನಾವು ಕನ್ನಡಿಗರು ಮರಿಲಾರದೇ ಇರುವಂತದ್ದು ಅಂತಹ ಸಿ ವಿ ಶಿವಶಂಕರ್ ಅವರ ಪುತ್ರ ರತ್ನ ಲಕ್ಷ್ಮಣ್ ಶಿವಶಂಕರ್ ಅವರು ಇದೀಗ ನಮ್ಮ ಜೊತೆಯಾಗಿದ್ದಾರೆ. ಅವರ ಪ್ರಶ್ನೆ ನಮಗೆ. ಮೊದಲಿಗೆ ಇಂಥ ಅದ್ಭುತವಾದ ಚಿತ್ರ ನೋಡಿ ತುಂಬ ಸಂತೋಷ ಆಯಿತು ನನಗೆ. ಇದರ ಸ್ಕ್ರಿಪ್ಟ್ ತಯಾರಿ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ. ಯಾಕಂದರೆ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ತುಂಬ ಅಧ್ಯಯನ ಮಾಡಬೇಕಿದ್ರಲ್ಲಿ ಎಷ್ಟು ಸಮಯ ತಗೋದು ತಮಗೆ ಇದನ್ನು ರೆಡಿ ಮಾಡಲಿಕ್ಕೆ? ನಂತರ ಮಾತಾಡೋಣ. ಎಲ್ಲ ಹಸಿದ ಹೊಟ್ಟೆಗಳು ಸುಮಾರು 10 ವರ್ಷಗಳು ಇದಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು. 10 ವರ್ಷಗಳು ಬೇಕಾಯಿತು. ಮಿಕ್ಕಂತೆ 4 ಪುನರ್ ಪ್ರದರ್ಶನದ ನಂತರದ ಪೂರ್ಣ ವಿವರವನ್ನು ಇದ್ರ ಬಗ್ಗೆ ಮಾತಾಡೋಣ. ಎಲ್ಲರೂ ಹಸ್ಕೊಂಡಿದ್ದಾರೆ. ಧನ್ಯವಾದ. ಸಿ ವಿ ಶಿವಶಂಕರರ ನಮಗೆ ಗೊತ್ತಿರುವ ಹಾಗೆ ಸಿ ವಿ ಶಿವಶಂಕರರು ಸಿರಿವಂತನಾದರೂ ಕನ್ನಡದಲ್ಲಿ ಬೇರೆ. ನಮಗೆ ಲಕ್ಷ್ಮಣರು ಸಹ ಎಂಥ ಕೆಲಸ ಮಾಡ್ತಾರೆ ಅಂದರೆ ಅವರು ಬನ್ ಬಟರ್ ಜಾಮ್ ಅಂತ ಬರೀ 1-1.5 ನಿಮಿಷದ ಆತ್ಮಲ್ಲಿ ನಾವೆಲ್ಲ ಏನು ಹೇಗೆ ಹಾದಿ ತಪ್ಪಿದ್ದೇವೆ ಅನ್ನೋದನ್ನು ತುಂಬ ಚೆಂದ ಅವರು ಮಾಧ್ಯಮದ ಬಳಕೆ ಮಾಡಿದ್ದಾರೆ. ಅವರ ಈ 4 ದಿನಗಳ ಪರ್ಯಂತ ಅವ್ರು ಮಾಡಿರುವಂಥ ಕೆಲವು ಬಂದ್ಬಿಟ್ಟ ಜಾಮ್ಗಳನ್ನು ಅವರೇ ಸ್ವತಃ ನಟಿಸಿ ಪ್ರಸ್ತುತಪಡಿಸಿರುವಂಥದ್ದನ್ನು ನಾವು ನೋಡಲಿಕ್ಕಿದ್ದೇವೆ. ನಿಮ್ಮ ಪ್ರಶ್ನೆ ನಿಜವಾಗಿಯೂ ಪ್ರಸ್ತುತಿದೆ, ತೀರಾ ಪ್ರಸ್ತುತವಾದ್ದು. ಅದಕ್ಕೆ ವಿವರ ತುಂಬ ದೊಡ್ಡದಾಗಿರೋದ್ರಿಂದ ನಾವು ಖಂಡಿತವಾಗಿ ಇದರ ಬಗ್ಗೆ ವಿವರ ಮಾತಾಡೋಣಂತೆ. ಗೌರಿಯಮ್ಮ ಅಂದ ಕೂಡಲೇ ನಮಗೆ ನೆನಪಾಗೋದು ಸಾಕಷ್ಟು ಬೋಧನೆಗಳನ್ನ ನಮಗೆ ನೀಡಿದಂಥವ್ರು. ಉಕ್ತ ಲೇಖನ ಅಂದರೆ ನಾವು ಸ್ಕೂಲಲ್ಲಿ ಬರ್ಕೊಳ್ತಾ ಇದ್ದಂಥದ್ದು. ಗೌರಿಯಮ್ಮನಿಗೆ ಸ್ವಾಗತ ವೇದಿಕೆಗೆ ಅಂತ ಹೇಳ್ತಾ ಸಾಕಷ್ಟು ವಿಷಯಗಳಲ್ಲಿ ನಮಗೆ ಬೋಧಿಸ್ತಾ ಪರಿಹಾರವನ್ನ ಕೊಟ್ಟ ಗೌರಿ ಅಮ್ಮ ಇದೀಗ ಮಾತು ಮಂಥನದಲ್ಲಿ ನಮ್ಮೊಂದಿಗೆ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಉಕ್ತ ಅಂತಂದರೆ ಹೇಳುವಂಥದ್ದು, ಅಂದರೆ ಉಚ್ಚರಿಸು ಅನ್ನುವಂತಹ ಅರ್ಥ. ಬೋಧನ ಅಂದರೆ ಬೋಧಿಸುವುದು ಅಥವಾ ತಿಳಿಯಪಡಿಸುವುದು ಅಂತದ್ದು. ಏನನ್ನು ತಿಳಿಯಪಡಿಸುವುದು, ಹೇಗೆ ತಿಳಿಯಪಡಿಸುವುದು? ಮಾಧ್ಯಮದ ಮುಖಾಂತರ ತಿಳಿಯಪಡಿಸ್ತಕ್ಕಂತಹ ಒಂದು ಬೋಧೆ. ಬಹಳ ಹಿಂದಿನ ಲೆಕ್ಕಾಚಾರದಲ್ಲಿ ನಾವು ತೆಗೆದುಕೊಂಡಾಗ ಪ್ರತಿಯೊಂದನ್ನು ಕೂಡ ಕಂಠಪಾಠದ ಮುಖಾಂತರವೇ ಎಲ್ಲರಿಗೂ ಕೂಡ ತಿಳಿಯಪಡಿಸ್ತಕ್ಕಂಥದ್ದು ಇದ್ದಂತಹ ಒಂದು ವಿಧಾನ. ಗುರುಕುಲದ ಮುಖಾಂತರ ಯಾವುದೇ ವಿಷಯ ಇರಬಹುದು, ವಿಷಯವನ್ನು ಹೇಗೆ ಹೇಳುವುದು ಅಂತಂದರೆ ಕಂಠಪಾಠದ ಮುಖಾಂತರ ಹೇಳುವಂಥದ್ದು, ಗುರುವಿನಿಂದ ಶಿಷ್ಯರಿಗೆ ರವಾನಿಸುವಂಥದ್ದು ಇದ್ದಂತಹ ಒಂದು ಪದ್ಧತಿ. ಆ ಒಂದು ಪದ್ಧತಿಯಿಂದ ತದನಂತರದಲ್ಲಿ ಗುರುಪಾಠದ ನಂತರದಲ್ಲಿ ಬಂದಂಥದ್ದು ಶಾಲೆ, ಪುಸ್ತಕದ ಪಾಠ, ಈ ರೀತಿ ಎಲ್ಲ ಬಂದಂಥದ್ದು. ಅದರ ನಂತರದಲ್ಲಿ ಮುಂದೆ ಬಂದಂಥದ್ದೆಲ್ಲವೂ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಯಂತ್ರದ ಮುಖಾಂತರವೂ ಕೂಡ ಇವತ್ತು ನಾವು ಶಿಕ್ಷಣವನ್ನು ನೋಡುವಂಥದ್ದು. ಶಾಸ್ತ್ರ ಇರಬಹುದು, ಸಾಹಿತ್ಯ ಇರಬಹುದು, ಪ್ರತಿಯೊಂದನ್ನು ಕೂಡ ಹಿಂದಿನಿಂದಲೂ ಕೂಡ ಕಂಠಪಾಠದ ಮುಖಾಂತರ ಕರಗತ ಮಾಡಿಸ್ತಾ ಇದ್ದಂತಹ ಪದ್ಧತಿಯೇ ಬಹಳ ಶ್ರೇಷ್ಠವಾಗಿದ್ದದ್ದು. ಆಗ ನಿಘಂಟನ್ನು ಕೂಡ ಅಮರಕೋಶ ಅನ್ನುವಂತಹ ಅದರ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಯಪಡಿಸುವಂಥದ್ದು, ಕಂಠಪಾಠವನ್ನು ಮಾಡಿಸುವಂಥದ್ದು ಎಲ್ಲವೂ ಇತ್ತು. ಸಣ್ಣ ಮಕ್ಕಳಿದ್ದಾಗ ಈ ಅಮರಕೋಶವನ್ನೆಲ್ಲವನ್ನು ಕೂಡ ಎಲ್ಲರೂ ಕೂಡ ಪೂರ್ತಿ ಶ್ಲೋಕಗಳನ್ನು ಬಾಯಿಪಾಠವನ್ನು ಮಾಡಿದಾಗ ಅವರಿಗೆ ಯಾವತ್ತೂ ಯಾವುದೇ ಪದಕ್ಕೆ ಅರ್ಥ ಬೇಕಾದರೂ ಕೂಡ ಅದನ್ನು ಅವರು ಹೇಳಿಕೊಂಡಾಗ ಅವ್ರಿಗೆ ಗೊತ್ತಾಗಿ ಹೋಗ್ತಾ ಇತ್ತು. ಅಂತಹ ವಿಚಾರ ಇದ್ದದ್ದು. ಹಾಗಾಗಿ ಈ ಗುರುಕುಲ ಪದ್ಧತಿಯ ಒಂದು ಶಿಕ್ಷಣ ವ್ಯವಸ್ಥೆ ಕಂಠಪಾಠದ ಮುಖಾಂತರವೇ ಎಲ್ಲರಿಗೂ ಆಗ್ತಾ ಇದ್ದದ್ದು. ಆದರೆ ಆ ನಂತರ ದಿನಗಳದಂತೆಲ್ಲವೂ ಕೂಡ ಇದು ಬದಲಾವಣೆ ಆಗ್ತಾ ಬಂತು. ಆಮೇಲೆ 1950ರ ನಂತರದಲ್ಲಿ ಟಿ ವಿ ಬಂದದ್ದು, 95ರ ನಂತರದಲ್ಲಿ ಇಂಟರ್ನೆಟ್ ಬಂದಂಥದ್ದು. ಇವೆಲ್ಲವೂ ಬಂದ ಮೇಲೆ ಮಾಧ್ಯಮದ ಮುಖಾಂತರ ಸಾಕಷ್ಟು ವಿಚಾರಗಳು ವಿನಿಮಯಗಳು ಆಗೋದಕ್ಕೆ ಶುರುವಾಯಿತು. ಅನೇಕ ವಿಚಾರಗಳನ್ನು ನಾವು ಮಾಧ್ಯಮದ ಮುಖಾಂತರ ತಿಳ್ಕೊಳ್ಳುವಂತಹ ಒಂದು ಚೌಕಟ್ಟು ನಮ್ಮಲ್ಲಿ ಮೂಡಿಬರೋದಕ್ಕೆ ಶುರುವಾಯಿತು. ಅಂದರೆ ಯಾವುದೇ ಒಂದು ವಿಚಾರ ಆಗ್ಬೋದು. ಯಾವುದೋ ಒಬ್ಬರಿಗೆ ತಲೆನೋವು ಅಂತಂದರೆ ತಕ್ಷಣ ಇವತ್ತಿಗೆ ಎಲ್ಲಿಯ ಮಟ್ಟಕ್ಕೆ ಬಂದಿದ್ದೀವಿ ಅಂದರೆ ತಕ್ಷಣ ನಾವು ಹುಡುಕುವಂತಹ ಒಂದು ಪರಿಸ್ಥಿತಿಗೆ ಬಂದಿರತಕ್ಕಂಥದ್ದು. ಇದಕ್ಕೆ ಅನೇಕ ಉಪಮಾಧ್ಯಮಗಳು ಕೂಡ ಈಗ ಸೃಷ್ಟಿಯಾಗ್ತಾ ಇರುವಂಥದ್ದು. ಅದು ಫೇಸ್ಬುಕ್ ಇರ್ಬೋದು, ಅಥವಾ ನಾವು ದಿನ ನೋಡುವಂತಹ ಯೂಟ್ಯೂಬ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಈ ಥರ ಅನೇಕ ಉಪಮಾಧ್ಯಮಗಳು ಕೂಡ ಇದೆ. ಆದರೆ ಈ ಉಪಮಾಧ್ಯಮಗಳೇ ಇವತ್ತಿನ ದಿವಸ ಮೇಲ್ಮಟ್ಟದ ಒಂದು ಪಂಕ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ರೀತಿಯ ಆತಂಕಕಾರಿ ಕೂಡ ಹೌದು. ಯಾಕೆ ಅಂತ ಹೇಳಿದ್ರೆ ಯಾವುದೇ ವಿಚಾರವೂ ಕೂಡ ಇವಾಗ ಹೇಗಾಗಿದೆ ಅಂದರೆ
ಅಮೇರಿಕಾದ ಒಂದು ಯೂನಿವರ್ಸಿಟಿ, ಅಮೇರಿಕನ್ ಪಬ್ಲಿಕ್ ಯೂನಿವರ್ಸಿಟಿ, ಹೌ ಸೋಷಿಯಲ್ ಮೀಡಿಯಾ ಈಸ್ ಅಫೆಕ್ಟ್ ದ ಈ ಒಂದು ಸೊಸೈಟಿ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಸಮೀಕ್ಷೆಯನ್ನೇ ಮಾಡಿದೆ. ಆ ಸಮೀಕ್ಷೆಯ ಪ್ರಕಾರ ಅದು ಆರೋಗ್ಯ, ಕ್ರೀಡೆ ಅಥವಾ ಯಾವುದೇ ರೀತಿಯ ವಿಚಾರ, ಕೌಟುಂಬಿಕ, ರಾಜಕೀಯ, ಇದೆಲ್ಲದರ ಜೊತೆಗೆ ಒಂದು ರೀತಿಯ ಗುಪ್ತ ವಿಚಾರಗಳಿರಬಹುದು, ಅಲ್ಲಿಂದ ಒಂದು ರೀತಿಯ ಅನೇಕ ನಾವು ವಿಚಾರವನ್ನು ವಿನಿಮಯ ಮಾಡೋದೇ ಬೇಡ ಅನ್ನುವಂಥದ್ದೆಲ್ಲವೂ ಕೂಡ ಇವತ್ತು ಮಕ್ಕಳಿಗೆ ನೇರವಾಗಿ ಸಿಗ್ತಾ ಇರ್ತಕ್ಕಂಥದ್ದು ತುಂಬ ಒಂದು ರೀತಿಯ ಭಯಂಕರವಾಗಿರ್ತಕ್ಕಂಥದ್ದು. ಇದು ಹೇಗಾಗಿದೆ ಅಂದರೆ, ಈ ಉಕ್ತ ಬೋಧೆ ಅನ್ನುವಂಥದ್ದು ಎಲ್ಲಿಗೆ ಬಂದಿದೆ ಅಂತಂದರೆ, ಶಿವ ಹಾಲಾಹಲವನ್ನು ಕುಡಿದಿದ್ದಕ್ಕಿಂತ ವಿಷಕಾರಿಯಾಗಿ ಪರಿಣಮಿಸ್ತಾ ಇದೆಯೇನೋ ಅನ್ನುವ ಮಟ್ಟಕ್ಕೆ ನಮಗೆ ಇದು ಇವತ್ತಿನ ದಿವಸ ಗೋಚರವಾಗ್ತಾ ಇರುವಂಥದ್ದು. ಹಾಗಾದರೆ ಈ ಒಂದು ಮಾಧ್ಯಮ ಅನ್ನುವಂಥದ್ದು ವರವ ಶಾಪವ ಅನ್ನುವಂತಹ ಒಂದು ಆಲೋಚನೆಗೆ ನಾವು ಸಿಕ್ಕಾಕೊಳ್ತೀವಿ. ಕೆಲವೊಮ್ಮೆ ಇದು ವರವೇ ಆದರೂ ಕೂಡ ಬೇಕಾದಷ್ಟು ಮಾಹಿತಿ ಸಿಕ್ಕತ್ತೆ. ಹಿಂದೆಯೂ ಮಾಹಿತಿಗೇನು ಕೊರತೆ ಇರಲಿಲ್ಲ. ಹಿಂದೆ ಮಾಡಿರುವಂತಹ ನಮ್ಮ ಋಷಿಮುನಿಗಳು ಮಾಡಿರುವಂತಹ ಅನೇಕ ಸಂಶೋಧನೆಗಳು ಬೇಕಾದಷ್ಟು ಇದೆ. ಆದರೆ ಇವತ್ತಿನ ಮಟ್ಟಿಗೆ ಇರುವಂತಹ ಮಾಧ್ಯಮ ಬಹಳ ಶೀಘ್ರವಾಗಿ ಪ್ರಸಾರವಾಗುವಂತಹ ಮಾಧ್ಯಮ. ಅವತ್ತಿನ ಮಟ್ಟಿಗೆ ಅಷ್ಟೊಂದು ಪ್ರಸಾರ ಇರಲಿಲ್ಲ. ಪ್ರಸಾರದ ಕೊರತೆ ಇತ್ತಷ್ಟೇ ಹೊರತು ಮಾಹಿತಿಗೆ ಯಾವತ್ತೂ ನಮ್ಮಲ್ಲಿ ಕೊರತೆ ಇಲ್ಲ. ಈಗ ಪ್ರಸಾರ ಜಾಸ್ತಿಯಾಗಿದೆ. ಮಾಧ್ಯಮದ ಮುಖಾಂತರ ಪ್ರಸಾರದ ಒಂದು ಮಟ್ಟ ಬಹಳ ತೀಕ್ಷ್ಣವಾಗಿದೆ, ಶೀಘ್ರವಾಗಿದೆ. ಆದರೆ ವಿಚಾರ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಗೊಂದಲಕ್ಕೆ ವೀಕ್ಷಕ ಒಳಗಾಗಿರ್ತಕ್ಕಂಥದ್ದು ಒಂದು ರೀತಿಯ ವಿಪರ್ಯಾಸ. ಇದು ಕೆಲವೊಮ್ಮೆ ಒಂದು ತಲೆನೋವು ಬಂದಾಗ ಒಂದು ಇಂಟರ್ನೆಟ್ಟನ್ನು ನಾವು ಸರ್ಫ್ ಮಾಡಿದಾಗ 100 ಪರಿಹಾರವನ್ನು ಕೊಡುತ್ತೆ. ಅದು 100 ಪರಿಹಾರವನ್ನು ಕೊಟ್ಟಾಕ್ಷಣ ಅದರಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥದ್ದು ಕೇಳುವವರಿಗೆ ಬಿಡ್ತಕ್ಕಂಥದ್ದು. ಆದರೆ ಅವರಿಗೆ ಸಾಕಷ್ಟು ಗೊಂದಲ ಸೃಷ್ಟಿಯಾಗತ್ತೆ. ಈ ಗೊಂದಲಕ್ಕೆ ಪರಿಹಾರ ಎಲ್ಲಿ ಸಿಕ್ಕತ್ತೆ? ಇದು ಬಹಳ ವಿಷಕಾರಿಯಾಗಿರ್ತಕ್ಕಂತಹ ವಿಚಾರ. ಹಿಂದೆ ಎಷ್ಟು ದೊಡ್ಡ ದೊಡ್ಡ ವಿಚಾರ ಇತ್ತು ಅಂದರೆ, ಒಂದು ಸಣ್ಣ ಉದಾಹರಣೆಗೆ ಹೇಳೋದಾದರೆ, ಕರದರ್ಶನ ನಮ್ಮಲ್ಲಿ ಒಂದು ಧಾರ್ಮಿಕವಾಗಿ ಬಂದಿರತಕ್ಕಂಥದ್ದು ಕರದರ್ಶನ ಅನ್ನುವಂಥದ್ದು. ಕರದರ್ಶನ ಬೆಳಿಗ್ಗೆ ಎದ್ದ ತಕ್ಷಣ ಕೈಗಳನ್ನು ನೋಡಿಕೊಳ್ಳಿ ಅನ್ನುವಂತಹ ಒಂದು ಸಂಪ್ರದಾಯದ ಚೌಕಟ್ಟಿಗೆ ನಾವು ಬಂದಿದ್ದೀವಿ. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ಎಷ್ಟೋ ವರ್ಷದಿಂದ ಕರ ನೋಡ್ಕೊತಾನೆ ಇದ್ದೀನಿ. ಕೆಲವರು ಹೇಳ್ತಾರೆ ಅಲ್ಲಿ ಮಹಾಲಕ್ಷ್ಮಿ ಒಲಿತಾಳೆ ಅಂತ, ಸರಸ್ವತಿ ಒಲಿತಾಳೆ ಅಂತ. ನಂಗೆ ಲಕ್ಷ್ಮಿನೂ ಒಲಿಲಿಲ್ಲ, ಸರಸ್ವತಿನೂ ಒಲಿಲಿಲ್ಲ, ನೋಡ್ತಾನೆ ಇದ್ದೀನಿ ಕೈನ ಅಂತ ಕೆಲವರು ಹೇಳ್ತಾರೆ. ಆದರೆ ಅದನ್ನು ಮಾಡಿರೋದು ಧಾರ್ಮಿಕವಾಗಿ ಯಾಕೆ ಅನ್ನುವಂತಹ ವಿಚಾರವನ್ನು ನಾವು ತಿಳಿಯಪಡಿಸಬೇಕು. ಇದನ್ನೆಲ್ಲ ಹೇಗೆ ತಿಳಿಯಪಡಿಸೋಕ್ಕೆ ಸಾಧ್ಯ ಇದೆ ಅಂದರೆ, ಇಲ್ಲಾಂದರೆ ಈ ನಮ್ಮ ಸಂಸ್ಕೃತಿ ಎಲ್ಲವೂ ಹೀಗೆ ನಶಿಸಿ ಹೋಗುತ್ತೆ. ಇದರಲ್ಲಿ ಬಹಳ ವಿಶೇಷವಾದ ಅರ್ಥವಿದೆ. ಆ ಅರ್ಥ ಏನು ಅನ್ನೋದನ್ನು ನಾವು ಮೊದಲು ಕಂಡುಕೊಳ್ಳಬೇಕು. ಎಷ್ಟು ಜನಕ್ಕೆ ಗೊತ್ತು ಇವತ್ತು ಇಲ್ಲಿ ಕರದರ್ಶನ ಮಾಡೋದ್ರಿಂದ ಯಾವ ರೀತಿಯ ಪ್ರಯೋಜನ ನಮಗೆ ಇದೆ ಅನ್ನುವಂಥದ್ದು? ಎಲ್ಲೋ ಕೆಲವು ಬೆರಳೆಣಿಕೆಯಷ್ಟು ಜನಕ್ಕೆ ಗೊತ್ತಿರಬಹುದು, ಗೊತ್ತಿಲ್ಲದೇನೂ ಇರಬಹುದು. ನಮ್ಮ ಶರೀರವೇ ಒಂದು ವಿದ್ಯುತ್ ಕೇಂದ್ರ ಇದ್ದ ಹಾಗೆ. ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾನೆ ಇರುತ್ತೆ ಶರೀರ. ಈ ಶರೀರ ಉತ್ಪತ್ತಿ ಮಾಡುವಂತಹ ಈ ವಿದ್ಯುತ್ತು ಅನೇಕ ಭಾಗಗಳಿಂದ ವಿಸರ್ಜಿತವೂ ಆಗ್ತಾ ಇರುತ್ತೆ. ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಸತತವಾಗಿ ವಿದ್ಯುತ್ತು ಉತ್ಪತ್ತಿಯೂ ಆಗ್ತಾ ಇರುತ್ತೆ, ವಿಸರ್ಜಿತವೂ ಆಗ್ತಾ ಇರುತ್ತೆ. ಶಿವ ಪರಮೇಶ್ವರ ಒಳ್ಳೆ ತಪೋಭಂಗದ ತಪಸ್ಸಿನಲ್ಲಿದ್ದಾಗ, ಮನ್ಮಥ ತಪೋಭಂಗವನ್ನು ಮಾಡಿದಾಗ ಅವನು ಕಣ್ಣ ಬಿಟ್ಟ ತಕ್ಷಣ ಅವನು ಭಸ್ಮವಾಗಿ ಹೋಗ್ತಾನೆ. ಇದು ಪುರಾಣೋಕ್ತವಾಗಿ ನಮಗೆ ಕಾಣ್ತಕ್ಕಂಥದ್ದು. ಅಂದರೆ ಕೇವಲ ಒಂದು ರಾತ್ರಿ ನಾವು 7-8 ಗಂಟೆಗಳ ಕಾಲ ನಿದ್ರಿಸುವಾಗ ಒಂದು ಏನು ಕೇಂದ್ರೀಕೃತವಾಗಿದ್ದಂತಹ ವಿದ್ಯುತ್ ಶಕ್ತಿ ಕೇವಲ ಬೆಳಿಗ್ಗೆ ಕಣ್ಣು ಬಿಟ್ಟಾಗಲೇ ಸ್ವಲ್ಪ ತೊಂದರೆಯನ್ನು ಮಾಡುತ್ತೆ ಅನ್ನೋದಾದರೆ, ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾ ಇದ್ದಂತಹ ಯಾರೇ ಋಷಿಮುನಿಗಳಿರ್ಬಹುದು, ಯಾರೇ ಇರಬಹುದು, ಅವರು ಕಣ್ಣನ್ನು ತೆರೆದಾಗ ಅವರ ಎದುರಿಗೆ ಹೋಗಿ ನಿಂತ್ಕೊಳ್ತಕ್ಕಂಥದ್ದು ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಸಮಸ್ಯೆಯನ್ನು ತಂದುಕೊಡುತ್ತೆ ಅನ್ನುವಂತಹ ಇದನ್ನೆಲ್ಲ ಹೇಳೋ ಬದಲು ಕಥೆಗಳ ಮುಖಾಂತರ, ಆಚಾರ ವಿಚಾರಗಳ ಮುಖಾಂತರ ನಮಗೆ ತಿಳಿಸಿ ಹೇಳುವಂಥದ್ದು. ಇವತ್ತು ಈ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಎರಡಕ್ಕೂ ಕೂಡ ಈ ಮಾಧ್ಯಮ ನಮಗೆ ತುಂಬ ಸಹಕಾರಿಯಾಗಿರ್ತಕ್ಕಂಥದ್ದು. ಒಂದು ವಿಚಾರ ಏನಂದರೆ, ಯಾವುದೋ ಒಂದು ಸಣ್ಣ ಸಮಸ್ಯೆಗೆ ನಾವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತೀವಿ ಅಂತ ಹುಡುಕಕ್ಕೆ ಹೋದಾಗ 100 ರೀತಿಯ ಪರಿಹಾರ ನಮಗೆ ಕಾಣುತ್ತೆ.
ಈ 100 ರೀತಿಯ ಪರಿಹಾರದಲ್ಲಿ ಯಾವುದು ಸರಿ, ಯಾರು ಸರಿ, ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದು ಮುಕ್ತ, ಯಾವುದು ಯುಕ್ತ ಅನ್ನುವಂಥ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹಾಗಾಗಿ ನಾವು ಯುಕ್ತವಾದದ್ದನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ನಮಗೊಂದಷ್ಟು ಸರಿಯಾದ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮ ಸೋಲ್ತಾ ಇದೆ. ಯಾರು ಏನನ್ನೇ ಮಾತನಾಡಲಿ, ಯಾರು ಏನನ್ನೇ ಹೇಳಲಿ, ಎಲ್ಲವನ್ನು ಕೂಡ ಪ್ರಸಾರವನ್ನು ಮಾಡೋದಕ್ಕೆ ಶುರು ಮಾಡಿದೆ. ಇದರಲ್ಲಿ ಸರಿ ತಪ್ಪುಗಳ ವಿಶ್ಲೇಷಣೆ ಕೇವಲ ವೀಕ್ಷಕರಿಗಷ್ಟೇ ಬಿಡ್ತಾ ಬಂದಿದ್ದೀವಿ. ಇದು ಕೂಡ ಕೆಲವೊಮ್ಮೆ ವಿಪರ್ಯಾಸವಾಗುತ್ತೆ. ಹಾಗಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಸಾಕಷ್ಟು ಎಚ್ಚರಿಕೆಯಿಂದ ಕೂಡ ಇರಬೇಕಾಗುತ್ತೆ. ಒಮ್ಮೆ ಒಂದು ಅಜ್ಜಿ ಒಂದು ಕಟ್ಟಿಗೆಯ ಹೊರೆಯನ್ನು ಹೊತ್ತು ಒಂದು ಬೆಟ್ಟವನ್ನು ಹತ್ತುತ್ತಾ ಇರ್ತಾಳೆ. ಬೆಟ್ಟವನ್ನು ಹತ್ತಬೇಕಾದ್ರೆ ಬಹಳ ಆಯಾಸ ಆಗ್ತಾ ಇರುತ್ತೆ. ಒಂದು ಇಳಿ ವಯಸ್ಸು, ಮತ್ತೊಂದು ತಲೆಯ ಮೇಲಿರ್ತಕ್ಕಂತಹ ಹೊರೆ. ಆ ಒಂದು ಸಮಯಕ್ಕೆ ಸರಿಯಾಗಿ ರಮಣ ಮಹರ್ಷಿಗಳು ಆ ದಾರಿಯಲ್ಲಿ ಬರ್ತಾ ಇರ್ತಾರೆ. ಅವರು ನೋಡ್ತಾರೆ, ಅಜ್ಜಿಯ ಹತ್ರ ಹೋಗಿ ಕೇಳ್ತಾರೆ, ಏನಮ್ಮ ಬೆಟ್ಟ ಹತ್ತುವುದು ಕಷ್ಟ ಆಗ್ತಾ ಇದೆಯಾ ಅಂತ ಹೇಳಿ. ಅವಳು ಸುಮ್ಮನೆ ದೃಷ್ಟಿಸಿ ನೋಡ್ತಾಳೆ, ಹೌದು ಅನ್ನೋ ರೀತಿಯಲ್ಲಿ. ತಕ್ಷಣ ರಮಣ ಮಹರ್ಷಿಗಳೇನು ಮಾಡ್ತಾರೆ, ಅವಳ ತಲೆಯ ಮೇಲಿದ್ದಂತಹ ಕಟ್ಟಿಗೆಯ ಹೊರೆಯಲ್ಲಿದ್ದಂತಹ ಒಂದು ಕಟ್ಟಿಗೆಯನ್ನು ಎಳೆದು ಅವಳ ಕೈಗೆ ಕೊಡ್ತಾರೆ. ಈಗ ಹಿಡಿದು ಇದನ್ನು ನೀನು ಬೆಟ್ಟ ಹತ್ತು, ನಿನಗೆ ಸುಲಭವಾಗತ್ತೆ ಅಂತ ಹೇಳಿ. ಅಜ್ಜಿ ಆ ಒಂದು ಕೋಲನ್ನು ಊರ್ಕೊಂಡು ತಾನು ಸರಸರ ಅಂತ ಬೆಟ್ಟವನ್ನು ಹತ್ತಿ ಹೋಗ್ತಾಳೆ. ಪಕ್ಕದಲ್ಲಿದ್ದ ಶಿಷ್ಯ ಮುಖವನ್ನು ನೋಡ್ತಾನೆ. ಶಿಷ್ಯನಿಗೆ ರಮಣ ಮಹರ್ಷಿಗಳು ಹೇಳ್ತಾರೆ, ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಬರುತ್ತೆ, ಆದರೆ ಆ ಕಷ್ಟಗಳನ್ನೇ ನಾವು ಊರುಗೋಲಾಗಿ ಮಾಡಿಕೊಂಡು ಜೀವನವನ್ನು ನಡೆಸಿದಾಗ ಜೀವನ ಸುಲಭವಾಗಿ ಹೋಗುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾರೆ. ಹಾಗೇನೇ ಪ್ರತಿಯೊಬ್ಬರು ಕೂಡ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ಹೆದರದಿರ ಅದನ್ನೇ ಊರುಗೋಲಾಗಿ ಮಾಡಿಕೊಂಡು ನಾವು ಮುಂದೆ ಸಾಗ್ತಾ ಬಂದಿದ್ರೆ ಆ ಜೀವನ ತುಂಬ ಸುಖಮಯವಾಗತ್ತೆ. ಇವೆಲ್ಲವೂ ಕೂಡ ನಮಗೆ ಹೇಗೆ ತಿಳಿಸೋದು ಯಾರು, ತಿಳ್ಕೊಳ್ಳೋರು ಯಾರು? ಇವತ್ತು ಯಾರಿಗೂ ಪುರ್ಸೊತ್ತಿಲ್ಲ, ಪುಸ್ತಕ ಓದೋದಕ್ಕೆ ಪುರ್ಸೊತ್ತಿಲ್ಲ, ಯಾವುದನ್ನು ಯಾರು ಮನೆಯಲ್ಲಿ ಹಿರಿಯರು ಹೇಳಿದರೆ ಕೇಳೋಕ್ಕೆ ಯಾರೂ ತಯಾರಿಲ್ಲ ಇವತ್ತು. ಹಾಗಾಗಿ ಈ ಬೋಧೆಯ ಮುಖಾಂತರ, ಮಾಧ್ಯಮದ ಮುಖಾಂತರ, ಪ್ರಸಾರದ ಮುಖಾಂತರ ಸಾಕಷ್ಟು ಜನರನ್ನು, ಸಾಕಷ್ಟು ಒಳ್ಳೆಯ ವಿಚಾರಗಳು ಕೂಡ ತಲುಪೋದಕ್ಕೆ ಸಾಧ್ಯವಾಗ್ತಾ ಇದೆ. ಇಂತಹ ವಿಚಾರಗಳೆಲ್ಲವೂ ಕೂಡ ನಮಗೆ ಮಾಧ್ಯಮಗಳಲ್ಲಿ ಸಿಕ್ಕತ್ತೆ. ನಮ್ಮ ಆಯ್ಕೆ ಸರಿ ಇದೆಯಾ ಇಲ್ವಾ ಅನ್ನುವಂಥದ್ದು ನಮ್ಮ ಪಾಲಿಗೆ ಬಿಟ್ಟದ್ದು. ಸೂರ್ಯನ ಬೆಳಕು ಪ್ರಖರತೆಯನ್ನು ಹೊಂದಿದೆ, ಅದರಲ್ಲಿ ಬೇಕಾದಷ್ಟು ಶಕ್ತಿ, ಚೈತನ್ಯ, ಆತ್ಮಕಾರಕ ಸೂರ್ಯ ಎಲ್ಲವೂ ಇದೆ. ಅದು ಆಲ್ಕೋಹಾಲ್ ಬಾಟ್ಲ್ ಮೇಲೂ ಬೀಳುತ್ತೆ, ಭಗವದ್ಗೀತೆ ಪುಸ್ತಕದ ಮೇಲೂ ಬೀಳುತ್ತೆ. ನಾವು ಆಲ್ಕೋಹಾಲ್ ಬಾಟ್ಲ್ ಆಯ್ಕೆ ಮಾಡ್ಕೋತೀವೋ, ಭಗವದ್ಗೀತೆ ಪುಸ್ತಕವನ್ನು ಆಯ್ಕೆ ಮಾಡ್ಕೋತೀವೋ, ಅದು ನಮಗೆ ಬಿಟ್ಟ ವಿಚಾರ. ಹಾಗಾಗಿ ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನುವಂತಹ ವಿಶ್ಲೇಷಣೆ ಬಹಳ ಕಠಿಣವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಧ್ಯಮದಲ್ಲಿ ಇನ್ನೂ ಕೆಲವು ವಿಚಾರಗಳು ಅದರಲ್ಲಿ ಸೇರ್ಪಡೆಯಾಗಬೇಕಾಗಿದೆ ಅನ್ನುವಂತಹದ್ದು ನನ್ನ ಮಾತು. ಯಾಕೆ ಅಂತಂದರೆ ಮಾಧ್ಯಮವನ್ನು ಎಲ್ಲರೂ ಕೂಡ ತುಂಬ ಎಲ್ಲರ ಕೈಯಲ್ಲೂ ಮಾಧ್ಯಮ, ಇವತ್ತಿನ ದಿವಸ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಎಲ್ಲ ವಿಚಾರವೂ ಸಿಕ್ಕುವಂತೆ ಇದೆ. ಯಾವುದೋ ಮಾತ್ರೆಯನ್ನು ಡಾಕ್ಟ್ರು ಬರ್ಕೊಡ್ತಾರೆ ಅಂದರೆ ತಕ್ಷಣ ಇಂಟರ್ನೆಟ್ ಸರ್ಫ್ ಮಾಡ್ತಾರೆ, ಇದರಲ್ಲಿ ಏನಿದೆ, ಏನಾಗುತ್ತೆ ಇದನ್ನು ತೊಗೊಂಡ್ರೆ ಅಂತ. ಹಾಗಾದರೆ ಯಾರಾದ್ರು ಒಂದು ಸರ್ಜರಿ ಹೇಳಿದ್ರೆ ಯಾವ ಚಾಕು ಉಪಯೋಗಿಸ್ತಾರೆ, ಯಾವ ಸೀಸರ್ ಯೂಸ್ ಮಾಡ್ತಾರೆ ಅಂತ ಯಾರಾದ್ರು ಸರ್ಚ್ ಮಾಡ್ತಾರಾ? ಇಲ್ಲ. ಅಂದರೆ ಆಯಾ ಒಂದು ಸಮಸ್ಯೆಯ ತೀವ್ರತೆಯ ಮೇಲೆ ಅವರವರು ಆ ಕ್ಷಣಕ್ಕೆ ಅವ್ರಿಗೆ ಏನನ್ನು ಬೇಕೋ ಅದನ್ನು ಹುಡುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇರುವಂಥದ್ದು. ಹಾಗಾಗಿ ನಾವು ಏನನ್ನು ಆಯ್ಕೆ ಮಾಡ್ಕೋಬೇಕು, ಯಾವಾಗ ಆಯ್ಕೆ ಮಾಡ್ಕೋಬೇಕು, ಇವೆಲ್ಲವೂ ಕೂಡ ನಮ್ಮ ಕೈಗೆ ಬಿಟ್ಟಂತಹ ವಿಚಾರವಾಗಿರುತ್ತೆ. ಈ ಒಂದು ಮಾಧ್ಯಮದಲ್ಲಿ ಒಳಿತು ಇದೆ, ಕೆಡಕು ಇದೆ, ಎರಡೂ ಇದೆ. ಒಳಿತನ್ನು ನಾವು ಆರಿಸ್ಕೊಳ್ಬೇಕು. ಹೇಗೆ ಆರಿಸ್ಕೊಳ್ಬೇಕು, ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು. ನಾನು ಯಾವುದೋ ಒಂದು ವಿಚಾರವಾಗಿ ಯಾವುದ್ರದ್ದು ಬಗ್ಗೆ ನಾನು ಒಂದು ವಿಚಾರನ ಮಾತಾಡ್ತೀನಿ, ಅದೇ ವಿಚಾರವನ್ನು ಮತ್ತೊಬ್ಬರು ಅವರದೇ ಆದ ರೀತಿಯಲ್ಲಿ ಮಂಡನೆ ಮಾಡಿರ್ತಾರೆ, ಮಗದೊಬ್ಬರು ಅದೇ ವಿಚಾರವನ್ನು ಮತ್ತೊಂದು ರೀತಿಯಲ್ಲಿ ಮಂಡಿಸಿರ್ತಾರೆ. ಹಾಗಾದರೆ ಈ ಮೂವರಲ್ಲಿ ಯಾರು ಸರಿ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಅಗಸೆ ಬೀಜವನ್ನು ಕೆಲವರು ಮಾಧ್ಯಮದ ಮುಖಾಂತರ ಹಸಿಯಾಗಿಯೇ ತಿನ್ನಬೇಕು, ಹುರಿಯಬಾರದು ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ ಹುರಿದು ಚಟ್ನಿ ಪುಡಿ ಮಾಡಿದ್ದೀನಿ, ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾರೆ ಅವರೊಬ್ಬರು ಹುರಿರಿ ಅಂದರು, ಇವರು ಬೇಡ ಅಂದರು, ಹಾಗಾದರೆ ನಾವೇನು ಮಾಡಬೇಕು ಅಂತ ಕೆಳಗಡೆ ಕಾಮೆಂಟ್ ಹಾಕ್ತಾರೆ.
ಈಗ ಗೊಂದಲ ಶುರುವಾಯಿತು. ಹಾಗಾದರೆ ನಾವು ಹುರಿಬೇಕಾ ಬೇಡವಾ, ಇದು ಹೇಗೆ ಉಪಯೋಗ ಮಾಡಬೇಕು ಅನ್ನುವಂತಹ ಗೊಂದಲ ಸೃಷ್ಟಿಯಾಗತ್ತೆ. ಹಾಗಾದರೆ ಈ ಗೊಂದಲಕ್ಕೆಲ್ಲ ಪರಿಹಾರ ಹೇಗೆ ಅನ್ನುವಂತಹ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವವಾಗತ್ತೆ. ಹಾಗಾಗಿ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಯಾರು ಸರಿ ಯಾವುದು ತಪ್ಪು ಅಂತ ವಿಶ್ಲೇಷಿಸೋದಕ್ಕೆ ಮೊದಲು ನಾವು ಯಾವ ಮಾಧ್ಯಮದ ಮುಖಾಂತರ ನಾವು ಒಳ ಹೊಕ್ಕಿದ್ದೇವೆ ಅದರ ಕಡೆಯೂ ಕೂಡ ನಾವು ಸ್ವಲ್ಪ ಗಮನವನ್ನು ಹರಿಸ್ಕೊಳ್ಬೇಕಾಗತ್ತೆ. ನಾನು ಆಗಲೇ ಹೇಳಿದಂತೆ ಕರದರ್ಶನದ ವಿಚಾರ ಇರಬಹುದು, ಇಂತಹ ವೈಜ್ಞಾನಿಕ ವಿಚಾರಗಳು ಸಾಕಷ್ಟು ನಮ್ಮ ಪುಸ್ತಕ ಭಂಡಾರದಲ್ಲಿ ಇದೆ. ಎಷ್ಟು ಜನ ನಾವಿವತ್ತು ಓದ್ತಾ ಇದ್ದೀವಿ, ಯಾರಿಗೂ ಓದಲಿಕ್ಕೆ ಪುರ್ಸೊತ್ತಿಲ್ಲ, ಯಾರು ಯಾವ ವಿಚಾರವನ್ನು ಕೆದಕೋದಕ್ಕೆ ನಾವು ಹೋಗೋದೇ ಇಲ್ಲ. ಕೇವಲ ನಮ್ಮ ಕೈ ಬೆರಳಿನಲ್ಲಿ ಏನು ಸಿಕ್ಕತ್ತೆ ಅದಷ್ಟನ್ನೇ ನೋಡ್ತಾ ಇದ್ದೀವಿ. ಅದರಲ್ಲಿ ಒಳ್ಳೆಯ ವಿಚಾರಗಳು ಇದೆ, ಮತ್ತು ನಮಗೆ ಬೇಡದ ವಿಚಾರಗಳು ಇದೆ, ಕೆಲವು ಗೌಪ್ಯವಾಗಿರ್ತಕ್ಕಂತಹ ವಿಚಾರಗಳು ಕೂಡ ಇರುತ್ತೆ, ಮತ್ತು ಮಕ್ಕಳಿಗೆ ಬಹಳ ಶೀಘ್ರವಾಗಿ ಮುಟ್ಟುತ್ತಾ ಇರ್ತಕ್ಕಂಥದ್ದು ಬಹಳ ಆತಂಕಕಾರಿಯೂ ಹೌದು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಮಾಧ್ಯಮದಲ್ಲಿ ಅವರ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಮಾಧ್ಯಮದಲ್ಲಿ ಮತ್ತೇನನ್ನಾದರೂ ಕೂಡ ಅದಕ್ಕೆ ಒಂದು ತಡೆಯನ್ನು ತರುವಂತಹ ಒಂದು ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನನ್ನ ವಿಚಾರ. ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನು ಎಲ್ಲರೂ ನೋಡೋದಕ್ಕೆ ಅವಕಾಶ ಆದಾಗ ಕೆಲವೊಂದು ಸಮಸ್ಯೆಗಳು ಶೀಘ್ರವಾಗಿ ಹುಟ್ಟಿಕೊಳ್ಳುತ್ತೆ. ಸಾಕಷ್ಟು ಜನ ಅದರಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಮಕ್ಕಳು ಅದರಿಂದಾಗಿ ವಿದ್ಯಾಭ್ಯಾಸದ ಕಡೆಗೆ ಅವರ ಗಮನ ಕಡಿಮೆ ಆಗ್ತಾ ಇದೆ. ಈ ರೀತಿ ನಾನಾ ರೀತಿಯ ಸಮಸ್ಯೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಬೋಧನೆ ಬಹಳ ಮುಖ್ಯವಾದದ್ದೇ ಹೌದು, ಬೋಧಿಸುವುದು ಕೂಡ ತುಂಬ ಮುಖ್ಯವಾದದ್ದೇ ಹೌದು. ಇದು ಕೆಲವೊಮ್ಮೆ ನಮಗೆ ವರವೂ ಆಗುತ್ತೆ. ನಮ್ಮ ಕರೋನಾ ಸಮಯದಲ್ಲಿ ಶಾಲಾ ಕಾಲೇಜುಗಳೆಲ್ಲ ಮುಚ್ಚಿ ಹೋದವು. ಆ ಶಾಲಾ ಕಾಲೇಜುಗಳು ಮುಚ್ಚಿದಂತಹ ಸಮಯದಲ್ಲಿ ಕೂಡ ಮನೆಯಲ್ಲೇ ಕುಳಿತು ಪಾಠಕ್ರಮಗಳನ್ನೆಲ್ಲ ಕೇಳುವಂತಹ ಒಂದು ಅವಕಾಶವೂ ಕೂಡ ನಮಗೆ ಮಾಧ್ಯಮವೇ ಮಾಡಿಕೊಟ್ಟಿದ್ದು. ಅದು ನಮ್ಮ ಪಾಲಿಗೆ ವರವೂ ಆಗಿತ್ತು. ಕೆಲವೊಮ್ಮೆ ಶಾಪವಾಗತ್ತೆ, ಕೆಲವೊಮ್ಮೆ ವರವಾಗತ್ತೆ. ಹಾಗಾಗಿ ಆಯ್ಕೆ ಮಾಡಿಕೊಳ್ಳೋದು ಮಾತ್ರ ಕೇಳುವಂತಹ ನೋಡುವಂತಹ ವೀಕ್ಷಕರ ಪಾಲಿಗೆ ಬಿಟ್ಟದ್ದು. ಆದರೆ ಸರಿಯಾದ ಆಯ್ಕೆ ಇದ್ದಾಗ ಮಾತ್ರ ಜೀವನದಲ್ಲಿ ಸಾರ್ಥಕತೆಯನ್ನು ಕಾಣೋದಕ್ಕೆ ಸಾಧ್ಯವಾಗುವಂಥದ್ದು. ಇದು ನಾವು ಯಾವುದು ಯುಕ್ತವಾದದ್ದನ್ನು ಆಯ್ಕೆ ಮಾಡ್ಕೋತೀವಿ ಆವಾಗ ಇದು ಸರಿ ತಪ್ಪು ಅನ್ನುವಂತಹ ವಿಶ್ಲೇಷಣೆ ನಮ್ಮ ಭಾಗಕ್ಕೆ ಇರುತ್ತೆ. ಅದರ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ. ಅದರಿಂದಾಗಿ ಸರಿಯಾದ ಆಯ್ಕೆಯನ್ನು ಮಾಡ್ಕೊಳ್ಳಿ. ಬೋಧನೆಯನ್ನು ಮಾಡೋದಕ್ಕೆ ಇವತ್ತು ತುಂಬ ಜನ ಇದ್ದಾರೆ, ಬಹಳಷ್ಟು ಜನ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಾ ಇಲ್ವಾ ಅನ್ನುವಂತಹ ವಿಚಾರವನ್ನು ನಾವೇ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ನಮ್ಮ ಈ ಸುಚೀಂದ್ರ ಪ್ರಸಾದ್ ಅವರು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಇನ್ನು 15 ವರ್ಷದ ಹಿಂದೆ ಮಾಡಿದ್ದಿದ್ರೆ ಆವಾಗ ಕೇವಲ ಅವರ ಬಂಧು ಮಿತ್ರರು ಕೆಲವಷ್ಟು ಜನರಿಗೆ ಮಾತ್ರ ತಲುಪ್ತಾ ಇತ್ತು. ಆದರೆ ಇವತ್ತು ಮಾಡ್ತಾ ಇರ್ತಕ್ಕಂತಹ ಈ ಕಾರ್ಯಕ್ರಮ ಸಹಸ್ರ ಜನರನ್ನು ತಲುಪತ್ತೆ. ಮತ್ತು ಬೇರೆ ದೇಶಗಳಲ್ಲಿರ್ತಕ್ಕಂಥವರು ಕೂಡ ಹೋಗಿ ಇದನ್ನು ಕೂತಲ್ಲಿಯೇ ನೋಡೋದಕ್ಕೆ ಮತ್ತು ಕೇಳೋದಕ್ಕೆ ದೃಶ್ಯ ಮತ್ತು ಶ್ರಾವ್ಯ ಎರಡಕ್ಕೂ ಕೂಡ ಅವಕಾಶ ಆಗ್ತಾ ಇರ್ತಕ್ಕಂಥದ್ದು. ನಾವು ಏನಾದ್ರು ಶ್ರೀ 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 ವಿಧುಶೇಖರ ಭಾರತಿಯವರ ಉಪನ್ಯಾಸವನ್ನು ಕೇಳಬೇಕು, ಅವರ ಹಿತವಚನವನ್ನು ಕೇಳಬೇಕು ಅಂದರೆ ಶೃಂಗೇರಿಗೆ ಹೋಗಬೇಕಿಲ್ಲ. ಇವತ್ತಿನ ದಿವಸ ನಮ್ಮ ಬೆರಳಲ್ಲಿಯೇ ಕೈ ಆಡಿಸಿದರೆ ಶೃಂಗೇರಿ ಗುರುಗಳ ಒಂದು ಹಿತವಚನವನ್ನು ಇಲ್ಲಿಯೇ ಕುಳಿತು ಕೇಳಬಹುದಾದಂತಹ ಸೌಭಾಗ್ಯ ನಮ್ಮ ಭಾಗಕ್ಕಿದೆ. ಆದರೆ ಇದೇ ಕೆಲವು 10-15 ವರ್ಷಗಳ ಹಿಂದೆ ಆಗಿದ್ದರೆ ಶೃಂಗೇರಿಗೆ ಹೋಗಿ ನಾವು ಗುರುಗಳನ್ನು ಭೇಟಿ ಮಾಡಿ ಅವರನ್ನು ಸಂದರ್ಶಿಸಿ ಬರಬೇಕಾಗ್ತಿತ್ತು. ಯಾವುದೋ ಒಬ್ಬ ಒಳ್ಳೆಯ ವೈದ್ಯರನ್ನು, ಯಾರದೋ ಒಂದು ಒಳ್ಳೆಯ ಸಲಹೆಯನ್ನು ತೆಗೆದುಕೊಳ್ಬೇಕು ಅಂದರೆ ನಾವು ಇವತ್ತಿನ ಮಟ್ಟಿಗೆ ಕೂತಲ್ಲಿಯೇ ಆಗತ್ತೆ. ಇಲ್ಲಿಂದನೇ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿಂದನೇ ಮಾತನಾಡ್ಬೋದು. ಇದೆಲ್ಲವೂ ಮಾಧ್ಯಮ ನಮಗೆ ತಂದುಕೊಟ್ಟಿರ್ತಕ್ಕಂತಹ ಅನುಕೂಲಗಳು. ಅದೇ ಕೆಲವು ವರ್ಷಗಳ ಹಿಂದೆ ಆಗಿದ್ದಿದ್ರೆ ಆ ಜಾಗಕ್ಕೆ ಹೋಗಿ ಕಾಶಿಯಲ್ಲಿ ಯಾರೋ ಒಬ್ಬ ಪಂಡಿತರನ್ನು ಭೇಟಿ ಮಾಡಬೇಕು ಅಂದರೆ ನಾವು ಕಾಶಿಗೆ ಹೋಗಬೇಕು, ಅವರನ್ನು ಸಂದರ್ಶಿಸಬೇಕು ಅಂತಂದರೆ ಮೌಲ್ಯವೆಷ್ಟು, ಅದಕ್ಕೆ ಸಮಯವೆಷ್ಟು, ಇಷ್ಟರ ಮೇಲೆ ಅದು ಕೆಲಸ ಆಗ್ತಿತ್ತು ಅಂತ ನಾವು ಹೇಳೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹೀಗೆಲ್ಲ ಇರ್ತಾಯಿತ್ತು. ಅಂತಹ ವಿಚಾರವನ್ನು ತೆಗೆದುಕೊಂಡಾಗ ಮಾಧ್ಯಮ ನಮಗೆ ತುಂಬ ಸಹಕಾರಿಯಾಗಿದೆ. ಅನೇಕ ರೀತಿಯ ಬೋಧನೆಗಳನ್ನು ನಮಗೆ ಕೇಳೋದಕ್ಕೆ, ಕೂತಲ್ಲೇ ಕೇಳೋದಕ್ಕೆ ನಮಗೆ ತುಂಬ ಅವಕಾಶವೂ ಆಗ್ತಾ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬಹುದಾಗಿದೆ. ಹಾಗಾಗಿ ಈ ಉಕ್ತ ಬೋಧೆ ಅನ್ನುವಂಥದ್ದು ಒಂದು ನಮ್ಮ ಪಾಲಿಗೆ ಇವತ್ತಿನ ಮಟ್ಟಿಗೆ ಥ್ಯಾಂಕ್ಸ್ ಟು ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಕೆಲವು ವಿಚಾರದಲ್ಲಿ ಅತ್ಯಂತ ಶ್ಲಾಘನೀಯ ಅಂತ ಕೂಡ ಹೇಳಬಹುದಾಗಿದೆ. ಈ ಬೋಧನೆಯನ್ನು ಕೇಳುವವರು ಯಾವ ರೀತಿಯಲ್ಲಿ ಸ್ವೀಕಾರ ಮಾಡ್ತಾರೆ ಅದು ಮಾತ್ರ ಅವರವರಿಗೆ ಸೇರಿದ್ದು ಅನ್ನುವಂಥದ್ದು ನನ್ನ ಅನಿಸಿಕೆ.
ಭಾರತ್ ಸ್ಟೋರ್ಸ್ ಡಿಸೆಂಬರ್ 1 ಹಾಗೂ ಕಿರುತೆರೆಯಲ್ಲಿ ಕೂಡ ಸಾಕಷ್ಟು ಸೀರಿಯಲ್ಸ್ಗಳು. ಸರ್, ನಿಮ್ಮಂಥ ಟ್ಯಾಲೆಂಟೆಡ್ ಪರ್ಸನಾಲಿಟಿ ಮುಂದೆ ನಾವು ನಿಂತಿದ್ದೀವಿ, ಕೂತಿದ್ದೀವಿ ಅಥವಾ ನಿಮ್ಮ ಮಾತನ್ನ ಕೇಳ್ತಿದ್ದೀವಿ ಅನ್ನೋದು ನಮಗೆ ಬಹಳ ಬಹಳ ಖುಷಿ. ನಿಮ್ಮ ಮತ್ತು ಸುಚೇಂದ್ರ ಪ್ರಸಾದ್ ಸರ್ ಅವರ ನಂಟಿನ ಬಗ್ಗೆ 8 ಅಲ್ಲ 9 ಬಾರಿ ಸತತವಾಗಿ ನ್ಯಾಷನಲ್ ಅವಾರ್ಡ್ಸ್ ಕನ್ಸಿಕ್ಯೂಟಿವ್ ಆಗಿ ಗೆಲ್ಲೋದು ಅಂದ್ರೆ ಅದ್ಭುತ. ಸರ್, ತಮ್ಮ ಮಾತುಗಳು ದಯವಿಟ್ಟು. ಶುಭೋದಯ. ನಿನ್ನ ಸ್ನೇಹಿತರು ಯಾರು ಅಂತ ಹೇಳು, ನೀನು ಯಾರು ಅಂತ ಹೇಳ್ತೀನಿ ಅನ್ನೋದು ಒಂದು ಇಂಗ್ಲೀಷ್ನ ಗಾದೆ. ಹಾಗಾಗಿ ಇವರು ನನ್ನ ಸ್ನೇಹಿತರು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನನಗಷ್ಟೇ ಅಲ್ಲ, ಇಲ್ಲಿ ಸೇರಿದಂಥ ಸಾಕಷ್ಟು ಜನಕ್ಕೆ ಹೆಮ್ಮೆ ಆಗುತ್ತೆ. ಸ್ನೇಹಿತರು ಅಂದಾಗ ಇವತ್ತಿನ ಫೇಸ್ಬುಕ್ ಲೆಕ್ಕ ಇಟ್ಕೊಂಡ್ರೆ ಕನಿಷ್ಠ 5,000ದವರೆಗೂ ನೀವು ಸ್ನೇಹಿತರನ್ನ ಮಾಡ್ಕೋಬೋದು ಫೇಸ್ಬುಕ್ಕಲ್ಲಿ. ಅಲ್ಲಿ ನಿಜವಾದ ಸ್ನೇಹಿತರು ಯಾರು ಅಂತ ಹುಡುಕಿದ್ರೆ ಬೆರಳು ಎಣಿಕೆಯಷ್ಟು ಜನ ಕೂಡ ಸಿಗೋಲ್ಲ. ನನ್ನ ಚಿತ್ರಗಳು ಬಿಡುಗಡೆ ಆದಾಗ ನಾನು ಫೇಸ್ಬುಕ್ಕಲ್ಲಿ ಸಹಜವಾಗಿ ಪ್ರಚಾರ ಮಾಡಿ, ನಾಳೆ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ, ಎಷ್ಟು ಜನ ಬರ್ತೀರಿ ಅಂತಂದರೆ 4,999 ಜನ ನಾಳೆ ಬೆಳಗ್ಗೆ ಅಲ್ಲಿ ಇರ್ತೀವಿ ಅಂತ ಹೇಳಿರ್ತಾರೆ. 4 ಜನ ಬಂದಿರಲ್ಲ. ಇದು ಕಟ್ಟು ಸತ್ಯ ಅಲ್ಲ. ಅದರಲ್ಲಿ ನಾನು ಒಬ್ಬ ಆಗಿರ್ತೀನಿ, ಬೇರೆ ನಾನು ಬರ್ತೀನಿ ಅಂತ ಹೇಳಿರ್ತೀನಿ, ನಾನು ಹೋಗಿರಲ್ಲ. ಇದು ನಾನೇನು ಆರೋಪ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವು ಬೇರೆ ನಡಿಕೆ ಜನ ಸ್ನೇಹಿತರಿರ್ತಾರೆ. ನಿಮ್ಮ ಕಷ್ಟಕ್ಕೆ, ನಿಮ್ಮ ಸುಖಕ್ಕೆ, ನಿಮ್ಮ ನಿಟ್ಟುಸಿರಿಗೆ, ನಿಮ್ಮ ತಲ್ಲಣಕ್ಕೆ, ನಿಮ್ಮ ಸಂಕಟಕ್ಕೆ, ನಿಮ್ಮ ಸಂತೋಷಕ್ಕೆ ಜೊತೆಯಾಗ್ತಾರೆ. ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ನೋಡಿದ್ರೆ ಕೇವಲ 5 ಜನ ಕೂಡ ಸಿಗೋದು ಭಾಳ ಕಷ್ಟ. ಆ ಥರದಲ್ಲಿ ನನ್ನ ಬದುಕಿನಲ್ಲಿ ಸುಚೇಂದ್ರ ಪ್ರಸಾದ್ ಅವ್ರನ್ನ ಸುಚಿ ಅಂತ ಕರಿತೀನಿ. ಅವ್ರು ಕೂಡ ಒಬ್ಬರು. ನಾವು ಸಿನಿಮಾ ಮಾಡದೇ ಇರಲಿ, ವಿದ್ಯಮ್ಮ ಹೇಳಿದಾಗೆ ನಾವು ಮಾತಾಡದೇ ಇರಲಿ, ಅವರ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ, ನನ್ನ ಹೃದಯದಲ್ಲೂ ಅಷ್ಟೇ ದೊಡ್ಡ ಸ್ಥಾನವನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ವಾತಾವರಣ ನೋಡಿದ್ರೆ ಒಂಥರ ಸಂಸ್ಕೃತಿಮಯವಾಗಿದೆ. ಇದನ್ನು ಒಂಥರ ವೈಬ್ರೇಷನ್ ಅಂತ ಕರಿತೀವಿ. ಕೆಲವು ಸಮಾರಂಭಗಳಿಗೆ ಹೋದರೆ ಯಾವಾಗ ಆಚೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಬಂದಾಗ ಆಚೆ ಹೋಗೋದಕ್ಕೆ ಮನಸ್ಸು ಬರಲ್ಲ. ಒಂದು ವಾತಾವರಣ, ಇಲ್ಲಿ ಬಂದಿರುವಂಥ ಅತಿಥಿಗಳು, ಮಹೋದಯರು ಎಲ್ಲರೂ ನಿಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. 53 ಅಂತ ಗೊತ್ತಿರಲಿಲ್ಲ, ನಾನು 50 ಅಂತ ಅಂದ್ಕೊಂಡಿದ್ದೆ. ನೀವು 60 ಮಾಡಿದ್ದೀರಿ ಅಂದರೆ ನೀವು ವಯೋವೃದ್ಧರು ಅಂತ ಅಂದ್ಕೊಂಡ್ರಿ, ನಾನು ಜ್ಞಾನವೃದ್ಧರು ಅಂತ ಅಂದ್ಕೊಂಡೆ. ಇದು ಸ್ವಲ್ಪ ಸುಳ್ಳು, ಅದು ಸುಳ್ಳು. ಅವ್ರ ಮಗ 13 ನಿಜ ನೀವು ಹೇಳಿದ್ದು. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಏನೇನು ಸಾಧನೆಗಳು ಅಂತ ನಾನು ಕರೆಯೋದಕ್ಕೆ ಹೋಗಲ್ಲ, ನಮ್ಮ ಕರ್ತವ್ಯ ಅನ್ಬೋದು ಅಥವಾ ನಾವು ತೊಡಗಿಸ್ಕೊಂಡಂಥ ಕ್ರಮ ಅಂತ ಅನ್ಬೋದು. ಕಲಾವಿದರಾಗಿ ರಂಗಭೂಮಿಯಿಂದ, ಚಲನಚಿತ್ರದಿಂದ ಬರೀ ನಟನಾಗಿ ಸೀಮಿತಗೊಳ್ಳದೆ ನಿರ್ದೇಶನದ ಕಡೆ ಒಲಿದು ಅವ್ರು ಮಾಡಿದಂಥ ಚಿತ್ರಗಳನ್ನು ಗಮನಿಸಿದ್ರೆ ನನಗೆ ಹೆಮ್ಮೆ ಆಗುತ್ತೆ. ಯಾವಾಗಲೂ ಪ್ರತಿಯೊಬ್ಬರಿಗೂ ಒಂದು ಸಹಿ ಅಂತ ಇರುತ್ತೆ. ನಾವೆಲ್ಲರೂ ಸಹಿ ಮಾಡ್ತೀವಿ, ಹಾಗಾಗಿ ಆ ಸಹಿಯಿಂದಲೇ ನಮಗೊಂದು ಅಸ್ತಿತ್ವ. ಒಬ್ಬ ಕಲಾಕಾರನಿಗೂ ಒಂದು ಸಹಿ ಅಂತ ಇರುತ್ತೆ. ಅದು ಅವನು ಬರವಣಿಗೆಯ ಶೈಲಿ ಇರಬಹುದು, ಅವನ ಚಲನಚಿತ್ರ ಮಾಡುವಂಥ ಶೈಲಿ ಇರಬಹುದು, ಸಂಭಾಷಣೆಯ ಶೈಲಿ ಇರಬಹುದು. ಹಾಗಾಗಿ ತುಂಬ ಕೆಲವರಿಗೆ ಅವರ ಶೈಲಿ ಸಿಗ್ನೇಚರನ್ನು ಹೊರತುಪಡಿಸಿ ಒಂದು ಶೈಲಿ ಕರಗತವಾಗಿರುತ್ತೆ. ಅದರಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಯಾತಕ್ಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅವ್ರ ಧ್ವನಿ ಬಗ್ಗೆ, ಕನ್ನಡದ ಬಗ್ಗೆ ಹೇಳಿದ್ರಿ, ಮತ್ತೆ ಅದನ್ನು ಹೇಳಲ್ಲ. ಕೆಲವರು ಆರೋಪನೂ ಇದೆ, ಇಷ್ಟೊಂದು ಚೆನ್ನಾಗಿ ಕನ್ನಡ ಮಾತಾಡಿದ್ರೆ ನಾವೆಂಗಪ್ಪ ಉತ್ತರಿಸೋದು ಅಂತನವರು ಹೇಳ್ತಾರೆ. ಅದಕ್ಕೆ ಇವ್ರು ಹೇಳಿದ್ದೊಂದು ಮಾರ್ಮಿಕವಾದ ಉತ್ತರ ಚೆನ್ನಾಗಿದೆ. ನಾನೇರಿದ ಎತ್ತರಕ್ಕೆ ನೀನನ್ನು ಏರು ಅಂತ. ಇದು ಕುವೆಂಪು ಅವರ ಕವಿವಾಣಿ. ಇದು ಆ ಎತ್ತರಕ್ಕೆ ಏರಲಿ, ನಾನು ಯಾತಕ್ಕೆ ಅವ್ರಿಗೋಸ್ಕರ ಕೆಳಗಿಳಿಲಿ, ಅವ್ರಿಗೆ ಅರ್ಥ ಆಗಲಿ ಅಂತ ನಾನು ಕೆಳಗಿಳಿದು ಆ ಭಾಷೆಯನ್ನು ಅಶುದ್ಧಗೊಳಿಸೋದ್ರ ಬದಲು ನಾನು ಭಾಷೆಯನ್ನು ಶುದ್ಧಗೊಳಿಸ್ತೀನಿ. ನನ್ನ ಎತ್ತರಕ್ಕೆ ನೀವು ಏರಿ. ನನ್ನ ಅಂದರೆ ಭಾಷೆ ಎತ್ತರಕ್ಕೆ, ವ್ಯಕ್ತಿಯ ಎತ್ತರಕ್ಕಲ್ಲ, ಆ ಒಂದು ವಸ್ತುವಿನ ಎತ್ತರಕ್ಕೆ ನೀವು ಏರಿ ಅನ್ನುವಂಥದ್ದು ನಿಜವಾದ ಮಾತು. ನಮಗೂ ಕಷ್ಟ ಆಗುತ್ತೆ. ಅವರು ಕೆಲವು ಸರಿ ಸಂದೇಶಗಳನ್ನು, ಮೆಸೇಜ್ ಅಂತ ಹೇಳಂಗಿಲ್ಲ ನಾನೀಗ, ಸಂದೇಶಗಳನ್ನು ಕಳಿಸ್ತಾರೆ ವಾಟ್ಸಪ್ಪಲ್ಲಿ. ಕಳಿಸಿದ್ರೆ ನಾನು ಉತ್ತರ ಕೊಡೋದಕ್ಕೆ ಕನಿಷ್ಠ 15ರಿಂದ 20 ನಿಮಿಷ ತಗೋಬೇಕಾಗುತ್ತೆ. ನಾನು ಅಷ್ಟೇ ಶುದ್ಧವಾಗಿ, ಅಷ್ಟೇ ತಪ್ಪಿಲ್ಲದೆ, ಅಷ್ಟೇ ಪ್ರಾಸಬದ್ಧವಾಗಿ, ಅಷ್ಟೇ ವ್ಯಾಕರಣ ಶುದ್ಧಿಯಿಂದ ಅದನ್ನು ಬರೀಬೇಕಾಗುತ್ತೆ. ಬೇರೆಯವ್ರಿಗಾದರೆ ಈಗ ಗೊತ್ತಲ್ಲ, ಓಕೆ ಅನ್ನೋದನ್ನು ಕೆ ಅಂತ ಬರೆದ್ಬಿಟ್ರೆ ಸಾಕು, ಅರ್ಥ ಮಾಡ್ಕೋತಾರೆ ಜನ. ಆದರೆ ಹಾಗಂತ ಸುಚೇಂದ್ರ ಪ್ರಸಾದ್ಗೆ ಹಾಗೆ ಬರೆಯೋಕ್ಕಾಗಲ್ಲ ನೀವು, ಯಾಕೆಂದರೆ ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ಅದು ಏನೇನು ಹೇಳ್ತಿದ್ರೆ ನಮ್ಮನ್ನು ಕೂಡ ಅವರು ಶುದ್ಧಿಗೊಳಿಸ್ತಾ ಹೋಗ್ತಾರೆ, ವ್ಯಾಕರಣಬದ್ಧವಾಗಿ, ಮಾತೃಬದ್ಧವಾಗಿ. ಅದು ಭಾಳ ಮುಖ್ಯ. ಅದಕ್ಕೆ ನಾನು ಆ ಮೊದಲನ ಮಾತು ಹೇಳಿದ್ದು, ನನ್ನ ಎತ್ತರಕ್ಕೆ ನಿನ್ನನ್ನು ಏರಿಸೋದು ಅಂತ. ಅದು ಒಬ್ಬ ಸ್ನೇಹಿತನಾಗಿ ಅವ್ರನ್ನ ಹೇಗೆ ಅಂದರೆ, ಅವರಲ್ಲಿ ಒಬ್ಬ ತಂದೆ ಇದ್ದಾನೆ, ಒಬ್ಬ ಭ್ರಾತೃ ಇದ್ದಾನೆ, ಒಬ್ಬ ಸಹೋದರ ಇದ್ದಾನೆ, ಒಬ್ಬ ತಾಯಿ ಇದ್ದಾರೆ. ಈ ಎಲ್ಲವೂ ಇದೆಯಲ್ಲ, ಒಂದು ವಾತ್ಸಲ್ಯ, ಈ ಥರದ್ದನ್ನು ನಾನು ಭಾಳ ಕಂಡಿದ್ದೀನಿ. ಒಂದ್ಸರಿ ಸುಬ್ಬಣ್ಣನೋ ಅಥವಾ ಮುಖಜ್ಜಿಯ ಕನಸುಗಳು ನನಗೆ ನೆನಪಿಲ್ಲ, ಮುಖಜ್ಜಿಯ ಕನಸು ಅಲ್ಲ, ಸುಬ್ಬಣ್ಣನೋ ಅಥವಾ ನಮ್ಮ ಮೌನರಂಗನೋ ಗೊತ್ತಿಲ್ಲ,
ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಮ್ಮ ಡಬ್ಬಿಂಗ್ ನಡೀತಾ ಇತ್ತು. ಡಬ್ಬಿಂಗು ಏನೋ ಕೆಲಸ ಮುಗಿಸ್ಕೊಂಡು ನಾನು ಇವರು ಹೊರಟ್ವಿ. ಚಿತ್ರೀಕರಣ ತಾಣಕ್ಕೆ ಬರಬೇಕಾಗಿತ್ತು. 2 ಸನ್ನಿವೇಶ ಸಮಯ ಇದೆಯಮ್ಮ, ಬರ್ತಾ ಇದ್ವಿ ಕಾರ್ನಲ್ಲಿ. ಮಧ್ಯೆ ನನಗೆ ಹಸುವಾಗ್ಬಿಡ್ತು 12:30ವರೆಗೆ. ನಾನು ಹೇಳಿದೆ ಈಗಾಗಲೇ 12:15 ಆಯಿತು, 1 ಗಂಟೆ ಹೊತ್ತಿಗೆ ನಾವು ಚಿತ್ರೀಕರಣ ತಾಣಕ್ಕೆ ಹೋದ್ರೆ ಅಲ್ಲಿರೋ ಊಟ ಆದರೂ ಸಿಗುತ್ತೆ, ಹಸುವಾಗ್ತಾ ಇದೆ ಅಂತಂದರು. ಹೋಗೋಣ ಬನ್ನಿ ಅಂತ ಅವ್ರು ಸ್ವಲ್ಪ ಅವ್ರ ಮಾತು ಹೇಗೆ ಸ್ಪೀಡೋ ಕಾರ್ನ ಓಡಿಸೋದು ಬಹಳ ಸ್ಪೀಡೇ. ಕೂತ್ಕೊಂಡಿದ್ದವ್ರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ. ಆ ವೇಗ ಇರುತ್ತೆ, ಆ ವೇಗದಲ್ಲಿ ಬರ್ತಾ ಇದ್ರು ಬೆಂಗಳೂರಿನ ಆ ಟ್ರಾಫಿಕ್ನಲ್ಲಿ ವೇಗದಲ್ಲಿ. ವಿದ್ಯಾಪೀಠ ಸರ್ಕಲ್ ದಾಟಿದ್ವಿ. ಅವ್ರಿಗೆ ನೆನಪಿರಲ್ಲ, ಯಾಕೆಂದರೆ ತಾವು ಮಾಡಿದವ್ರಿಗೆ ಯಾವುದು ನೆನಪಿರಲ್ಲ, ಅದು ಪಡ್ಕೊಂಡವ್ರಿಗೆ ಮಾತ್ರ ನೆನಪಿರುತ್ತೆ ಕೆಲವು ವಿಚಾರಗಳು. ಟಕ್ ಅಂತ ಒಂದು ಕಡೆ ಗಾಡಿ ನಿಲ್ಲಿಸಿದ್ರು. ಈ ರಸ್ತೆ ಈಗಲೇ ಯಾಕೆ ನಿಲ್ಲಿಸ್ತಾ ಇದ್ರಿ ಅಂದರೆ 1 ನಿಮಿಷ ಬಂದೆ. ಏನೋ ಅವ್ರಿಗೇನೋ ಬಾಯಿ ಅಡಿಕೆನೋ ಮತ್ತೊಂದು ಆಗಿರಬೇಕು, ಹೋಗಿದ್ದಾರೆ ಅಂದರೆ ವಾಪಸ್ ಅಲ್ಲಿ ಹೋಗಿ ಬಿಸ್ಕತ್ತು, ಬ್ರೆಡ್ಡು, ಹಣ್ಣು, ಹಂಪಲು ಎಲ್ಲ ತೊಗೊಂಡು ಅಂತ ಕೊಟ್ಟರು ನನಗೆ. ಅಲ್ಲಿಂದ ಒಂದು 5 ನಿಮಿಷದಲ್ಲಿ ನಾವು ಚಿತ್ರೀಕರಣ ಆದರೆ ಇದು ಒಂದು ವಾತ್ಸಲ್ಯ. ನಾನಂತೂ ಆ ಥರದ್ದು ಎಷ್ಟೋ ಜನಕ್ಕೆ ಮಾಡಿಲ್ಲ. ಆದರೆ ಮಾಡುವಂಥ ವ್ಯಕ್ತಿಗಳು ನೋಡಿದಾಗ ಈ ಥರದ ವ್ಯಕ್ತಿಗಳು ಉಂಟಾ ಅಂತ ಅನಿಸುತ್ತೆ. ಅದು ಒಬ್ಬ ಮಾನವೀಯ ಮನುಷ್ಯನ ಸ್ವಭಾವ. ಇನ್ನೊಂದು ಸರಿ ನೀವು ಹೇಳ್ದಂಗೆ ಸುಬ್ಬಣ್ಣ ಚಿತ್ರೀಕರಣ ನಮ್ಮದು ಕನಕಪುರದ ಹತ್ರ ಚಿತ್ರೀಕರಣ ನಡೀತಾ ಇತ್ತು. ಚಿತ್ರೀಕರಣದಲ್ಲಿ ತೊಂದರೆ ಕೊಡುವಂಥ ಕಲಾವಿದರೆ ಹೆಚ್ಚಿಗೆ. ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಸಾಕಷ್ಟು ಗೊತ್ತಿರುತ್ತೆ ಅದನ್ನು ಪಿರಿಪಿರಿ ಮಾಡೋದು ಅಂತ ಹೇಳ್ತಿರ್ತಾರೆ. ಇವರು ಹಾಡಿರಲ್ಲ ಪ್ರಾಯಶಃ, ಬೇರೆ ಬೇರೆ ಕಡೆ ಎಲ್ಲ ದೊಡ್ಡ ಗಾಯಕ ಆಗಿರ್ತಾನೆ. ಓಕೆ, ನಿನ್ನ ಕೊನೆ ಆಸೆ ಏನು ಅಂತ ಸುಬ್ಬಣ್ಣ ಕೇಳ್ತಾರೆ. ಕೇಳಿದಾಗ ಅದೊಂದು ಹಾಡಿದೆಯಲ್ಲ, ಹಾಡ್ತೀರಾ ಅದನ್ನ ಅಂತ ಕೇಳ್ತಾರೆ. ಚಿತ್ರೀಕರಣ ನಡೀತಾ ಇದೆ, ಪ್ರಾಯಶಃ ಅದು ಮಧ್ಯಾಹ್ನದ 12 ಗಂಟೆನೋ 1 ಗಂಟೆನೋ. ಇವರು ನನಗೆ 2-3 ದಿನ ಮುಂಚೆನೇ ನನ್ನ ತಾಯಿಯವರು ಎಲ್ಲಿಂದನೋ ಹಿಂತಿರುಗ್ತಾರೆ, ಬೆಂಗಳೂರು ರೈಲ್ವೆ ಸ್ಟೇಷನ್ ನಾನು ಹೋಗಬೇಕು. ಅದು ರೈಲು ಬಹುಶಃ 4 ಗಂಟೆಗೋ 3 ಗಂಟೆಗೋ ಬರುತ್ತೆ, ನಾನು ಕಳಿಸ್ಕೊಡ್ಬಹುದಲ್ವಾ ಅಂತ ಭಾಳ ವಿನಯವಾಗಿ ಕೇಳಿದರು. ಆಗಲಿ ಅಂತ. ನಾವು ಕೆಲವು ಸಲ ನಿರ್ದೇಶಕ ಮರೆತು ಬಿಡ್ತೀವಿ, ಬೇಕಂತೂ ಮರಿತೀವಿ. ಮರೆತುಬಿಟ್ಟಿದ್ದೆ ನಾನು. ನೀವು ಗಮನಿಸಿದ್ರೆ ಸೂಕ್ಷ್ಮವಾಗಿ ಆ ಹಿಂದೆ ಬಂದಂಥ ಪದ್ಮಗಂಧಿ ಅವರಿಗೆ, ಪ್ರಪಾತದಿಂದ ಪದ್ಮಗಂಧಿಯವರೆಗೆ ಸುಮಾರು 5-6 ಚಿತ್ರಗಳ ತುಣುಕುಗಳನ್ನು ನಾವು ಗಮನಿಸಿದ್ವಿ. ಅವೆಲ್ಲವಕ್ಕೂ ಒಂದಕ್ಕೊಂದು ಹೊಂದಾಣಿಕೆ ಕಾಣುತ್ತೆ. ಇದು ಬೇರೆ ಚಿತ್ರದ್ದು, ಅದು ಈ ಚಿತ್ರದ್ದು ಅಂತ ಅನ್ಸಲ್ಲ. ಅದು ಒಬ್ಬ ನಿರ್ದೇಶಕರಿಗಿರಬೇಕಾದ ಸಹಿ. ಕೊನೆಯಲ್ಲಿ ತದ್ವಿರುದ್ಧ ಬಂದಾಗ ಏನೋ ಭಿನ್ನ ಅನ್ಸುತ್ತೆ. ನಾನು ಆರಂಭದಲ್ಲಿ ನನಗೆ ಗೊತ್ತಿಲ್ಲದೆ ಸದ್ವಿರುದ್ಧನ ಯಾವಾಗ ಮಾಡಿದ್ರು ಸುಚೇಂದ್ರ ಪ್ರಸಾದ್ ಅಂತ ಅನ್ಕೋತೆ, ಯಾಕೆಂದ್ರೆ ಸಹಿ ಇರಲಿಲ್ಲ ಇವ್ರದ್ದು. ಆಮೇಲೆ ಗೊತ್ತಾಯ್ತು ನನಗೆ ಇದು ಬೇರೆಯವರದ್ದು, ಇವ್ರು ಬರೀ ಅಭಿನಯಿಸಿದ್ದಾರೆ, ಈ ನಿರ್ದೇಶನ ಇವ್ರದ್ದಲ್ಲ ಅಂತ. ಇದು ಸಹಿ. ಇವೆಲ್ಲ ಚಿತ್ರಗಳು ಒಂದಲ್ಲ ಒಂದು ಥರದಲ್ಲಿ ಒಬ್ಬ ಕಲಾವಿದನ ಸಹಿಯಾಗಿ ಸಮಾಜದ ಜೊತೆ ಒಬ್ಬ ಕಲಾವಿದ ಹೇಗೆ ಮುಖಾಮುಖಿಯಾಗ್ತಾನೆ, ಮುಖಾಮುಖಿಯಾಗಿ ಒಂದು ಚರ್ಚೆ ನಡೀತಾ ಇರಬೇಕಾದದ್ದು, ದೃಶ್ಯಗಳ ಮೂಲಕ ಕಟ್ಟುವಂಥದ್ದು. ಸಂದಿಗ್ಧದ ವಸ್ತು ಒಂಥರ ಆದರೆ ಪ್ರಪಾತದ ವಸ್ತು ಬೇರೆ ಥರದ್ದು. ಏಕಚಕ್ರವನ್ನು ಸಂಸ್ಕೃತ ಭಾಷೆಯಲ್ಲಿ ಮಾಡಿದ್ದು, ಅದಕ್ಕೆ ಅವ್ರು ಪಡಿಪಾಟ್ಲ ಪಟ್ಟದ್ದೆಲ್ಲ ನನಗೆ ಗೊತ್ತಿದೆ. ಯಾಕಾದರೂ ಸಂಸ್ಕೃತ ಮಾಡೋದು ಅಂತ ಅನಿಸಿರುತ್ತೆ ಅವ್ರಿಗೆ. ಒಂದು ಭಾಷೆಯನ್ನು ಉಳಿಸ್ಬೇಕು ಅಂತ ಒಂದು ಚಿತ್ರ ಮಾಡಿದಾಗ ಅದು ಎಂತೆಂಥ ಬಿಕ್ಕಟ್ಟುಗಳನ್ನು ತಂದುಕೊಡುತ್ತೆ ನಮ್ಮ ಸಮಾಜದಲ್ಲಿ. ಅದು ಬೇರೆದೇ ವಿಚಾರ. ಹಾಗಾಗಿ ಪದ್ಮಗಂಧಿಯವರೆಗೂ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು, ನಿಮಗೊಂದು ಪದ್ಮಗಂಧದ ಹಾರ ಹಾಕಿದ್ರು, ಅದರಲ್ಲೂ ಸ್ವಂತಿಕೆ ಇದೆ. ಬೇರೆ ಯಾವುದೋ ಹಾರ ಹಾಕ್ಬೋದಾಯ್ತಲ್ವಾ ಅಲ್ವಾ? ತನ್ನ ಚಿತ್ರವನ್ನು ಅದರಲ್ಲಿ ಪದ್ಮದ ಬಗ್ಗೆ ಅವ್ರು ಹೇಳಿದ್ರು. ಅದರ ಮುಹೂರ್ತಕ್ಕೂ ಹೋಗಿದೆ, ನಂತರ ಕೂಡ ಚರ್ಚೆ ಮಾಡಿದ್ದೀನಿ, ಕತೆ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಇಡೀ ನಮ್ಮ ಬದುಕಿನಲ್ಲಿ ಕಮಲದ ಕೆಲವೇ ಹೆಸರುಗಳು ನನಗೆ ಬರುತ್ತೆ. ಆ ಕಮಲ ಇಲ್ಲದೆ ಬದುಕೇ ಇಲ್ಲ. ಕಮಲ ಅಂದರೆ BJP ಅಂತ ದಯವಿಟ್ಟು ಅಂದ್ಕೊಬಿಡಿ. ಅಂದರೆ ಲಕ್ಷ್ಮಿ ಕೂತಿರೋದು ಕಮಲ ಮೇಲಾಗಿರುತ್ತೆ. ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಒಂದು ಕಮಲದ, ಒಂದು ಪದ್ಮದ ಆಕಾರಗಳು ಹೇಗೆ ಅರಳಿದೆ ನಮ್ಮ ಸಂಸ್ಕೃತಿಯಲ್ಲಿ ಅನ್ನೋದ್ರ ಕುರಿತು ಹೇಳ್ತಾ ಒಂದು ಕಥೆಯನ್ನು ಹೇಳಿದಿರೋದು ಒಂದು ಅಪರೂಪದ. ತನ್ನ ಪ್ರಯತ್ನಗಳ ಮೂಲಕ ನಿರಂತರವಾಗಿ ಕ್ರಿಯಾಶೀಲರಾಗಿರುವಂಥ ನನ್ನ ಆಪ್ತ ಮಿತ್ರ ಕೆ. ಸುಚೇಂದ್ರ ಪ್ರಸಾದ್ ಅವರಿಗೆ ದೇವರು ಶ್ರೇಯೋಭಿಲಾಷಿ ಆಶ್ರಯ ಎಲ್ಲ ಕೊಡಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. 4 ದಿನ ನಿಮ್ಮ ಜೊತೆ ಇರಬೇಕಾಗಿತ್ತು, ಕ್ಷಮೆ ಇರಲಿ. ನಾನು ನಿಮಗೆ ಅಭಿನಂದಿಸಿ ಹೋಗೋಣ ಅಂತ ಬಂದೆ. ನಾನು ಬೇರೆ ಊರಿಗೆ ಹೋಗ್ಬೇಕಾ, ಪ್ರಯಾಣ ಮಾಡಬೇಕಾಗಿರೋದ್ರಿಂದ. ಬಹಳ ತೂಕಬದ್ಧವಾದ ಮಾತುಗಳನ್ನೇ ಆಡಿದ್ರಿ ತಾವು. ಬಹಳ ಬಹಳ ಧನ್ಯವಾದಗಳು ಸರ್ ತಮ್ಮ ಸಮಯಕ್ಕೆ. ಇದೀಗ ವೇದಿಕೆ ಮೇಲೆ ನಾನು ಆಹ್ವಾನಿಸೋದಕ್ಕೆ ಇಷ್ಟಪಡ್ತೀನಿ ಖ್ಯಾತ ಚಿತ್ರ ಸಾಹಿತಿಗಳು, ಸಾಹಿತಿಗಳು, ಸಂಗೀತ ನಿರ್ದೇಶಕರು, ಕನ್ನಡ ಮತ್ತು ತುಳು ಈ 2 ಭಾಷೆಗಳಲ್ಲಿ ಇವರ ಟ್ಯಾಲೆಂಟ್ ನಾವು ಬಲ್ಲವರಾಗಿದ್ದೀವಿ. ಇವತ್ತು ಬಹಳ ಖುಷಿ ಇದೆ ಶ್ರೀಯುತ ವಿ. ಮನೋಹರ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅನ್ನೋದು. ಜೋರಾದ ಚಪ್ಪಾಳೆ ಮೂಲಕ ಶ್ರೀಯುತ ವಿ. ಮನೋಹರ್ ಸರ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ, ಸುಚೇಂದ್ರ ಅವರು ಅಭಿನಯಿಸಿದಂತಹ ಕೆಲವು ಚಿತ್ರಗಳಿಗೆ ನಾನು ಸಂಗೀತ ಕೊಟ್ಟಿದ್ದೀನಿ ಅನ್ನೋದು ನನಗೆ ಖುಷಿ ಆಗ್ತಾ ಇದೆ. ಅದರಲ್ಲಿ ನಮ್ಮ ಶೇಷಾದ್ರಿಯವರ ಬೆಟ್ಟದ ಜೀವ, ಇಂಗಳೆ ಮಾರ್ಗ ಬೇರೆಯವ್ರದ್ದು, ಹೀಗೆ ಕೆಲವು ಶರೀರ ಶಾರೀರ 2 ಎತ್ತರ ಅವ್ರದ್ದು. ಶರೀರದಲ್ಲೂ ಎತ್ತರ ಅವರು, ಶಾರೀರದಲ್ಲೂ ಅವ್ರ ಧ್ವನಿ
ಅಷ್ಟೇ ಒಂದು ಗಟ್ಟಿ. ಆಮೇಲೆ ಶೇಷಾದ್ರಿ ಅವರು ಹೇಳಿದ್ರು ಆಗಲೇ, ಕನ್ನಡವನ್ನು ನಮಗೆ ಅವರು ಒಂದು ರೀತಿಯಲ್ಲಿ ನಾವು ಅದನ್ನು ಆಚರಿಸೋ ಥರ, ಕನ್ನಡವನ್ನು ಮಾತನಾಡೋದಲ್ಲ, ಅದೊಂದು ಆಚರಣೆ ಅದು. ಆ ರೀತಿ ಸುಚೇಂದ್ರ ಅವರು ತಾವು ಮಾತನಾಡಿ ಬೇರೆಯವರು ಅದನ್ನು ಮಾತನಾಡಬೇಕು ಅಂತ ಸ್ಫೂರ್ತಿ ಕೊಡ್ತಾರಲ್ಲ ಅದು. ಜೊತೆಗೆ ಇವರು ಈ 5 ಸಿನಿಮಾ ಯಾವಾಗ ಮಾಡಿದ್ರು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಇವತ್ತು ಸಿನಿಮಾ ಅನ್ನೋದು ಪ್ರಚಾರ ಇಲ್ಲದೆ ಇದ್ದರೆ ಆಗೋದೇ ಇಲ್ಲ, ಪ್ರಚಾರ ಬೇಕೇ ಬೇಕು. ಇವರು ಏಕಚಕ್ರ ಸಿನಿಮಾ ಮಾಡಿದಾಗ ಅದು ನನಗೆ ಗೊತ್ತಾಯಿತು. ನಾನು ನೋಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಇನ್ನೊಂದು, ನನಗೆ ಸಂಸ್ಕೃತ ಭಾಷೆಯ ಬಗ್ಗೆ ಅಭಿಮಾನ ಜಾಸ್ತಿ. ಈ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಅಂದಾಗ ಇನ್ನಷ್ಟು ನನಗೆ ಕುತೂಹಲ ಮತ್ತು ಆಸಕ್ತಿ ಇತ್ತು. ಹಾಗಾಗಿ ಇವತ್ತು ಈ 5 ಬಿಡಬಾರ್ದು ಅಂತ ನಾನು ಬಂದಿದ್ದೀನಿ. ಹಾಗಾಗಿ ಈ ಪ್ರತಿಯೊಂದು ಕೂಡ ಜನಕ್ಕೆ ತಲುಪಿ ಯಶಸ್ವಿ ಆಗಲಿ ಇವರ ಕೆಲಸ ಅಂತ ಸುಚೇಂದ್ರ ಅವರಿಗೆ ಪ್ರೀತಿಯಿಂದ ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಸರ್, ನಿಮ್ಮಲ್ಲಿ ಒಂದು ಪ್ರಶ್ನೆ ನಾನು ಕೇಳಬಹುದು. ಅದೇನಂದ್ರೆ, ಸರ್ ಹೇಳ್ತಾ ಇದ್ರು, ಶೇಷಾದ್ರಿ ಸರ್ ಹೇಳ್ತಾ ಇದ್ರು, ಬಹಳ ಸಾಂಸ್ಕೃತಿಕವಾಗಿದೆ ಇವತ್ತಿನ ಈ ಸಂಪೂರ್ಣ ವೇದಿಕೆ ಅಂತ. ಒಂದ್ ಯಾವ್ದಾದ್ರು ವಿಶೇಷವಾದ ಸನ್ನಿವೇಶ ತಮಗೇನಾದ್ರೂ ನೆನಪಿದ್ಯಾ? ಸುಚೇಂದ್ರ ಪ್ರಸಾದ್ ಸರ್ ಜೊತೆ ನಡೆದಂಥದ್ದು, ಬಹುಶಃ ಎಲ್ಲೂ ಹೇಳಿಲ್ಲ ಕೇಳಿಲ್ಲ ಅನ್ನುವಂಥದ್ದು, ಅದೊಂದು ತಮಾಷೆ ಸನ್ನಿವೇಶ ಇರಬಹುದು, ಸೀರಿಯಸ್ ಇರಬಹುದು. ಇನ್ನೊಂದು ಏನಂತಂದ್ರೆ, ಒಬ್ರಿಗೊಬ್ರು ಅಭಿನಂದನೆಗಳು ಮಾಡ್ತೀವಿ ವಿನಃ ಜಾಸ್ತಿ ಮಾತಾಡಲ್ಲ. ಒಂಥರ ಗಡಿಯಾರದ ಮುಳ್ಳು ಇದ್ದಾಗೆ ಒಂದು ಸಂಪರ್ಕ ಇರುತ್ತೆ, ಆದರೆ ಆ ಮುಳ್ಳುಗಳು ಸೇರೋದು ಒಂದು ಸಮಯದಲ್ಲಿ ಮಾತ್ರ, ಉಳಿದಂತೆ ಸುತ್ತಾ ಇರುತ್ತೆ. ಅದೇ ಥರ ನಾವು ಅವರು ಜಾಸ್ತಿ ಒಂದು ಸಭೆ ಸಮಾರಂಭದಲ್ಲಿ ಅಕ್ಕಪಕ್ಕ ಕೂತಿರ್ತೀವಿ, ನಾನು ಏನೋ ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನು ಸಿನಿಮಾದಲ್ಲಿ ನಾನು ನೋಡಿರ್ತೀನಿ ಅವ್ರನ್ನ, ಉಳಿದಂತೆ ಅಂತ ಸಂದರ್ಭ ಬಂದಿಲ್ಲ, ಮುಂದೆ ಬರಲಿ ಅಂತ ಒಂದು ಆಶಿಸ್ತೇನೆ. ಅದ್ಭುತವಾಗಿ ಹೇಳಬಹುದು ಅನ್ನೋದಕ್ಕೆ ಉದಾಹರಣೆ ನಮ್ಮ ವಿ ಮನೋಹರ್ ಸರ್ ಹೇಳಿದ್ರು, ಬೇರೆ ಬೇರೆ ಇರ್ತೀವಿ, ಬೇರೆ ಬೇರೆ ಓಡಾಡ್ತಿರ್ತೀವಿ, ಆದ್ರೆ ಇಂಥದ್ದೊಂದು ಅತ್ಯದ್ಭುತವಾದ ಅಪರೂಪದ ಸನ್ನಿವೇಶ ಅಂತ ಬಂದಾಗ ಒಂದಾಗ್ತೀವಿ. ಮನೋಹರ್ ಸರ್, ಬಹಳ ಧನ್ಯವಾದಗಳು ತಾವಿವತ್ತು ಬಂದು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸುಚೇಂದ್ರ ಪ್ರಸಾದ್ ಸರ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಖಂಡಿತ ಗೊತ್ತಿರಲಿಲ್ಲ ಇವತ್ತು ಅವರ ಹುಟ್ಟುಹಬ್ಬ ಅಂತ. ಹಾರ್ದಿಕ ಶುಭಾಶಯಗಳು ಅವ್ರಿಗೆ. ಎರಡನೇದಾಗಿ ಅವ್ರ ಬಗ್ಗೆ ಏನು ಹೇಳೋದು, ನಾನು ಅವರ ಮಾವು ಬೇವು ಚಿತ್ರದ ನಾಯಕ ನಟಿ, ನಾನು ನಾಯಕಿ ಅಂತಲೇ ಹೇಳ್ಕೊತೀನಿ. ಈ ಚಿತ್ರರಂಗ ಕಲೆ ಅನ್ನೋದು ಇಟ್ಸ್ ಅ ಕಾಂಪ್ಲಿಕೇಟೆಡ್ ಥಿಂಗ್. ಇಂಥ ಒಂದು ವಿಭಾಗದಲ್ಲಿ, ಇಂಥ ಒಂದು ಚಿತ್ರರಂಗದಲ್ಲಿ ನಾಟಕ ಇರ್ಬೋದು, ಸಂಗೀತ ಇರ್ಬೋದು, ಇಂಥ ಎಲ್ಲ ಒಂದು ಇಷ್ಟೊಂದು ರಂಗಗಳಲ್ಲಿ ಪರಿಣಿತಿಯನ್ನು ಪಡ್ಕೊಂಡು, ಅಷ್ಟೇ ಎಲ್ಲ ಮಾಡರ್ನ್ ಐಡಿಯಾಸ್ಗಳನ್ನು ಇಟ್ಕೊಂಡು, ನಮ್ಮ ಸಂಸ್ಕೃತಿ, ನಮ್ಮ ತನವನ್ನು ಬಿಟ್ಕೊಡದೇ ಇರುವಂಥವ್ರು ನಮ್ಮ ಇಂಡಸ್ಟ್ರಿನಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವರು ಸುಚೇಂದ್ರ ಪ್ರಸಾದ್. ವಾಕಿಂಗ್ ಯೂನಿವರ್ಸಿಟಿ ಅಂತಲೇ ಹೇಳ್ತೀನಿ. ವಾಕಿಂಗ್ ಅಷ್ಟೇ ಅಲ್ಲ, ವಾಕಿಂಗ್, ಟಾಕಿಂಗ್, ಸ್ಲೀಪಿಂಗ್, ಸಿಟ್ಟಿಂಗ್ ಎಲ್ಲ ಯೂನಿವರ್ಸಿಟಿಗಳು ಅವರೇನೆ. ನಾನು ಮೂಲತಃ ನಟಿ ಅಲ್ಲದೆ ಅಲ್ಲ, ನನ್ನ ಗಾಯಕಿ. ಆದರೂ ಅವರು ಹಿ ಸಾ ಸ್ಪಾರ್ಕ್ ಇನ್ ಮೀ. ಇವರು ಈ ಪಾತ್ರವನ್ನು ನಿಭಾಯಿಸ್ಬೋದು ಅಂತ ಅವ್ರಿಗೆ ಅನ್ನಿಸ್ತು. ಇದೇ ಜಾಗದಲ್ಲಿ ನಾನೊಂದು ನಾಟಕದ ರಿಹರ್ಸಲಿಗೆ ಬಂದಿದ್ದೆ, ಓಡ್ ಹೋಗ್ತಾ ಇದ್ದೆ ನಾಟಕ ರಿಹರ್ಸಲ್ಗೆ. ನಾನು 15 ವರ್ಷ ಆದಮೇಲೆ ಅಕಸ್ಮಾತಾಗಿ ಭೇಟಿಯಾದೆ. ಸೊ ಆ ಭೇಟಿ ಒಂದು ಅವರ ಚಿತ್ರದಲ್ಲಿ ಅಭಿನಯಿಸೋ ಒಂದು ಅವಕಾಶ ತರುತ್ತೆ ಅಂತ ನಾನು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ಆದರೆ ಅದನ್ನು ಅವರು ಸಾಧ್ಯ ಮಾಡಿದ್ರು. ಅಷ್ಟೇ ಅಲ್ಲ, ಪ್ರತಿ ಒಂದನ್ನು ಅವರು ಎಷ್ಟೇ ಅದ್ಭುತವಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಹೇಗೆ ನಟನೆ ಮಾಡೋದು, ಫಸ್ಟು ನಟ ನಟಿ ಆದರೂ ಹೇಗೆ ಯೋಚನೆ ಮಾಡಬೇಕು, ಪಾತ್ರದ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು, ಇದೆಲ್ಲ ಟ್ರೈನಿಂಗ್ ಅವರು ನಮಗೆ ಕೊಟ್ಟರು. ಅದಕ್ಕೆ ನಾನು ಹೇಳೋದು, ಅವರು ಬರೀ ವಾಕಿಂಗ್ ಯೂನಿವರ್ಸಿಟಿ ಅಲ್ಲ, ಎಲ್ಲ ಥರದ ಯೂನಿವರ್ಸಿಟಿ ಅವರು ಅಂತ. ಅಷ್ಟೇ ಅಲ್ಲ, ಒಂದು ಎಲ್ಲರ ಹತ್ರನೂ ಎಲ್ಲರೂ ಹೇಳಿದಾಗೆ ಒಂದು ಪರ್ಸ್ನಲ್ ಕನೆಕ್ಷನ್ನ ಇಟ್ಕೊಂಡಿರ್ತಾರೆ. ಸುಖದಲ್ಲಿ, ಆತಂಕದಲ್ಲಿ, ದುಃಖದಲ್ಲಿ, ಸಂತೋಷದಲ್ಲಿ, ಎಲ್ಲದರಲ್ಲೂ ಅವ್ರು ನಮ್ಮ ಜೊತೆ ಇರ್ತಾರೆ. ಈಸ್ ಆಲ್ವೇಸ್ ಇನ್ ಟಚ್ ವಿತ್ ಮೀ. ಅವರ ಕೆಲಸಗಳ ಬಗ್ಗೆ ನನಗೆ ಹೇಳ್ತಾರೆ, ನನ್ನ ಕೆಲಸಗಳ ಬಗ್ಗೆ ಅವ್ರು ಹೇಳ್ತೀನಿ. ವಯಸ್ಸಲ್ಲಿ ಅವರು ತುಂಬ ದೊಡ್ಡವರಾದ್ರೂ ಒಂಥರ ಸ್ನೇಹಿತರ ಥರ
ಬಿಹೇವ್ ಮಾಡ್ತಾರೆ. ಆ್ಯಂಡ್ ಎಲ್ಲದ್ರ ಬಗ್ಗೆನೂ ಅವ್ರಿಗೆ ನಾಲೆಡ್ಜ್ ಇದೆ, ಎಲ್ಲದ್ರ ಬಗ್ಗೆನೂ ಅವರು ಗೈಡೆನ್ಸ್ ಕೊಡೋ ಒಂದು ಕೆಪಾಸಿಟಿ ಅವ್ರಿಗಿದೆ. ಸೊ ಇಂಥ ದೊಡ್ಡ ವ್ಯಕ್ತಿತ್ವದ ಬಗ್ಗೆ ನನಗೆ ಇವತ್ತು ಬಂದು ಇಲ್ಲಿ ಮಾತನಾಡೋದಕ್ಕೆ ಬಹಳ ಸಂತೋಷ ಆಗ್ತಿದೆ. ಸರ್ ಧನ್ಯವಾದಗಳು. ಹೀಗೇನೆ ನೂರಾರು ಚಿತ್ರಗಳನ್ನು ಮಾಡಿ ಹಾಗೆ ಅದಕ್ಕೆ ಮನ್ನಣೆ, ಜನರ ಮನ್ನಣೆ ಎಲ್ಲನೂ ಸಿಗಲಿ ಅಂತ ನಾನು ದೇವ್ರ ಹತ್ರ ಹಾರೈಸ್ತೀನಿ. ಥ್ಯಾಂಕ್ ಯು ಆಲ್. ಖಂಡಿತ ಮಾವು ಬೇವು ಚಿತ್ರವನ್ನು ನೀವು ಇದರಲ್ಲಿ ಚಿತ್ರ ಪ್ರದರ್ಶನದಲ್ಲಿ ನೋಡಿ, ಅಷ್ಟೆಲ್ಲ ಅವರ ಎಲ್ಲ ಚಿತ್ರಗಳನ್ನು ನೋಡಿ, ವಿಶೇಷವಾಗಿ ಮಾವು ಬೇವು ಚಿತ್ರವನ್ನು ಖಂಡಿತ ಹಾಡಿನ ಸಾಲು. ಓಕೆ, ಮಾವು ಬೇವದೇ ಹಾಡ್ತೀನಿ ನಾನು. ಇನ್ಫ್ಯಾಕ್ಟ್ ಇವತ್ತು ಹುಟ್ಟಿದ ಹಬ್ಬ ಆಚರಿಸ್ಕೊಳ್ತಾರೆ ಸುಚೇಂದ್ರ ಪ್ರಸಾದ್ ಸರ್ ಅವರ ಕೋರಿಕೆ ಕೂಡ ನೀವು ಹಾಡಬೇಕು ಅನ್ನೋದು. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬಂದದ್ದೆಲ್ಲ ಈ ಸಭೆ ಕೈಯ ಗೆಳೆಯ ಕಾಣತಕ್ಕೆ ಚಿಂತೆಯ ಕೈಯ ಗೋಣು ಹಾಕಿ ಕೂರಬ್ಯಾಡ ಗತ್ತಿನಲ್ಲಿ ಬಾಳ ನೋಡ ಗೋಳು ಹಾಕಿ ಕೂರಬ್ಯಾಡ ಗತ್ತಿನಲ್ಲಿ ಬಾಳ ನೋಡ ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ ಬದ್ನತೆಲ್ಲ ಈ ಸಭೆ ಕೈಯ ಗೆಳೆಯ ಕಾಣತಕ್ಕೆ ಚಿಂತೆಯ ಕೈಯ ಗೋಣು ಹಾಕಿ ಕೂರಬ್ಯಾಡ ಗತ್ತಿನಲ್ಲಿ ಬಾಳ ನೋಡ ಗೋಣು ಹಾಕಿ ಕೂರಬ್ಯಾಡ ಗತ್ತಿನಲ್ಲಿ ಬಾಳ ನೋಡ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಮನೋಹರ್ ಸರ್ ಇದ್ರು ಇಲ್ಲಿ, ಅವ್ರಿಗೆ ನಾನು ವಿಶೇಷವಾಗಿ ಧನ್ಯವಾದ ಅರ್ಪಿಸೋಕೆ ಇಷ್ಟಪಡ್ತೀನಿ. ನಾನು ಚಿಕ್ಕ ಮಗು ಆಗಿದ್ದಾಗ ನನಗೆ ಒಂದು ವಿಶೇಷವಾದ ಅವಕಾಶ ಕೊಟ್ಟು ಚಾಕ್ಲೇಟ್ಗೋಸ್ಕರ ನಾನು ಹಾಡು ಹೇಳಿದ್ದೀನಿ ಆಗಿತ್ತು. ಹಾಗೆ ಇಲ್ಲಿ ನಮ್ಮ ಪ್ರೊಡ್ಯೂಸರ್ ಸರ್ ರಾಜಶೇಖರ್ ಅವರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಚೈತ್ರ ಅವರೇ. ಇನ್ಫ್ಯಾಕ್ಟ್ ಚೈತ್ರ ಅವ್ರು ಹೇಳ್ತಾ ಇದ್ರು ಮಾವು ಬೇವು ಸಿನಿಮಾದ ನಟನೆಯ ಬಗ್ಗೆ, ಅಯ್ಯೋ ಇದು ನನಗೆ ನನ್ನದಲ್ಲದ ಒಂದು ಫೀಲ್ಡ್, ಆದ್ರೆ ಸರ್ ಏನ್ ನೋಡಿದ್ರು ನನ್ನಲ್ಲಿ ಗೊತ್ತಿಲ್ಲ, ಒಂದು ಅದ್ಭುತವಾದ ಅವಕಾಶ ಇದು ಅಂತ. ಅಂತಾರಾಷ್ಟ್ರೀಯ ಚಿತ್ರ ಪ್ರದರ್ಶನದಲ್ಲಿ 618 ಸಿನಿಮಾಗಳಲ್ಲಿ ಈ ಒಂದು ಸಿನಿಮಾಗೆ ಮಾವು ಬೇವು ಸಿನಿಮಾಗೆ ಚೈತ್ರರವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಸಿಗತ್ತೆ. ಸೊ ಆಬ್ವಿಯಸ್ಲಿ ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಏನನ್ನ ನೋಡಿದರೆ ಈಕೆಯಲ್ಲಿರೋ ಆ ನಟಿ ಆಕೆಗೆ ಒಂದು ಅವಕಾಶ ಮಾವು ಬೇವು ಸಿನಿಮಾದಲ್ಲಿ ಅಂತ ಏನ್ ಕೊಟ್ಟರು, ಖಂಡಿತ ಅದು ಸಾರ್ಥಕವಾಯಿತು ಅಂತ. ಧನ್ಯವಾದಗಳು ಚೈತ್ರ ಅವರೇ. ಶ್ರೀಯುತ ಶ್ರೀನಾಥ್ ಅವರು ನಮ್ಮೊಂದಿಗಿದ್ದಾರೆ. ಸರ್ ದಯವಿಟ್ಟು ತಾವು ವೇದಿಕೆ ಮೇಲೆ ಬಂದು ನಮ್ಮನ್ನು ಉದ್ದೇಶಿಸಿ ಹಾಗೂ ಸುಚೇಂದ್ರ ಪ್ರಸಾದ್ ಸರ್ ಬಗ್ಗೆ ಏನ್ ಮಾತಾಡ್ತೀರಾ ನಾವು ಕೇಳ್ಬೇಕು. ಯಾಕಂದ್ರೆ ನೀವು ಸಹಪಾಠಿಗಳು ಅಂತ ಸರ್ ಹೇಳಿದ್ರು. ಸರ್ ಬಗ್ಗೆ ಯಾರೇ ಮಾತಾಡಿದ್ರು ಅದೊಂದು ಸೀರಿಯಸ್ ನೋಟ್ ಅಲ್ಲಿ ಇರುತ್ತೆ. ಸರ್ ಇಷ್ಟು ಬಲ್ಲವರಾಗಿದ್ದಾರೆ, ಅಷ್ಟು ತಿಳ್ಕೊಂಡವರಾಗಿದ್ದಾರೆ. ಕೋರ್ಸ್ ಹೌದು, ಯಾಕಂದ್ರೆ ನಮ್ಮೆಲ್ಲರಿಗೂ ಇವತ್ತು ಹೂವಿನೊಂದಿಗೆ ನಾರೂ ಸ್ವರ್ಗಕ್ಕೆ ಸೇರ್ತು ಅನ್ನೋ ಹಾಗೆ ಸರ್ ಜೊತೆಗಿನ ಈ ಚಿಕ್ಕ ಚಿಕ್ಕ ಒಡನಾಟಕ್ಕೆ ನಾವು ಬಹಳ ಖುಷಿ ಪಡ್ತೀವಿ. ಗುರುಗಳ ಸ್ಥಾನದಲ್ಲಿ ಸರ್ನ ನೋಡ್ತೀವಿ ನಾವು. ಆದ್ರೆ ಬಾಲ್ಯದ ದಿನಗಳಲ್ಲಿ ಶ್ರೀನಾಥ್ ಸರ್ ಮುಂದೆ ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಸರ್ ಬಾಲ್ಯದ ದಿನಗಳಲ್ಲಿ ಸುಚೇಂದ್ರ ಪ್ರಸಾದ್ ಸರ್ ಹೇಗಿದ್ರು ಸರ್? ಏನಾದ್ರೂ ತರಲೆ ಮಾಡೋರ? ಇಂಗ್ಲಿಷ್ ಮಾತಾಡೋರ? ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದ, ತುಂಬಾ ಚೆನ್ನಾಗಿ ಹಾಡು ಹೇಳ್ತಾ ಇದ್ದ.
ನಾನು ಅವನು ಗುಬ್ಬಿ ಚಿದಂಬರಾಶ್ರಮದಲ್ಲಿ ಸುಮಾರು 3 ವರ್ಷ ಒಂದೇ ರೀತಿ ಜೊತೆಲಿದ್ದವು. ತುಂಬ ಆತ್ಮೀಯತೆ. ಎಷ್ಟು ರೀತಿ ಅದು ಹೇಗೆ ಹೇಳಬೇಕೋ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಸರಿಯಾಗಿ. ತುಂಬ ಚೆನ್ನಾಗಿರ್ತಿದ್ವಿ. ಹಾಡು ಮಾತ್ರ ತುಂಬ ಈಗಲೂ ಅವನು ಹೇಳ್ತಾ ಇದ್ದಿದ್ದು ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ 4 ಹನಿಯ ಚೆಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಆಮೇಲೆ ಒಂದು ರೀತಿ ತುಂಬ ಡೌನ್ ಟು ಅರ್ತ್ ಅಂತ ಏನು ಹೇಳ್ತೀವೋ ಆ ರೀತಿ ತುಂಬ ಆತ್ಮೀಯತೆ. ನನ್ನ ಪ್ರತಿಯೊಂದು ಸುಖ ದುಃಖದಲ್ಲಿ ಎಲ್ಲ ರೀತಿ ಪಾಲಾಗಿದ್ದಾನೆ. ಅವನ ಸ್ನೇಹ ನಾನು ಬಿಡೋದಿಲ್ಲ. ಅವನಿಗೆ ಇನ್ನೂ ಆಯುಷ್ಯ ಕೊಟ್ಬಿಟ್ಟು ಆ ವಿರೂಪಾಕ್ಷ ಕಾಪಾಡಲಿ ಅಂತ ಬಿಟ್ಟು ಪ್ರಾರ್ಥನೆ. ಸರ್, ಇಷ್ಟು ಹೇಳಿದ್ರೆ 4 ಸಾಲುಗಳು ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಮಾತಾಡಿದ್ರೇನೆ ಹಾಡು ಹಾಡ್ದಂಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಆದ್ರೆ ಹಾಡು 4 ಸಾಲು ಕೇಳಬೇಕು ಅನ್ನೋರು ಚಪ್ಪಾಳೆ ತಟ್ಟಿದ್ದೇವೆ. ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ 4 ಹನಿಯ ಚೆಲ್ಲಿ ದಿನ ದಿನವು ಕಾದು ಬಾಯಾರಿ ಬಳಲಿ ಬೆಂಗದಿಹ ತಾಪದಲ್ಲಿ ಬೆಂಗದಿಹ ತಾಪದಲ್ಲಿ. ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ 4 ಹನಿಯ ಚೆಲ್ಲಿ ದಿನ ದಿನವು ಕಾದು ಬಾಯಾರಿ ಬಳಲಿ ಬೆಂಗದಿಹ ತಾಪದಲ್ಲಿ ಬೆಂಗದಿಹ ತಾಪದಲ್ಲಿ. ಜಡವಾದ ನಮ್ಮ ಬಡತನದ ನೋವು ನಿಮಗರಿವಾಗಬಹುದೇ ಜಡವಾದ ನಮ್ಮ ಬಡತನದ ನೋವು ನಿಮಗರಿವಾಗಬಹುದೇ. ನೀಲಿ ಗಗನದಲ್ಲಿ ತೇಲಿ ಹೋಗುತ್ತಿಹ ನಿಮ್ಮ ನೆಳೆಯಬಹುದೇ ನಿಮ್ಮ ನೆಳೆಯಬಹುದೇ. ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೇ 4 ಹನಿಯ ಚೆಲ್ಲಿ ದಿನ ದಿನವು ಕಾದು ಬಾಯಾರಿ ಬಡಲಿ ಬೆಂಗದಿಹ ತಾಪದಲ್ಲಿ ಬೆಂಗದಿಹ ತಾಪದಲ್ಲಿ. ಧನ್ಯವಾದಗಳು. ಒಂದು ನಾಸ್ಟಾಲ್ಜಿಕ್ ನೆನಪನ್ನ ಹಂಪಿಯ ವಿರೂಪಾಕ್ಷ ದೇವಸ್ಥಾನದ ಪ್ರಧಾನ ಅರ್ಚಕರು ಶ್ರೀಯುತ ಸುಚೇಂದ್ರ ಪ್ರಸಾದ್ ಸರ್ ಅವರ ಸಹಪಾಠಿಗಳು ಶ್ರೀಯುತ ಶ್ರೀನಾಥ್ ಅವರಿಗೆ ಪೂರ್ವಕವಾದಂತಹ ಧನ್ಯವಾದಗಳು ಸರ್. ಎಲ್ಲ ಕಿರಿಯ ಶ್ರೇಷ್ಠ ಚಿತ್ರಗಳಿಗೆ, ಭಾರತೀಯ ಸನಾತನೀಯ ಬಂಧುಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ಇವತ್ತಿನ ದಿನ ಬಹಳ ವಿಶೇಷವಾದ ಅದ್ಭುತವಾದಂತಹ ದಿನ ಅನ್ನೋದು ಇಲ್ಲಿ ಬಂದವರಿಗೆ ಮಾತ್ರ ಗೊತ್ತು ಅಂತ ಅಂದ್ಕೊಳ್ತೀನಿ. ಯಾಕೆಂತಂದರೆ ಇಷ್ಟೊಂದು ವಿಶೇಷತೆಯಿಂದ ಕೂಡಿದಂತಹ ಇಂತಹ ಶ್ರೇಷ್ಠ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಅವರ ಸನಿಹದಲ್ಲಿರುವಂತಹದ್ದೇ ಒಂದು ವಿಶೇಷವಾದ ಭಾಗ್ಯ. ಇವತ್ತು ಅವರು ಹುಟ್ಟಿದ ದಿನವಾದ್ದರಿಂದ ನಮ್ಮ ಎಲ್ಲರ ಪರವಾಗಿ, ಇಡೀ ಭಾರತೀಯರ ಪರವಾಗಿ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ದಯಪಾಲಿಸಿ ಭಾರತದ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡೋದಕ್ಕೆ ಅವ್ರನ್ನ ಸಂಪೂರ್ಣ ಬಳಸ್ಕೊಳ್ಳುವಂತಾಗಲಿ ಅಂತ ಆ ಇಡಗುಂಜಿ ಗಣಪತಿಯಲ್ಲಿ ಪ್ರಾರ್ಥಿಸ್ತೇನೆ. ಆಶೀರ್ವಾದಗಳು ಸುಚೇಂದ್ರಜಿ. ಭಾಳ ಸಂತೋಷ ದಿನ. ನಾನೊಬ್ಬ ಕಲ್ಲು ಕುಟ್ಟೋ ಕಲಾವಿದ, ಆದರೆ ನನ್ನಂಥವನ್ನು ಚೆನ್ನಾಗಿ ಕುಟ್ಟಿ ರಿಪೇರಿ ಮಾಡಿದ್ದಾರೆ. ಒಂದು ವಿಶೇಷವಾಗಿ ಅಮ್ಮ ಭಗಿನಿ ಡಾಕ್ಟರ್ SR ಲೀಲಾ ಅವರ ಒಂದು ಸಿನಿಮಾದಲ್ಲಿ ಪದ್ಮಗಂಧಿ ಅಂತ ನೀವು ಇಲ್ಲಿ ಈಗ ಅದರ ಟೈಟ್ಲ್ ಒಂದು ಪೋಸ್ಟರ್ನ ನೋಡಿದಿರಿ. ಅದರೊಳಗಡೆಗೆ ಎಂಥವ್ರನ್ನು ಯಾವ ರೀತಿಯಾಗಿ ತಯಾರು ಮಾಡ್ಬೋದು ಅನ್ನೋದಕ್ಕೆ ಈ ಮಹಾಚೇತನಗಳೇ ಸಾಕ್ಷಿ. 8-10 ವರ್ಷಗಳ ಹಿಂದಿನ ಒಂದು ಕಲ್ಪನೆಯ ವಿಚಾರದಲ್ಲಿ ಅಕ್ಕ ಫೋನ್ ಮಾಡಿದವಾಗ ಕೇಳ್ಕೊಂಡಿದ್ದು, ಪದ್ಮಗಂಧಿ ಕಮಲದ ಬಗ್ಗೆ ವಿಶೇಷಗಳು ಬಂದವಾಗ ನೀವು ಖಂಡಿತ ಆ ಸಿನಿಮಾವನ್ನು ನೋಡಬೇಕು. ಯಾಕೆ ಅಂತಂದರೆ ಕಮಲದ ಮಹತ್ವ ಏನು ಅನ್ನೋದು ಗೊತ್ತಾಗಬೇಕಾದ್ರೆ ಈ ಸಿನಿಮಾ ನೋಡಿದ್ರೆ ಮಾತ್ರನೇ ಒಂದು ಪೂರ್ಣತ್ವ ಸಿಕ್ಕುವಂತಹದ್ದು. ಅದು ಇಲ್ಲದೆ ಹೋದರೆ ಪ್ರಪಂಚನೇ ಇಲ್ಲ ಅನ್ನುವಂಥದ್ದು ನಿಮಗೆ ಆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅದರ ಹಂತದ ಬೆಳವಣಿಗೆಗಳು, ಅದರ ಒಂದು ವಿಶೇಷತೆಯನ್ನು ನೀವು ಖಂಡಿತ ಇದರಲ್ಲಿ ನೋಡಿ ಅದಕ್ಕೆ ಅತ್ಯುನ್ನತ ಸ್ಥಾನ ದೊರಕುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕೆಂತಂದರೆ ಇದುವರೆಗೆ ಯಾರೂ ಆ ತರಹದ ವಿಷಯದಲ್ಲಿ ಒಂದು ಕಲಾತ್ಮಕವಾದ ಸಿನಿಮಾವನ್ನು ಮಾಡಿಲ್ಲ ಅನ್ನೋದು ನನ್ನ
ತೀರ್ಮಾನ ಇದೆ. ಯಾಕೆಂತಂದ್ರೆ ನಾನು ಸಿನಿಮಾದಲ್ಲಿ ತೀರಾ ನೋಡದೇ ಇದ್ರೂ ಹಾಗೆ ಒಂದು 63 ವರ್ಷ ಈಗ ನನಗೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ನೀವು ನೂರಾರು ಕಾಲ ಸಮಾಜದ ಏಳಿಗೆಗೆ ಸಹಾಯಕಾರಿ ಆಗ್ತಾ. ಸುಚೇಂದ್ರ ಪ್ರಸಾದ್ ಸರ್ ಅವರ ಸಾಕಷ್ಟು ವಿಶೇಷತೆಗಳಲ್ಲಿ ಒಂದು ನೀವೆಲ್ಲರೂ ಗಮನಿಸಿರ್ತೀರಾ, ಅದೇನಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮಾಡ್ತಾರೆ ಎಲ್ಲಿನೂರು ಎಲ್ಲ ನೆನಪಿಟ್ಕೊಂಡು ಬರೋ ಪ್ರತಿಯೊಬ್ಬರಿಗೂ ಅವ್ರು ಪರಿಚಯ ಮಾಡ್ಕೊಡುವಂತಹ ಪರಿ ಇದೆಯಲ್ಲ, ಇದೀಗ ವೇದಿಕೆ ಮೇಲೆ ಆಹ್ವಾನಿಸೋದಕ್ಕೆ ಬಹಳ ಖುಷಿ ಅನ್ಸುತ್ತೆ ನನಗೆ. ಸಂಸ್ಕಾರ ಭಾರತೀಯ ಸಂಘಟನಾ ಮಂತ್ರಿಗಳಾದಂತಹ ರಾಮಚಂದ್ರ ಜಿ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ದೀನಿ. ಸಂಸ್ಕಾರ ಭಾರತೀಯ ತಂಡ ಇವತ್ತು ನಮ್ಮೊಂದಿಗಿದೆ ಅನ್ನೋದು ನಮಗೆ ಬಹಳ ಖುಷಿ. ಶ್ರೀಯುತ ರಾಮಚಂದ್ರ ಜಿ ರವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮೂಲಕ ನಾವು ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸೋಣ. ಒಂದು ಮಾತಿದೆ, ಏನಂದ್ರೆ ನಾವು ಚಪ್ಪಾಳೆ ತಟ್ಟಿದಷ್ಟು ನಮ್ಮ ಆಯುಸ್ ರೇಖೆ ವೃದ್ಧಿ ಆಗುತ್ತೆ ಅಂತ. ನಿಜಾನೋ ಇಲ್ವೋ ಅದು ನಿಜ ಅಂತ ಅನ್ಕೊಂಡು ಚೆನ್ನಾಗಿ ಚಪ್ಪಾಳೆ ತಟ್ಟೋಣ. ಯಾಕಂದ್ರೆ ಇಂಥವರ ಒಡನಾಟ ನಮ್ಗೆ ಜೀವನ ಪರ್ಯಂತ ಆಗ್ಬೇಕಂದ್ರೆ ನಮ್ಮ ಆಯುಸ್ ಇನ್ನೂ ಜಾಸ್ತಿ ಆಗ್ಬೇಕು ಅಲ್ವಾ? ಒಂದು ಜೋರಾದ ಚಪ್ಪಾಳೆ ಬರ್ಲಿ ದಯವಿಟ್ಟು. ಎಲ್ರಿಗೂ ನಮಸ್ಕಾರ. ಮಾನ್ಯ ಸುಚೇಂದ್ರ ಪ್ರಸಾದ್ ಅವರಿಗೆ ಜನ್ಮದಿನದ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಂಸ್ಕಾರ ಭಾರತೀಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತಾನೇ ಶೇಷಾದ್ರಿಯವರು ಒಂದು ಮಾತು ಹೇಳ್ತಾ ಇದ್ರು, ನಾವು ಯಾರ ಜೊತೆ ಇದ್ದೀವಿ ಅನ್ನೋದರಿಂದ ನಮ್ಮ ಘನತೆಯನ್ನು ತಿಳಿಲಿಕ್ಕೆ ಸಾಧ್ಯ ಅಂತ. ಹಾಗೆಯೇ ಸಮಾಜದಲ್ಲೂ ಕೂಡ ನಾವು ಯಾರ ಮಧ್ಯ ಇದ್ದೀವಿ ಅನ್ನೋದರಿಂದ ಸಂಘಟನೆಯ ಒಂದು ಘನತೆಯೂ ಕೂಡ ಬಿಂಬಿತ ಆಗುತ್ತೆ ಸಮಾಜದಲ್ಲಿ ಅಂತಕ್ಕಂಥದ್ದು ಕಾಣುತ್ತೆ. ಸಂಸ್ಕಾರ ಭಾರತೀಯ ಅಧ್ಯಕ್ಷರಾಗಿ ಮಾನ್ಯ ಸುಚೇಂದ್ರ ಪ್ರಸಾದ್ ಅವರು ಕಳೆದ 5 ವರ್ಷಗಳಿಂದ ಸಂಘಟನೆಯ ನೇತೃತ್ವವನ್ನು ವಹಿಸಿ ಪ್ರಾಂತದಾದ್ಯಂತ ಅದರ ಘನತೆ ಮತ್ತು ಗರಿಮೆಯನ್ನು ವರ್ಧಿಸೋದರಲ್ಲಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಸಾಮಾನ್ಯವಾಗಿ ತುಂಬ ಮಾತಾಡ್ತಾ ಇದ್ದಾಗ ಎಲ್ಲರ ಅಭಿಮತ ಕಾಣ್ತಾ ಇದ್ದಿದ್ದು, ಒಬ್ಬ ವ್ಯಕ್ತಿ ದೊಡ್ಡವನು ಅಂದರೆ ಯಾರು ಅಂತ, ಯಾವ ಮೂಲಕ ದೊಡ್ಡವರಾಗ್ತಾರೆ ಅಂತ. ಸಂಸ್ಕಾರ ಭಾರತೀಯ ಕಳೆದ ಅನೇಕ ದಿನಗಳಿಂದ ಅವರ ಸಹವಾಸದಲ್ಲಿ ಕಂಡ ಅಂಶ ಅಂದರೆ, ನಾನು ಎಷ್ಟು ಸಣ್ಣವನಾಗಿ ಎಲ್ಲರ ಜೊತೆ ಇರ್ತೀನೋ ಅದು ಬೇರೆಯವ್ರಿಗೆ ದೊಡ್ಡದಾಗಿ ಕಾಣುತ್ತೆ ಅಂತಕ್ಕಂಥದ್ದು. ಎಲ್ಲದರಲ್ಲೂ ಕೂಡ ಅವರ ವ್ಯಕ್ತಿತ್ವ ಎಷ್ಟು ಉನ್ನತವಾಗಿದೆ ಅಂತಕ್ಕಂಥದ್ದು ಅವರ ನಡವಳಿಕೆಯಿಂದಲೇ ಅದು ಕಾಣುವಂಥದ್ದು. ಮಾತಿನಲ್ಲಿರ್ಬೋದು, ಕೃತಿನಲ್ಲಿರ್ಬೋದು, ಆಚರಣೆಯಲ್ಲಿರ್ಬೋದು, ಎಲ್ಲ ಅಂಶಗಳಲ್ಲೂ ಕೂಡ ಅವರು ಪರಿಪೂರ್ಣ ವ್ಯಕ್ತಿತ್ವವನ್ನು ಕಂಡಿರ್ತಕ್ಕಂಥವ್ರು, ತೋರಿಸ್ಕೊಡ್ತಾ ಇರ್ತಕ್ಕಂಥವ್ರು. ತಾವು ನಡೀತಾ ಹೀಗೆ ನಡಿಬೇಕು ಅಂತ ಹೇಳದೆ ತೋರಿಸುವಂಥ ಒಂದು ಘನ ವ್ಯಕ್ತಿತ್ವವನ್ನು ಸುಚೇಂದ್ರ ಪ್ರಸಾದ್ ಅವರು ಹೊಂದಿರತಕ್ಕಂಥವ್ರು. ಅವರಿಗೆ ಭಗವಂತ ಎಲ್ಲ ಕ್ಷೇತ್ರದಲ್ಲೂ ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಯಶವನ್ನು ತರ್ತಕ್ಕಂಥ ಅವಕಾಶಗಳು ಹೆಚ್ಚು ಲಭಿಸ್ಲಿ ಅಂತ ಹೇಳ್ತಾ, ಚಲನಚಿತ್ರ ಕ್ಷೇತ್ರಕ್ಕೆ ಪಟ್ಟಂತೆ ನೋಡಿದಾಗ ಪದ್ಮಗಂಧಿ ಅಂತಕ್ಕಂಥ ಈಗ ತೆರೆಗೆ ಬರ್ತಾ ಇರ್ತಕ್ಕಂಥ ಸಿನಿಮಾದ ಮೂಲಕ ಇಡೀ ಜಗತ್ತಿಗೆ ಕಮಲದ ಮಹತ್ವವನ್ನು ತೋರಿಸುವಂಥ ದಿಕ್ಕಿನಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಮತ್ತು ಲೀಲಾ ಭಗಿನಿಯವರು ಮುಂದುವರೆದಿರ್ತಕ್ಕಂಥದ್ದು ಸಂಸ್ಕಾರ ಭಾರತಿಗೂ ಒಂದು ಹೆಮ್ಮೆಯ ಒಂದು ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಹಾರ್ಟ್ಫೆಲ್ಟ್ ವಿಶಸ್ ಅಂಡ್ ಹ್ಯಾಪಿ ಬರ್ಡೇ ಸರ್. ಹೃತ್ಪೂರ್ವಕವಾದ ಶುಭಾಶಯಗಳು. ಅದನ್ನೇ ಕನ್ನಡದಲ್ಲೇ ಹೇಳಿದ್ರು ನೋಡಿ, ಹಿಡಿದ್ಬಿಟ್ರು. ಹುಟ್ಟು ಹಬ್ಬದ ಶುಭಾಶಯಗಳು. ಸರಿನಾ ಸರ್? ಥ್ಯಾಂಕ್ ಯು ಎವ್ರಿಬಡಿ. ಲವ್ ಯು ಆಲ್. ಈಸ್ ಸಚ್ ಎ ವಂಡರ್ಫುಲ್ ಗಿಫ್ಟ್ ಟು ಅವರ್ ಕನ್ನಡ ಸೊಸೈಟಿ. ಚಂದ್ರಶೇಖರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ನಮಸ್ಕಾರ. ನಾವು ವೇದಾಧ್ಯಯನದಲ್ಲಿ ನಾವು ಯಾವ ಜೊತೆ ತೊಳ್ಕೊಂಡಿರ್ತೀವಿ, ವೇದಾಧ್ಯಯನ ಮಾಡ್ತೀವಿ. ಅವ್ರು ಒಂದ್ಸತಿ ಹೀಗೆ 2-3 ವರ್ಷದಲ್ಲಿ ಒಂದ್ಸತಿ ಅವರು ವೇದ ಕ್ಲಾಸಿಗೆ ಸೇರ್ಕೊಂಡ್ಮೇಲೆ ನಾವು ವೇದಾಧ್ಯಯನ ಮಾಡೋಕ್ಕೆ ಇವ್ರ ಜೊತೆ ಶುರು ಮಾಡಿದ್ವಿ. ಏನಂದರೆ 1ನೇ ಕ್ಲಾಸ್ನಲ್ಲಿ ಹೇಗೆ ಮಕ್ಕಳನ್ನ ತಿದ್ದಿ ಇದು ಮಾಡ್ತಾರೋ ಆ ಥರ ನಮಗೆ ವೇದನ ಅವರು ಹೇಳ್ಕೊಟ್ರು. ನಾವು ಇವತ್ತು
ಇವಾಗ ಏನಂದರೆ ನನಗೆ ಒಂದ್ಸತಿ ಇವಾಗ ಅವ್ರನ್ನ ಇದು ಮಾಡ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಯಾಕೆ ಅಂತಂದ್ರೆ ದಿವಸ 8ರಿಂದ ಇಲ್ಲ 9 ಗಂಟೆಯಿಂದ 1 ಅವರ್ 2 ಅವರ್ ನಾನು ಡೈಲಿ ವೇದಾಧ್ಯಯನ ಮಾಡೋದು. ಮಾಡಬೇಕಾದ್ರೆ ಒಂದ್ಸತಿ ಫೋನ್ ಮಾಡೋದು ಅವ್ರಿಗೆ. ಅವ್ರು ಯಾವ ಊರಲ್ಲಿರ್ತಾರೋ ಎಲ್ಲಿರ್ತಾರೋ ಈ ನಡುವೆ ತುಂಬಾ ಬ್ಯುಸಿ, ಅವರು ಸಿಗೋದಿಲ್ಲ. ಮೊದಲು ಎಲ್ಲರೂ ಇರಲಿ 8 ಗಂಟೆಗೆ ನಾವು ಇಬ್ಬರು ಇದರೊಳಗೆ ವೇದ ಕೂತ್ಕೊಳ್ಬೇಕು, 1 ಅವರ್ ವೇದಾಧ್ಯಯನ ಮಾಡಬೇಕು. ತುಂಬ ಕಲ್ತ್ಕೊಂಡ್ವಿ. ರುದ್ರಾಧ್ಯಯನ ಮಾಡಿದ್ವಿ, ಪವಮಾನಾಧ್ಯಯನ ಮಾಡಿದ್ವಿ, ತಿರ್ಗಿ ಅದನ್ನೇ ಒಂದಷ್ಟು ಪಾರಾಯಣ ಮಾಡ್ತಾ ಇದ್ವಿ. ಯಾವಾಗ ಹೇಳ್ತಾ ಇದ್ರು ಅವರು ವೇದನ ಮಾಡ್ಬೇಕಾದ್ರೆ ಸರಿಯಾಗಿ ಮಾಡಬೇಕು, ತಪ್ಪು ಮಾಡಬಾರ್ದು ಅಂತಂದ್ಬಿಟ್ಟು ಯಾವಾಗಲೂ ತಿಂತಾನೆ ಇದ್ರು. ಈ ದಿವಸ ಅದಕ್ಕೋಸ್ಕರ ನಾನು ಮೊನ್ನೆ ಯಾವುದೋ ಇದು ಶನಿವಾರ ದಿವಸ ಪಾರಾಯಣ ಫೋನ್ ಮಾಡಿದೆ ಅಂತಂದರೆ ಈ ಥರ ನಮ್ದೊಂದು ಕಾರ್ಯಕ್ರಮ ಇದೆ, ಬರಲೇಬೇಕು ನೀವು ಅಂತಂದರು. ನನಗೆ ಈ ಥರ ಒಂದು ಕಾರ್ಯಕ್ರಮ ಅಂತ ಗೊತ್ತಿಲ್ಲ ನಿಜವಾಗ್ಲೂ, ಏನೋ ಅವ್ರ ಮನೇಲಿ ಏನೋ ಒಂದು ಸಣ್ಣ ಕಾರ್ಯಕ್ರಮ ಅಂದ್ಕೊಂಡೆ. ಅದನ್ನು ಭಾಳ ಸಂತೋಷ ಆಯಿತು. ಈ ದಿವಸ ಅವ್ರು ಹುಟ್ಟಿದಬ್ಬ, ದೇವರು ಅವ್ರಿಗೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಂದೇ ಒಂದು ಸರ್ತಿ ಅವ್ರ ಜೊತೆಗಡೆ ಒಂದೇ ಒಂದು ಮಂತ್ರ ಹೇಳ್ಬಿಡ್ತೀನಿ. ಏನಿಲ್ಲ, ಒಂದು ಶಿವನ ಮೇಲೆ ನಮಸ್ತೆ ಅಸ್ತು ಭಗನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರ ಶಿವಮಹಾದೇವಾಯ ನಮೋ ನಮಃ. ಗೊತ್ತಿಲ್ಲ, ಇಲ್ಲ ಹೇಳ್ತೀನಿ, ಅದಕ್ಕೆ ಬರ್ತೀನಿ, ಒಂದು ನಿಮಿಷ ಬರ್ತೀನಿ. ನನಗೇನೋ ಗೊತ್ತಿಲ್ಲಪ್ಪ. ನನಗೆ ಬೇರೆ ಗೊತ್ತಿರೋದೇನು ಅಂದರೆ, ಗುರು ಅನ್ನೋದು ನಮಗೆ ದೇವ್ರ ಧನ್ಯವಾದಗಳು ಗುರುಗಳೇ. ಹುಟ್ಟುಹಬ್ಬ ಶುಭಾಶಯಗಳು. ನೀವು ಯಾವತ್ತೂ ಚೆನ್ನಾಗಿರಬೇಕು. ನಿಮ್ಮ ಆಶೀರ್ವಾದ ಎಲ್ಲದರಲ್ಲೂ ನಿಮಗೆ ಸಂತೋಷ, ಶ್ರೇಯಸ್ಸು, ವಿಜಯ ಲಭಿಸಲಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಸೊ ಎಲ್ರಿಗೂ ತುಂಬ ಸಂತೋಷ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳ್ಕೊತೀನಿ. ನಮಸ್ಕಾರ. ಅನೇಕದರ ವಿನ್ಯಾಸ ತಂತ್ರಜ್ಞಾನಗಳ ಆಮೂಲಾಗ್ರ ವಿಶ್ಲೇಷಣೆಯ ಭಂಡಾರ. ಇಂತಹ ಮಚ್ಚಗಳ ಹಲವು ವಿಚಾರಧಾರೆಗಳುಳ್ಳ ವ್ಯಕ್ತಿಯ ಅನುಭವಗಳ ಸರಣಿಯ ಯಥಾವತ್ ದೃಶ್ಯ ದಾಖಲೀಕರಣ ಸಾಹಸವೇ ಪ್ರಪಾತ. ಸುಚೀಂದ್ರ ಪ್ರಸಾದ್ ಅವರ ಹಲವಾರು ಸಿನಿಮಾಗಳನ್ನು ನೋಡಿದ್ದೀನಿ. ದಕ್ಷಿಣ ಭಾರತದ ರಾಷ್ಟ್ರೀಯ ನಾಟಕ ಶಾಲೆ ರೀಜನಲ್ ರಿಸೋರ್ಸ್ ಸೆಂಟರ್ ಶುರುವಾದಾಗ ದಿಲ್ಲಿಯಿಂದ ನನ್ನ ಗುರುಗಳಾದಂಥ DR ಅಂಕೋರು ಮತ್ತು ನಾನು ಅವರ ಸಹಾಯಕ ನಿರ್ದೇಶನದಾಗ ನಮ್ಮ ಒಂಥರ ಒನ್ ಮ್ಯಾನ್ ಆರ್ಮಿ ಥರ ಸುಚೀಂದ್ರ ಅವರು ನಾಟಕ ಶಾಲೆಯಲ್ಲಿದ್ದರು. ದಕ್ಷಿಣ ಭಾರತದ ವಿದ್ಯಾರ್ಥಿಗಳನ್ನು ದಿಲ್ಲಿಯ ರಾಷ್ಟ್ರೀಯ ನಾಟಕ ಶಾಲೆಗೆ ಉನ್ನತ ಶಿಕ್ಷಣಕ್ಕೆ ಕಳಿಸೋದು ನಮ್ಮದಾಗಿತ್ತು. ಯಾಕಂದರೆ ನಾನು ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಪದವಿ ಪಡೆದಾಗ ನಮ್ಮವರೇ ಆದಂಥ BV ಕಾರಂತರು ಅದರ ನಿರ್ದೇಶಕರಾಗಿದ್ದರು. ಅವ್ರಿಗಿನ್ನ ಮೊದಲು ಇಬ್ರಾಹಿಂ ಮಲ್ಕಾಜಿ ಅವರಿದ್ದರು. ಅದರಲ್ಲಿ ಒಂದೇ ರಾಷ್ಟ್ರೀಯ ನಾಟಕ ಶಾಲೆ ಇರೋದು, ನರ್ಸಸ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಏನಿದೆ. ಅದರಲ್ಲಿ ಪದವಿ ಪಡೆದಂಥ ನಮ್ಮವರೇ ಆದಂಥ ಗಿರೀಶ್ ಕಾಸರವಳ್ಳಿ ಅವರು ಅಸಿಸ್ಟೆಂಟ್ ಆಗಿದ್ದರು. ಅದರ ಮೇಲೆ ಕೇಳಿದ್ರೆ, ಯಾಕೆ ನೀವು ಈ ಥರ ಮೊದಲನೇ ಅವಾರ್ಡ್ಗಿನ ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದೀರಿ, ನೀವು ಯಾಕೆ ಬರಲಿಲ್ಲ? ಅದು ನನ್ನ ಲ್ಯಾಂಗ್ವೇಜ್ ಅಲ್ಲ ಅಂದರು ಕಾರಂತರು. ಸೊ ಇವಾಗ ನನ್ನೊಂದು ಲ್ಯಾಂಗ್ವೇಜ್ ರಂಗಭೂಮಿ. ನನಗೆ ಒಂದು ಸಬ್ಜೆಕ್ಟ್ ಒಂದು ಅರ್ಧ ಗಂಟೆ ಮಾತಾಡಲಿಕ್ಕೆ ರಂಗಭೂಮಿಯ ಪ್ರಸ್ತುತತೆ ಬಗ್ಗೆ ಮಾತಾಡಿ ಹೇಳ್ಕೊಂಡು ಅಂದರು. ಇವಾಗ ನಾನು ಕೂಡ ಕಳೆದ ಅದಕ್ಕೆ ಪಾದಾರ್ಪಣೆ ಮಾಡಿದೆ. ಅವಾಗೆಲ್ಲ ನಾವು ಮೊದಲು ತಿಳ್ಕೊಂಡಿದ್ದೆವು ಏನಾದರೂ ನಾಟಕಗಳ ಮೂಲಕ ರೆವಲ್ಯೂಷನ್ ಮಾಡ್ಬೋದು ಅಂತ. ರೆವಲ್ಯೂಷನ್ ಅಂದರೆ ಬದಲಾವಣೆ, ಏನು ರಕ್ತ ಕ್ರಾಂತಿ ಅಲ್ಲ. ರೆವಲ್ಯೂಷನ್ ಅಂದರೆ ಎಲ್ಲ ಬೇರೆ ಅರ್ಥ ತಿಳ್ಕೊಳ್ತಾರೆ. ಒಂದು ಸಣ್ಣ ಬದಲಾವಣೆಯು ಅದನ್ನು ಇಂಗ್ಲೀಷಲ್ಲಿ ರೆವಲ್ಯೂಷನ್ ಅಂತೀವಿ. ಆಮೇಲೆ ಕೊನೆಗೆ ಹಲವಾರು ನಮ್ಮ ಭಾರತೀಯ ನಾಟ್ಯಶಾಸ್ತ್ರವನ್ನು ಓದಾದ್ಮೇಲೆ, ಶೇಕ್ಸ್ಪಿಯರ್ನ ಓದಾದ್ಮೇಲೆ, ಗ್ರೀಕ್ ರಂಗಭೂಮಿ ಓದಾದ್ಮೇಲೆ, ಬರ್ಟೋಲ್ಟ್ ಬ್ರೆಕ್ಟ್ನ ಓದಾದ್ಮೇಲೆ ಇವೆಲ್ಲ ಅಂದ್ಕೊಂಡು ರಂಗಭೂಮಿ ನಾವೇನು ರಂಗ ತಾಲೀಮು ಅಂತೀವಲ್ಲ, ಇದು ಕೂಡ ಒಂದು ಲ್ಯಾಬೇ. ವಿಜ್ಞಾನ ಹೇಗೆ ತನ್ನ ಲ್ಯಾಬ್ರೇಟರಿನಲ್ಲಿ
ಪ್ರಯೋಗ ಮಾಡುತ್ತೋ ನಾವು ಮನುಷ್ಯರ ಭಾವನೆಗಳ ಮೇಲೆ ಪ್ರಯೋಗ ಮಾಡ್ತೀವಿ ಅಷ್ಟೇ ಲ್ಯಾಬ್ನಲ್ಲಿ. ಅದನ್ನೇ ನಾವು 3 ಕ್ಷೇತ್ರದವ್ರು ಗುದ್ದಾಡ್ತೀವಿ. ಅದು ನಾಟಕದ ಶಾಸ್ತ್ರ ಅಂದರೆ ನೃತ್ಯದವರು ನಮ್ಮದು ಅಂತಾರೆ. ಇವಲ್ಲ ಇವರು ಇದೆ ಅಂತ ಅನಿಸುತ್ತೆ ನನಗೆ. ಅದೇ ರೀತಿ ವೃತ್ತಿ ಕಂಪ್ನಿಗೆ ಬಂದರೆ ಎಣಿಗೆ ಬಾಳಪ್ಪ ಅವರು ಬಸವೇಶ್ವರನ ಪಾತ್ರ ಮಾಡಿದ್ರೆ ಈಗಿರ್ಬೋದೇನೋ ಬಸವೇಶ್ವರ ಅಂತ. ಆದರೆ ಬಸವೇಶ್ವರ ಕಲ್ಪಿತ ಪಾತ್ರ ಅಲ್ಲ, ಇದ್ದ 12ನೇ ಶತಮಾನದಲ್ಲಿ ಒಬ್ಬ ಇದ್ದಂಥ ಶರಣ. ಅವನು ಒಂದು ಹೊಸ ಕಾನ್ಸೆಪ್ಟನ್ನು ಕನ್ನಡ ಭಾಷೆಗೆ ವಿಸ್ತರಿಸ್ತಾರೆ. ಮಾತನಾಡೋದು ನೋಡಿ, ಮಾತನಾಡೋದೇ ಏನಾಗಿದೆ, ವಚನಕ್ಕೆ ಹಲವು ಅರ್ಥ ಇದೆ. ಪ್ರಾಮಿಸ್ ಅಂತಲೂ ಹೇಳ್ತೀವಿ, ಮಾತು ತಪ್ಪಾರ್ದು ಅಂತ ಹೇಳ್ತೀವಿ. ಸೊ ರಂಗಭೂಮಿಗೆ ಇವೆಲ್ಲ ಇರೋದ್ರಿಂದ ನಮ್ಮ ಕಾಲದ ಪರಿಸ್ಥಿತಿ ಏನು. ನನಗಂತೂ ರಂಗಭೂಮಿಗೆ ಬಂದಮೇಲೆ ಅಲ್ಲಮನ ವಚನ ಒಂದು ನನಗೆ ಯಾವಾಗೂ ನೆನಪಾಗುತ್ತೆ. ಇಂಗ್ಲೀಷ್ ಬರೋಲ್ಲ, ಯಾರಿಗೂ ಬರೋಲ್ಲ. ಯಾಕಂದ್ರೆ ಅದು ಪುರಾತನ ಅಂತ ಹೋದಾಗೆ ಅದನ್ನು ಮತ್ತೆ ಮತ್ತೆ ಹೊಸದಾಗಿ ಭಾಷೆಯು ಬೆಳೀತಾ ಇರ್ತದೆ. ಇವಾಗ ನಮಗೆ ಎಷ್ಟೋ ಮಂದಿಗೆ GP ರಾಜ್ ಕನ್ನಡ ಓದಕ್ಕೆ ಬರಲ್ಲ, ನಮಗೆ ಅವ್ರು ಬರೆದಿರೋದನ್ನ ಹಾಡು ಹೇಳ್ತೀವಿ ಅಷ್ಟೇ, ಓದಕ್ಕೆ ಬರುತ್ತಾ? ಕೈಲಾಸನ ಓದಕ್ಕೆ ಬರಲ್ಲ ನಮಗೆ. ಸೊ ಯಾಕೆ ಈ ಪ್ರಯೋಗಗಳು ಮಾಡಿದ್ರು? ಅದನ್ನೇ ವರ್ತಮಾನಗೊಳಿಸುವಂಥ ಕಥೆಗಳನ್ನು. ಅವಾಗ ಒಂದು ರೀತಿ ಬೆರಗಾಗಂಗೆ ಅನಿಸಿತು ಆ ಜನಪದ ಕಲಾವಿದ ವರ್ಣನೆ ಮಾಡಿದ್ದು. ಧರ್ಮರಾಯ ಅಂತ ಹೆಸರು ಯಾಕೆ ಬಂತು ಅಂತ, ಅಥವಾ ಕರ್ಣ ಅಂತ ಹೆಸರು ಯಾಕೆ ಬಂತು ಅಂತ. ಭೀಷ್ಮ ಯಾಕೆ ಅವನು ಶರಶೈಯಲ್ಲಿ ಮಲಗ್ತಾನೆ, ನನಗದು ತುಂಬ ಕುತೂಹಲ ಅನಿಸ್ತು. ನನಗೆ ನೋಡಿದ್ರೆ ಅದು ಯಾವ್ದಾದ್ರು ನಾನು ಕತೆ ಬರಿಬೋದು ಅನಿಸುತ್ತೆ. ಒಂದು ಹೇಳ್ತೀನಿ ನಿಮಗೆ, ಧರ್ಮರಾಯನ ಹೆಸರು ನನಗದು ನಿಜಕ್ಕೂ ಕನ್ವಿನ್ಸಿಂಗ್ ಅನ್ನಿಸ್ತು. ಜನಗಳು ಕೂಡ ಹೌದಲ್ವಾ ಈಗೂ ಯೋಚನೆ ಮಾಡ್ಬೋದಲ್ಲ ಅನಿಸ್ತು. ಅಂದರೆ ಕತೆಗೆ ಅದಿದೆ. ಅಂದರೆ ನೋಟ, ಈ ಒಂದು ಕೃತಿಯನ್ನು ನೋಡಿದಾಗ ಓದಿದಾಗ, ಇವಾಗ ನೀವು ಯಾವುದೋ ಒಂದು ಪುಸ್ತಕ ಓದಿದಾಗ ನಿಮ್ಮದಾಗಿರ್ತದೆ ಅದು ಪರ್ಸನಲ್ ಆಗಿ. ಆದರೆ ಸಾರ್ವಜನಿಕ ಒಂದು ನಾಟಕ ನೋಡುವಾಗ 100 ಜನ ನೋಡಿದ್ರೆ 100 ನೋಟಗಳಿರ್ತವೆ. ಅಂದರೆ ಅವೆಲ್ಲ ಒಂದೇ ಆಗಿರಲ್ಲ. ಆಮೇಲೆ ತಿರ್ಗಾ 3 ಎಕರೆ ಜಮೀನ್ದಾರ ಅವನು ನೋಡಿ. ಈಗ ದೊಡ್ಡೇಗೌಡ ಅಂದರೆ ವಿರಾಟ್ ನಗರದಲ್ಲಿ ನಾವು ಗೊತ್ತಿಲ್ಲ, ಅದು ಅವನ ಊರಿಗೆ ಅವನು ಕಟ್ತಾ ಇದ್ದಾನೆ. ಅವನು ಜಮೀನ್ದಾರ ಯಾರಂದ್ರೆ ದೊಡ್ಡೇಗೌಡನೆ. ಮತ್ತೆ ಬಂಡಿಯಲ್ಲೆಲ್ಲ ಊಟ ಬರುತ್ತೆ, ಅಷ್ಟು ಜನ ಊಟ ಮಾಡ್ತಾರೆ. ಊಟ ಮಾಡೋದು ಮತ್ತೆ ನೋಡ್ತಾರೆ, ಮತ್ತೆ ಏನೇನೋ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ಕುತೂಹಲ. ಬೆಳಗ್ಗೆ 200 ರೊಟ್ಟಿ ತಿಂದರು 100 ಜನ, ಮಧ್ಯಾಹ್ನ ಇದೆಲ್ಲ ಮಾಡಿದ್ರು. ಇವ್ರು ಏನು ಮಾಡ್ತಾ ಇದ್ದಾರೆ, ನಾನೇನಾದ್ರು ಮಾಡಿದ್ರೆ ಅಷ್ಟು ಊಟ ನನಗೆ ಸಿಗುತ್ತೆ ಅಂತ ಇವನಿಗೆ ಒಂದು ಆಲೋಚನೆ ಬರ್ತದೆ ಭೀಮನಿಗೆ. ಸಂಜೆವರೆಗೂ ಅಬ್ಸರ್ವ್ ಮಾಡ್ತಾನೆ. ಸಂಜೆ ಬಂದಾಗ ಮತ್ತೆ ಅವನು ದೊಡ್ಡೇಗೌಡ ಬರ್ತಾನೆ. ಚೀಲದಲ್ಲಿ ಏನೋ ಬರ್ತಾರೆ, ಒಂದೊಂದು ರಾಶಿಯಲ್ಲಿ ಒಂದೊಂದು ಸೇರನ್ನು ಹಳೆದು ಒಂದೊಂದು ಚಿನ್ನದ ನಾಣ್ಯವನ್ನು ಕೊಡ್ತಾರೆ. ಅದು 100 ಜನಕ್ಕೆ 100 ಸೇರು, ಭತ್ತ 100 ಇದು. ಇವನು ಕುತೂಹಲ ತಡಿಲಾರ್ದೆ ಈ ಭೀಮ ಬ್ರಾಹ್ಮಣರ ವೇಷದಲ್ಲಿದ್ದಾನಲ್ಲ, ಅವನು ಗೌಡ ನೋಡ್ತಾನೆ, ಇಲ್ಲಿ ಯಾಕಿಲ್ಲಿ ಪೂಜಾರಿ ನೀವು ಯಾಕಿಲ್ಲಿ ಬಂದಿದ್ರು ಇರ್ತೀವನು ಹುಡುಗ ಆದರೂ ಕೂಡ. ಇಲ್ಲೆಲ್ಲ ಇದು ಏನು ಮಾಡ್ತಾ ಇದ್ದಾರೆ ಇಲ್ಲಿ ಏನು ಅಂತ ಕೇಳ್ತಾನೆ ಅವನು. ಪಾಪ ಇವನು ಗೊತ್ತಿಲ್ಲ ಹುಡುಗನಿಗೆ ಅಂದ್ಬಿಟ್ಟು, ಇಲ್ಲಪ್ಪ ಇದು ನಾನು ರೈತ, ಕೃಷಿ ಮಾಡ್ತೀವಿ ಇಲ್ಲಿ, ಇವಾಗ ನಾವೇನು ಕೊಟ್ವಲ್ಲ ಭತ್ತ ಇಲ್ಲೇ ಬೆಳೆಯೋದು, ಅವ್ರು ಬೆಳಿಬೇಕು, ಇದು ಹದಗೊಳಿಸ್ಬೇಕು ಭೂಮಿನ. ಹೌದು, ಬೆಳಿಗ್ಗೆ ರೊಟ್ಟಿ ಹಾಕಿ ಕೊಟ್ರಿ, ಕೆಲಸ ಮಾಡೋರು ಕೊಡಬೇಕಾಗತ್ತಪ್ಪ, ಮಜ್ಜಿಗೆ ನೀರು ಇವೆಲ್ಲ ಕೊಡಬೇಕಾಗತ್ತೆ, ಮಧ್ಯಾಹ್ನ ಊಟ ಕೊಟ್ಟು ಸಂಜೆ ಮತ್ತೆ ಇದು ಕೊಟ್ರಲ್ಲ, ಅದು ಅವರ ದುಡಿಮೆಯ ಕೂಲಿ, ಆಮೇಲೆ ಹಣ. ಅದು ಇಷ್ಟು ಅವರು ನನ್ನ ಭೂಮಿಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಅದನ್ನು ಕೊಡಬೇಕಾಗತ್ತೆ. ಇವನಿಗೊಂದು ಉಪಾಯ ಹೊಡೆಯುತ್ತೆ. ಆ 100 ಜನದ ಕೆಲಸ ನಾನೇ ಮಾಡಿದ್ರೆ ಅಷ್ಟು ಸಿಗ್ತದ ಅಂತ ಕೇಳ್ತಾನೆ. 100 ಜನದ ಊಟ, 100 ದುಡ್ಡು, ಆಮೇಲೆ 100 ಸೇರು ಭತ್ತ ಇತ್ತಂದರೆ ಒಂದು 2 ತಿಂಗಳು ಭಿಕ್ಷಾಟನೆ ತರ್ತದಲ್ಲ ಅಂತ ಒಂದು ತಾಯಿಗೆ ಮತ್ತು ದ್ರೌಪದಿಗೆ ಒಳ್ಳೆ ಗಂಡ ಒಳ್ಳೆ ಮಗ ಅನ್ಸ್ಕೊಂಡ್ಬಿಡ್ಬೋದು ಅಂತ. ಯಾಕಂದರೆ ಕುಂತಿ ಯಾವಾಗ ಧರ್ಮರಾಯನ ಹೊಳ್ತಾ ಇರ್ತಾಳಲ್ಲ, ಇವನಿಗೆ ಅದೊಂದು ಇರುತ್ತೆ. ಇದು ಸರಿ, ಇವನು ಇದು ಯಾರೋ ಇದು ಎಳಸಿದು ಅಲ್ಲಪ್ಪ, ಅಷ್ಟು ಜನದ ಕೆಲಸ ಮಾಡಿದ್ರು ಕೊಡಬೇಕಾಗತ್ತಲ್ಲ, ಅದೇ ಅಲ್ವಾ ನ್ಯಾಯ. ಗೌಡ್ರೆ ಹಾಗಾದ್ರೆ ನಾಳೆ ನಾನು ಬರ್ತೀನಿ, ನೀವು ಏನು ಕೆಲಸ ಹೇಳಿದ್ರು ಇವ್ರು ಮಾಡೋದಕ್ಕಿಂತ 3 ಪಟ್ಟು ಮಾಡ್ಕೊಟ್ಬಿಡ್ತೀನಿ ಅಂತ. ಇವ್ರು ನೋಡ್ತಾರೆ, ಅಷ್ಟು 100 ಜನ ಇವ್ರು ನೋಡಿ ಇದು ಯಾವುದೋ ಇದು ಮೆಂಟಲ್ ಗಿರಕ್ಕೆ ಅಂದ್ಬಿಟ್ಟು ನಗ್ತಾರೆ. ಗೌಡ್ರೆ ಕೊಡಿ ಅವನು ಏನು ಮಾಡ್ತಾರೆ ನೋಡ ಅಂತ ಬರ್ತದಲ್ಲ ಬೆಳಿಗ್ಗೆ. ಸರಿ, ಬೆಳಿಗ್ಗೆ ಅವನು ವೇಷ ಚೇಂಜ್, ಬ್ರಾಹ್ಮಣರ ವೇಷ ತೆಗೆದಾಕಿ ಪಟಪಟಿ ನಿಖಾರ ಹಾಕ್ಕೊಂಡು ಟವಲ್ ಕಟ್ಕೊಂಡು ರೈತನ ವೇಷದಲ್ಲಿ ಬರ್ತಾನೆ ಭೀಮ. ಇವ್ನು ಬರ್ತಾನೆ, ಅವನು ಈ ಪಕ್ಕದೆಲ್ಲ ಏನು ಮಾಡ್ತಿದ್ರಲ್ಲ ಅದು ಕ್ರಾಪ್ ಜಮೀನ ತೋರಿಸ್ತಾರೆ. ನೋಡಪ್ಪ, ಇದು ಸಂಜೆ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಮಾಡು. ಅವನೇಕಂದ್ರೆ ಇವನು ಕೆಲಸ ಆಗಲ್ಲ, ಇರಲಿ ಒಂದು ಏನೋ ಪಾಪ ಇವನು ಊಟಕ್ಕೆ ಆಸೆ ಬಿದ್ದಂತ ಕಾಣುತ್ತೆ, ಊಟ ಆಗ ಮಾಡ್ಕೊಂಡು ಹೋಗ್ಲಿ ತಿಳ್ಕೊಂಡು ಬಂಡೇನೂ ಅಲ್ಗಾಡ್ಸೋಕ್ಕಾಗಲ್ಲ ಅದನ್ನು. ಇವನು ಗೊತ್ತಿರುತ್ತೆ ಇವನು ಯಾವುದೋ ಹುಡುಗ ಬುದ್ಧಿ ಅಂತ ಬಿಡ್ತಾನೆ ಅವನು. ಬೆಳಿಗ್ಗೆ ರೊಟ್ಟಿ ಬರುತ್ತೆ, ಏನಕ್ಕೆ ಕೆಲಸ ಹಚ್ಚೇ ಇಲ್ಲ, ಭೀಮ ಕೂತಿದ್ರೆ ಬರಲಿ ಅದಂತ. ಯಾಕಂದ್ರೆ ಅವನು ಹೊಟ್ಟೆನೂ ತುಂಬಿರೋ ಕೆಲಸ ಏನು ಮಾಡ್ತಾನೆ ಅವನು. ಬಂತದು ತಿಂದ ಆಯಿತು, ಮಜ್ಜಿಗೆ ಕುಡ್ದ,
ಊಟ ಬರುತ್ತಲ್ಲ ಮಧ್ಯಾಹ್ನಕ್ಕೆ ಅಂತ ಕೇಳ್ತಾರೆ, ನೀನು ಕೆಲಸನಾದರೂ ಶುರು ಮಾಡಪ್ಪ ಅಂತ ಅವ್ರು ಹೇಳ್ತಾರೆ. ಅವರು ದೊಡ್ಡೇಗೌಡರು ಇಲ್ಲೆಲ್ಲ ಬನ್ನಿಗೌಡ್ರೆ ನಾನು ಮಾಡ್ತೀನಿ ಅಂತ ಇವನಿಗೆ ಹೇಳ್ತಾನೆ. ಕೊನೆಗೆ ಮಧ್ಯಾಹ್ನ ಆಗುತ್ತೆ, 2 ಬಂಡಿಲ್ ಬರುತ್ತೆ. ಈ ಅಡಿಗೆ ಮಾಡ್ತಾ ಇದ್ದ ನೆಂಟು ಅವನು ಇನ್ನೇನು ಮನುಷ್ಯನ ರಾಕ್ಷಸ ಇರ್ಬೋದಾ, ಇಷ್ಟು 100 ಜನದ್ದು ಊಟ ಒಬ್ಬನೇ ಮಾಡ್ತಾನೆ ಅಂದರೆ ಮನುಷ್ಯ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾವುದೋ ಅತಿ ಮಾನುಷ ಶಕ್ತಿ ಇರ್ಬೇಕು, ಭಯ ಶುರು ಆಗುತ್ತೆ. ಆಮೇಲೆ ಇವ್ರು ಬೇರೆ ಬುದ್ಧಿ ಇಲ್ಲದೆ ಅವರು ಆ ಹುಡುಗನ ಮಾತು ಕೇಳ್ಕೊಂಡು ಬದುಕೆಲ್ಲ ಹಾಳು ಮಾಡಿಕೊಂಡು ಒಂದು ದಿನದ ವೇಸ್ಟ್ ಮಾಡಿದ್ರಲ್ಲ ಅಂತ ಅವಳು ಅಂತ ಇರ್ತಾಳೆ. ಕೈ 2, ಕಾಲು 2, 100 ಜನಕ್ಕೆ 100 ಬಾಯಿ. 100 ಜನದ ಬಾಯಿ ಅನ್ನೋವನ್ನ ನೀನು ಒಂದೇ ಬಾಯಿ ತಿಂದ್ಬಿಟ್ರೆ ಅದು ನ್ಯಾಯನೇನಪ್ಪ? ಅಥವಾ 100 ಕೈಗಳ ಕೆಲಸವನ್ನ 2 ಕೈ ಮಾಡ್ಬಿಟ್ಟು ನೀನು ಅವ್ರದ್ದೆಲ್ಲ ದುಡ್ಡನ್ನು ನೀನು ತೊಗೊಂಡ್ಬಿಟ್ರೆ ಧರ್ಮ ಉಳಿಯುತ್ತೇನಪ್ಪ ಭೂಮಿ ಮೇಲೆ? ಆಮೇಲೆ ಅದಲ್ಲದೆ ಅವರು 100 ಜನಕ್ಕೆ ಅವರ ಹೆಂಡತಿ ಮಕ್ಕಳಿಗೆ ಈ ದಿನ ಊಟ ಇದೆಯೇನೋ ಗೊತ್ತಿಲ್ಲ, ಆ ದಿನ ಅವ್ರದ್ದೆಲ್ಲ ನೀನು ತೊಗೊಂಡು ಬಂದಿದೆಯಲ್ಲ, ಅವರ ನೋವು ಸಂಕಟ ನಮಗೆ ತಟ್ಟಲ್ವಾ? ಏನಪ್ಪ ನನಗೆ ನೀನು ತಮ್ಮ ಆಗ್ಬಿಡ್ದೆ, ತಾಯಿ ಹೆಂಗೆ ಇದು ಅಂತ ಇವ್ರಿಗೆ ಅರ್ಥ ಆಗಲ್ಲ ಅವನಿಗೆ. ಹೌದಲ್ವಾ? ತಪ್ಪು ಮಾಡಿದ್ದೀನಿ ಅನ್ಸೋದು. 100 ಜನಕ್ಕೆ ಒಬ್ಬನೇ ಮಾಡ್ಬಿಟ್ಟಿದ್ದೀನಲ್ಲ ಊಟ, ಆಮೇಲೆ ಕೆಲಸ ಬರೀ ಕಿತ್ಕೊಂಡಿದ್ದೀನಿ. ಅವ್ರದ್ದು ಕೆಲಸ ಬರಲಿ ಇವನು ಈ ದೊಡ್ಡೇಗೌಡ, ಆದರೆ ಅವ್ರು ಕಾಯಿ ಹೆಂಗೆ ಪ್ರವೇಶ ಮಾಡೋಕ್ಕಾಗತ್ತೆ? ಅದಕ್ಕೆ ನಾನು ಹೇಳೋದು, ಈ ಪಾತ್ರದಲ್ಲಿ ತಲ್ಲೀನಾಗಬಹುದೇ ನೀನು, ನಿನ್ನದೇ ಆದ ದೇಹ ಧ್ವನಿಯ ಮೂಲಕ ಒಂದು ಹೊಸ ದೃಷ್ಟಿಕೋನವನ್ನು ಕಟ್ಕೊಳ್ಬೋದು. ಆದರೆ ಟ್ಯಾಗೋರು ಜೀವಕ್ಕೆ ಇನ್ನೊಬ್ಬ ಟ್ಯಾಗೋರ್ ವೇಸ್ಟ್ ದಾಡಿ ಹಾಕೋಬಹುದು, ಚಸ್ಮಾ ಹಾಕೋಬಹುದು, ಮಾತಾಡ್ಬೋದು. ಟ್ಯಾಗೋರ್ ಹಾಕ್ಲಿಕ್ಕಾಗಲ್ಲ. ಹಾಗೇನಾದರೂ ಆಗ್ತದೆ ಅಂದರೆ ಆಮೇಲೆ ಇನ್ನೊಂದು ಹೇಳ್ತಾರೆ, ಕಲೆ ಹುಟ್ಟುತ್ತಾ ಬರುತ್ತೆ ಅಂತ. ಹುಟ್ಟುತ್ತಾ ಬರೋದು ರೋಗಗಳು, ಕಲೆ ಅಲ್ಲ. ಕಲೆಯನ್ನು ಕಲಿಬೇಕಾಗತ್ತೆ, ಶಿಕ್ಷಣವನ್ನು ಕಲಿಬೇಕಾಗತ್ತೆ. ಸೊ ಇದನ್ನೇ ವಿಜ್ಞಾನದ ಮೂಲಕ ನಾವೆಲ್ಲ ನೋಡೋದು, ಅಂದರೆ ಪ್ರಾಕ್ಟಿಕಲ್ ಕಲಿತಾ ಹೋಗ್ತೀವಿ. ಇಲ್ಲಿ ನಾಟಕದಲ್ಲೂ ಅಷ್ಟೇ ಭಾಷಾ ಶುದ್ಧತೆ ಇರ್ಬೋದು, ಮಾತಾಡೋ ಕಲೆ ಇರ್ಬೋದು. ಅದು ಗಲ್ಲಿಯಲ್ಲೂ ಒಂಥರ ರಾಮ ಮಂದಿರ ಇದ್ದಂಗೆ ಪುನೀತ್ ರಾಜ್ಕುಮಾರ್ ಇದೆ. ಹೋಟ್ಲ್ ಇರಲಿ, ಅದು ತರಕಾರಿ ಮಾರು ಇರಲಿ, ಆಫೀಸ್ ಇರಲಿ, ಎಲ್ಲರೂ ಯಾಕಾಯ್ತು ಅಂದರೆ ಅದೇ ನಮ್ಮ ಒಂದು ಪರಂಪರೆ ಇದೆಯಲ್ಲ. ಪಾಪ ಈ ಟಿ ವಿಯವ್ರಿಗೆ ಸುವರ್ಣದವ್ರಿಗೆ ಅವ್ರು ಮಾಡಿದ ತಪ್ಪದು. ನಾನು ಕೇಳ್ಪಟ್ಟಿದ್ದೇನೆಂದರೆ, ಅವನು ಕೋಟ್ಯಾಧಿಪತಿ ಶೋ ಮಾಡ್ತಾ ಇರಬೇಕಾದ್ರೆ ಅವ್ರಿಗೇನೋ ರಾಯಲ್ಟಿ ಗೊತ್ತಿಲ್ಲ ನನಗೆ, ಸುಚೀಂದ್ರ ಅವ್ರು ಹೇಳ್ಬೇಕಾದ್ರೆ ಅವ್ರು ಕೊಡೋ ಇದ್ರು 50%. ಅವ್ರು ಬರ್ತಾರಲ್ಲ ಯಾರೋ, ಏನು ನೀನು ಗೆದ್ದರೆ ಏನು ಮಾಡ್ತಿದ್ರು, ನಾನು ಯಾವುದೋ ಶಾಲೆ ಕಟ್ಟು ಬಂದಿದ್ದೀನಿ ಸರ್, ನಾನೇನೋ ಇದಿದೆ ಅಂತ ಹೇಳಿದಾಗ ಅವ್ರಿಗೆ ಹೇಳ್ತಾರಂತವ್ರಿಗೆ, ನನ್ನ ಇದರಲ್ಲಿ ಅವ್ರಿಗೆ 50 lakhs ಇಷ್ಟೋ ಕೊಟ್ಬಿಡಿ ನೀವು ಅಂತ. ಆದರೆ ಅವ್ರಿಗೆ ತಿಳಿಸ್ಬಾರ್ದು, ಅವರೇ ಗೆದ್ದಿದ್ದಾರೆ ಅನಿಸ್ಬೇಕು, ನಾನು ಕೊಟ್ಟಿದ್ದೀನಿ ಅಂತ ಹೇಳಬಾರ್ದು ಅಂತ. ಸೊ ಹೇಳಿದಾಗ ಅವ್ರು ತೀರ್ಕೊಂಡಾಗ ಇವ್ರು ಡಿಸ್ಕ್ಲೋಸ್ ಮಾಡಿಬಿಟ್ರು. ಅದನ್ನು ಡಿಸ್ಕ್ಲೋಸ್ ಮಾಡಿದ ತಕ್ಷಣವೇ ಅವ್ರು ಏನು ತೊಗೊಂಡಿದ್ದಾರಲ್ಲ ಎಲ್ಲ 50 ಲಕ್ಷ 60 ಲಕ್ಷ, ಅದು ಪುನೀತ್ ರಾಜ್ಕುಮಾರ್ ಅವ್ರ ಹಣದಿಂದ ಕೊಟ್ಟಿದ್ದಂತ ಗೊತ್ತಾಯಿತು. ಮತ್ತು ಜನ ಬಿಡ್ತಾರ ದೇವ್ರು ಮಾಡಿದೆ, ಇವಾಗ ಈ ಕೈನಲ್ಲಿ ಕೊಟ್ಟಿತ್ತು, ಈ ಕೈ ಗೊತ್ತಾಗ ನಮ್ಮಲ್ಲಿ ಏನು ಕೊಡೋದಕ್ಕಿಂತ ಮೊದಲೇ ಫ್ಲೆಕ್ಸ್ ಹಾಕ್ಕೊಂಡಿರ್ತೀವಿ ನಾವು. ಸೊ ನೋಡಿ, ಅವನು ಹಾಕ್ಕೊಂಡಿರಲ್ಲ, ಪುನೀತ್ ರಾಜ್ ಈಗ ಫ್ಲೆಕ್ಸ್ ಹಾಕ್ಕೊಂಡಿದ್ದಾರೆ ಅವರು. ಸೊ ನಾವೇನು ಒಳ್ಳೇದನ್ನು ಮಾಡ್ತೀವಿ, ಆದರೆ ಕೆಟ್ಟದನ್ನು ಮಾಡುವಾಗ ಹೇಳ್ಬೇಕು ತುಂಬ ಮಂದಿಗೆ, ಇವನು ಮಾಡ್ತೀನಿ ಅಂತ. ಒಳ್ಳೇದನ್ನು ಮಾಡುವಾಗ ಹೇಳ್ಬಾರ್ದು. ಮಾರ್ಕೆಸ್ ತಂದಿದೆ, ಅದರಲ್ಲೊಬ್ಬ ತಾಯಿ ಮುಂದೆ ನಿನ್ನ ಮಗನನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಅವನು. ತಾಯಿಗೆ ಇದು ಯಾಕೆ ನನ್ನ ಮಗನ ಯಾಕೆ ಕೊಲ್ತೀನಿ ಅಂತ, ಅದೇನೋ ಅದು ಅವನು ಸುಮ್ಮನೆ ಹೇಳ್ತಾನೆ ಬಿಡಮ್ಮ ಅಂತ ಹೇಳ್ತಾನೆ. ಮಾರ್ಚ್ 27 ನೀನು ಕೊಲ್ತೀನಿ ಅಂತಲೇ ಹೇಳಿರ್ತಾನೆ ಅವನು. ಅದ್ರ ಮಜಾ ಅಂದರೆ 27 ಕೊಲ್ತಾನೆ, ಇವನು ಮರ್ತು ಬಿಟ್ಟಿರ್ತಾನೆ. ಆದರೆ ಕುಂತಾಗ ಅವನ ಮಗನ ರಕ್ತ ಹರ್ಕೊಂಡು ಬಂತು ತಾಯಿ ಮುಂದೆ ನಿಂತ್ಕೊಡುತ್ತದು. ಅಯ್ಯೋ ಅವಳು ಗೊತ್ತಾಗುತ್ತೆ, ಇದು ಮಾತು ಒಂದ್ಸರಿ ಹೇಳಿದ್ರು ಒಂದು ತಪ್ಪಿಲ್ಲ ಅಂತ. ಅದರದ್ದು ರಕ್ತ ಕರ್ಕೊಂಡು ಬರ್ತಾರೆ. ಸೊ ಇದನ್ನು ಮಾರ್ಕಸ್ ಕೊಲಂಬಿಯಾ ರೈಟರ್ ಅದನ್ನು ಮ್ಯಾಜಿಕಲ್ ರೀಸನ್ ಹೇಳ್ತಾನೆ. ನಿಮಗೆ ವಿಜ್ಞಾನವೂ ಇದೆ ಹೇಳುತ್ತೆ. ಯಾವುದೋ ನಾವಿಲ್ಲಿ ಕುತ್ಕೊಂಡು ಈ ರೂಮ್ನಲ್ಲಿ ಮಾತಾಡ್ತಾ ಇದ್ದೀವಿ, ಒಂದು TV ಶೋ ನೋಡ್ತಾ ಇರ್ತೀವಿ. ದುಃಖ ಬಂದರೆ ದುಃಖಿಸ್ತೀವಿ, ಅಳು ಬಂದರೆ ಅಳ್ತೀವಿ. ಆದರೆ ಇನ್ನೊಂದು ರೂಮ್ ಪಕ್ಕದಲ್ಲಿ ಕೂತಿರೋರು TV ಇಲ್ಲದೆ ಏನಿದೆ ನಾವೇನಿಲ್ಲಿ ಭಾವನೆಗಳನ್ನ ಹೊರಾಕ್ತೀವಲ್ಲ, ಆ ಭಾವನೆಗೆ ಪಕ್ಕದವರು ಸ್ಪಂದಿಸ್ತಾರೆ ಅಂತ ಹೇಳ್ತಾರೆ. ಇದೇ ಇರ್ಬೋದೇನೋ ತರಂಗ. ಅಂದರೆ ಒಂದು ದುಃಖ ಇಲ್ಲಾಗಿದೆ ಅಂದರೆ ಪರಿಸರದಲ್ಲೂ ಇನ್ನೊಂದು ಅವ್ರು ಗೊತ್ತಿಲ್ಲದೆ ಇರೋರ್ಗೂ ದುಃಖ ಬರುತ್ತೆ ಅಂತ ಅನಿಸುತ್ತೆ. ವಿಜ್ಞಾನ ಇದನ್ನು ಪ್ರೂವ್ ಮಾಡಿದೆ ಅಂತ ಹೇಳ್ತಾರೆ. ಅಂದರೆ ಭಾವನೆಗಳಿಗೆ, ಒಂದು ಪದಕ್ಕೆ, ಒಂದು ಚಿತ್ರಕಲೆಗೆ, ಒಂದು ಮಾತಿಗೆ ಇಷ್ಟೊಂದು ಶಕ್ತಿ ಇದೆ ಅಂತ ಅನಿಸುತ್ತೆ. ಅವರವರೇ ಮಾಡ್ತಾರೆ, ಒಂದಕ್ಕೊಂದಕ್ಕೆ ಸಂಬಂಧ ಇರಲ್ಲ, ಆದರೆ ಒಟ್ಟಾರೆ ಒಂದು ಕನೆಕ್ಟಿವಿಟಿ ಇರ್ತದೆ. ಈ ಥರದೊಂದು ಹೊಸ ಫಾರ್ಮ್ ಶುರುವಾಗಿದೆ. ಡೈರೆಕ್ಟ್ ಇದನ್ನೇ ಹೇಳೋದು. ಲೋಕ ಸಂಗ್ರಹವೂ ಇದೆ, ಶೋಕ ಸಂಗ್ರಹವೂ ಇದೆ. ಒಬ್ಬ ರಂಗಕರ್ಮಿ ಎಂತಹ ಲೋಕ ಸಂಗ್ರಹ ಮಾಡಿರುವುದು ಅನ್ನೋದಕ್ಕಿಂತ ಸಾಕ್ಷಿ. ನಾವು ನಿಜವಾಗಿಯೂ ತುಂಬ ಸಂಪ್ರೀತ ಭಾವದಿಂದ, ಪ್ರಾಂಜಲ ಮನಸ್ಸಿನಿಂದ ಅವ್ರ ಮಾತುಗಳನ್ನು ಕೇಳಿದ್ದೇವೆ ಮತ್ತು ಅದಕ್ಕೆ ಕಿವಿಯಾಗೋದು ಅಷ್ಟೇ ಅಲ್ಲದೆ ಹೌದಲ್ಲ ಅಂತ ಬೆರಗಿನಿಂದ ಮಾಡಿದ್ದೇವೆ.
ಆಗಮಿಸಿದ್ದಕ್ಕಾಗಿ ಮತ್ತು ನಮ್ಮೆಲ್ಲರೂ ಉದ್ಧರಿಸಿದ್ದಕ್ಕಾಗಿ ನಾನು ಅವರಿಗೆ ಆಭಾರ ಮನ್ನಣೆಯನ್ನು ವ್ಯಕ್ತಪಡಿಸ್ತೇನೆ ಮತ್ತು ಬಾಗಿದ ಶಿರಾ ಮತ್ತು ಮುಗಿದ ಕರೆದ ನಮನವನ್ನು ಅರ್ಪಿಸ್ತೇನೆ. ಧನ್ಯವಾದ. ಕಿಸನ್ ಕಿಸನ್ ಜೋಪಾನ ಕಣಪ್ಪ, ನೀನಿನ್ನೂ ಸಣ್ಣವಾ. ಅವನ ದನಿ ನಡುಗುತ್ತಿತ್ತು, 100 ಶಂಕೆಗಳಿಂದ ಹೃದಯ ತುಡಿಯುತ್ತಿತ್ತು. 25 ವರ್ಷಗಳ ಹಿಂದೆ ಬ್ರಿಟಿಷ್ ಸೈನ್ಯದಲ್ಲಿ ತಾನು ಸಿಪಾಯಿಯಾಗಿದ್ದಾಗ ಕಂಡ ಭೀಕರ ಸಂಗ್ರಾಮದ ಚಿತ್ರ ಮತ್ತೆ ಅಂತರ್ದೃಷ್ಟಿ ಎದುರಿಗೆ ಮೂಡುತ್ತಿತ್ತು. ವೈರಿ ಸೈನಿಕರು ಮತ್ತು ಗುಂಡು ಬಾಂಬು, ಎಲ್ಲೆಲ್ಲೂ ಹಾಹಾಕಾರ. ಕಣ್ಣುಗಳೆರಡನ್ನು ಆ ರಣಮಾರಿಗೆ ಬಲಿಕೊಟ್ಟು ನಾನು ಬದುಕಿ ಬಂದದ್ದೇ ಆಶ್ಚರ್ಯದ ಮಾತು. ಇನ್ನು ಈ ಮಗು ಕೋವೆ ಗುಂಡು. ಕಿಸನ್ ಕಿಸನ್ ಜೋಪಾನ ಕಣಪ್ಪ, ಪೊಲೀಸರು ಬಂದ್ಬಿಟ್ರೆ. ಇಲ್ಲಪ್ಪ, ಅವರೇನ್ ಬರ್ತಾರೆ? 1 ವಾರ ಆಯ್ತು, ಇಡೀ ಊರೇ ನಮ್ಮ ಕೈಯಲ್ಲಿದೆ. ಇವತ್ತ ಮುನ್ಸಿಪ್ ಕೊಟ್ಮೇಲೆ ನನ್ ಧ್ವಜ ಹಾರ್ಸೋದ್ ಒಂದೇ ಬಾಕಿ ಇರೋದಪ್ಪ. ಅಪ್ಪ ನೀನೇನ್ ಚಿಂತೆ ಮಾಡ್ಬೇಡ, ನಾನೇನು ಚಿಕ್ಕವನೇ. ಅಲ್ಲ ಅಲ್ಲ, ಹಾಗೇನು ಅಲ್ಲ. ಆದರೂ ರಾಮಸಿಂಗನಿಗೆ ಮುಂದೆ ಮಾತನಾಡಲಾಗಲಿಲ್ಲ. ಅವನ ಮುಖದ ಮೇಲೆ ಮೂಡಿದ ಭಾವನೆಯೇ ಮಾತನಾಡುತ್ತಿತ್ತು. ಅಪ್ಪ ನೀನ್ ಬೇಡ ಅನ್ನೋದಾದ್ರೆ ನಾನ್ ಹೋಗೋದಿಲ್ಲಪ್ಪ. ಛೇ, ಹಾಗಂತೆ ಮಗು, ನಾನು ನಿನಗೆ ಹೋಗು, ಅಗತ್ಯವಾಗಿ ಹೋಗು. ನಾನಂತೂ ದೇಶಕ್ಕೆ ಸೇವೆ ಸಲ್ಲಿಸಲಾಗಲಿಲ್ಲ. ಧ್ವಜವಂದನೆಗೂ ಹೋಗು, ಮೆರವಣಿಗೆಗೂ ಹೋಗು. ಆದರೂ ಕುರುಡನ ಹೃದಯದಲ್ಲಿ ನಡೆಯುತ್ತಿದ್ದ ತಳಮಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತಿತ್ತು. ಕಿಸನ್, ಆ ಪೆಟ್ಟಿಗೆಯಲ್ಲಿರೋ ಕೈ ಚೀಲತ? ಅಪ್ಪ. ಬಾಯಿಂದ ಬೇಡ ಎನ್ನಲಾರೆ, ಹೃದಯದಿಂದ ಹೋಗು ಎನ್ನಲಾರೆ. ಮೊದಲಿನಿಂದಲೂ ಯೋಧರ ವಂಶ ನಮ್ಮದು. ಯುದ್ಧಕ್ಕೆ, ಅದರಲ್ಲೂ ಸ್ವಾತಂತ್ರ್ಯದ ಯುದ್ಧಕ್ಕೆ ಹೊರಟು ನಿಂತವನನ್ನ ತಡೆದು ನಿಲ್ಲಿಸುವುದುಂಟೆ. ಆದರೂ ನನ್ನ ಮಗ, ನನ್ನ ಒಬ್ಬನೇ ಒಬ್ಬ ಮಗ ಕರಳು ಎಳೆಯುತ್ತಿದೆ. ಅಪ್ಪ ಇದ ನೋಡು. ಅಪ್ಪ ನೀನೇನ್ ಚಿಂತೆ ಮಾಡ್ಬೇಡ, ಧ್ವಜಾರೋಹಣ ಮುಗಿಸ್ಕೊಂಡು ಆದಷ್ಟು ಬೇಗ ಮನೆಗೆ ಬಂದ್ಬಿಡ್ತೀನಿ. ಜೋಪಾನ ಕಣಪ್ಪ. ಹ್ಞೂ ಅಪ್ಪ. ಏನಾಗಿದೆ ಇತ್ತು ನನ್ನ ಹೃದಯಕ್ಕೆ? ಎಂತ ಬಿರುಗಾಳಿ! ಏಕೋ ಏನು ಕಾರಣವೋ ಒಂದು ತಿಳಿಯದು. ಚಲೇಜಾವ್ ಚಳುವಳಿ ಪ್ರಾರಂಭವಾದಾಗಿನಿಂದ ಕಿಸನ್ ಪ್ರತಿದಿನವೂ ಸ್ವಾತಂತ್ರ್ಯ ಚಳುವಳಿಯ ಮೆರವಣಿಗೆಗೆ ಹೋಗುತ್ತಿದ್ದರು. ಎಂದೂ ನನ್ನ ಹೃದಯ ಹೀಗೆ ಭಾರವಾಗಿರಲಿಲ್ಲ. ಅರೆ ಚಾಚಾ, ನೀವ್ಯಾಕೆ ಇಲ್ಲಿ ಬರೋಕ್ ಹೋದ್ರಿ ಚಾಚಾ? ಸುಖವಿಂದರ್, ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಅಯ್ಯೋ, ನಿಮ್ಗಾದ್ರೂ ಗೊತ್ತಾಗೋದ್ ಬೇಡ್ವಾ? ಅವರೇ ಬರ್ಬೇಕು ಅಂತ ಒಂದೇ ಸಮ ಹಠ ಇಟ್ಕೊಂಡ್ ಕೂತ್ರು. ನಾನೇನು ಅವ್ರನ್ನೆಲ್ಲ ಬಿಟ್ಟು ಬರೋದಿಕ್ಕಾಗ್ತದ? ಇವನೇನು ಕದರ್ಬೇಡ ಮಗು, ನಾನೇ ಇವನಿಗೆ ಒತ್ತಾಯ ಮಾಡಿದೆ. ನಾನು ನಿಮ್ಗೇನು ಹೆಚ್ಚು ತೊಂದರೆ ಕೊಡೋದಿಲ್ಲ. ಸಮಾರಂಭ ಮುಗಿಯವರೆಗೂ ಇಲ್ಲೇ ಎಲ್ಲೋ ಕೂತಿರ್ತೇನೆ. ಅರೆ ಚಾಚಾ, ತೊಂದ್ರೆ ಅಂತ ಏನೂ ಇಲ್ಲ. ಇಲ್ಲಿ ನಾವು ಯುವಕರು ನಿಲ್ಲೋದಕ್ಕೆ ಹೆದರ್ತೀವಿ. ಎಲ್ಲಿ ಆ ಪೊಲೀಸರು ಲಾಠಿನೋ ಗುಂಡೋ ಬಂದು ತಲೆ ಮೇಲೆ ಬೀಳತ್ತೆ ಅಂತ. ಹಾಗಾಗಿ ಚಾಚಾ ಇರ್ಲಿ
ಇದು ನನಗೇನು ಹೊಸತಲ್ಲ ಮಗು. ನೀವಿನ್ನು ಹುಡುಗರು, ಹುಮ್ಮಸ್ಸು, ನುಗ್ತೀರಿ. ಆದರೆ ಆ ಬ್ರಿಟಿಷರೇನು ಸಾಮಾನ್ಯರೇ ಮಗು. ಅವರ ಅಧಿಕಾರ, ಅಹಂಕಾರ, ದರ್ಪಗಳಿಗೆ ಮಾನವೀಯತೆ, ಕರುಣೆ ಇದ್ಯಾವುದರ ಅರ್ಥವೇ ತಿಳಿಯದು. ಅಂದಹಾಗೆ ಕಿಸನ್ ಅವನು ಸಮಾರಂಭಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ತರ್ಲಿಕ್ಕೆ ಹೋಗಿ. ಕೇಸಲ್ವೇ ಚಾಚಾ, ನೀವೇನ್ ಹೆದರ್ಬೇಡಿ. ನಾವೇನ್ ಸುಮ್ನೆ ಕೈ ಕಟ್ಕೂತಿಲ್ಲ. ಇಡೀ ಊರೇ ನಮ್ ಕೈಯಲ್ಲಿದೆ. ಬರೀ ಮುನ್ಸಿಫ್ ಕೋರ್ಟ್ ಮಾತ್ರ ಅಲ್ಲ, ಇಡೀ ಊರೇ ನಮ್ ಕೈಯಲ್ಲಿದೆ. 1 ವಾರದಿಂದ ಯಾವ ಪೊಲೀಸ್ ನಾಯಿ ಕೂಡ ಒಳಗ್ ಬರೋಕ್ ಧೈರ್ಯ ಮಾಡಿಲ್ಲ. ಚಾಚಾ ಹೇಗಿದ್ರು ಬಂದಿದ್ದೀರಿ, ಸಮಾರಂಭ ಮುಗಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ. ಸುಖವಿಂದರ್, ಚಾಚಾನ ಜೋಪಾನ ಕೂರ್ಸಪ್ಪ. ಬನ್ನಿ ಚಾಚಾ. ಕಿಸನ್ ಹಿಂದೆ ಬಂದಿದ್ದಾರೆ. ಅಪ್ಪ ಬಂದಿದ್ದಾರಾ? ಅಪ್ಪ ಅಪ್ಪ ನೀವ್ ಯಾಕೆ ಇಲ್ಲಿ ಬರಕ್ ಹೋದ್ರಿ? ಧ್ವಜಾರೋಹಣ ಮುಗಿಸ್ಕೊಂಡು ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ನಾನು ಹೇಳಿದ್ನಲ್ಲ. ಹೇಳಿದ್ದೆ. ಆದರೂ ಅಪ್ಪ, ಇವತ್ತು ನಮ್ಮ ದೇಶದ ಧ್ವಜನ ಈ ಮುನ್ಸಿಫ್ ಕೋರ್ಟ್ ಮೇಲೆ ಹಾಸ್ಬಿಟ್ರೆ ಕ್ವಿಟ್ ಇಂಡಿಯಾ ಚಳುವಳಿ ಶುರು ಆದಾಗಿನಿಂದ ಮಾಡಿದ ನಮ್ಮ ಹೋರಾಟಕ್ಕೆ ಸಿಕ್ಕ ಒಂದು ಸಣ್ಣ ಗೆಲುವು. ಇಂಥ ಸಣ್ಣ ಸಣ್ಣ ಗೆಲುವೇ ಸ್ವಾತಂತ್ರ್ಯದ ಮೆಟ್ಟಿಲು. बोलो भारत माता की जय। हम करेंगे या मरेंगे, हम करेंगे या मरेंगे। इनकिलाब जिंदाबाद, वंदे ಮಾತರಂ. ಹೌದು, ಇವತ್ತು ಏನೇ ಆಗ್ಲಿ ಈ ಬ್ರಿಟಿಷರ್ ಯೂನಿಯನ್ ಜಾಕ್ ಧ್ವಜಾನ ಕೆಳಗಿಳಿಸಿ ನಮ್ ದೇಶ ಧ್ವಜಾನ ಮುಗಿಲೆತ್ತರಕ್ಕೆ ಹಾರಿಸಬೇಕು. ಹೌದು ಹೌದು, ಧ್ವಜಾರೋಹಣ ಮಾಡ್ಬೇಕು. ಆದ್ರೆ ಏನಿನೇ ಇಲ್ವಲ್ಲ. ಸುಖವಿಂದರ್, ನಾನ್ ನಿನ್ನೆನೆ ಹೇಳಿದ್ದೆ, ಆ ಏನಿ ಎಲ್ಲಿ? ಅರೆ ದಮನ್ಜಿತ್ ನೆನ್ನೆ ತರ್ತೀನಿ ಅಂತ ಒಪ್ಕೊಂಡಿದ್ನಲ್ಲ, ಎಲ್ಲಪ್ಪ ಅವನು? ಅವನು ನಿನ್ನೆ ಸಭೆ ಮುಗಿಸ್ಕೊಂಡು ಹೊರಡಷ್ಟರಲ್ಲಿ ಅರ್ಧ ಬೀಳ್ಸ್ಕೊಂಡಿದ್ದ. ಧರಣಿ ಸತ್ಯಾಗ್ರಹ ಅಂತಂದ್ರೆ ಅವ್ರ ಪಾಡಿಗೆ ಅವ್ರೇನೋ ಮಾಡ್ಕೋತಾರೆ ಅಂತ ಬಿಟ್ಟಿರ್ತಾರೆ ಅಷ್ಟೇ. ಇನ್ನ ಧ್ವಜಾರೋಹಣ ಅಂದ್ರೆ ಆ ಕೆಂಪು ಟೋಪಿಗಳು ಎಚ್ಚೆತ್ಕೋತವೆ. ಲಾಠಿ ಚಾರ್ಜ್ ಗುಂಡ್ಗಳಾರ್ಸೋ ಮಾಡಿದ್ರೆ ಏನ್ ಮಾಡೋದು ಅಂತ ಒಂದೇ ಕಣ್ಣಲ್ಲಿ ಅಳ್ತಿದ್ದ. ಇಂಥವ್ರಿಂದಾನೆ ನಮ್ ದೇಶದ ಪರಿಸ್ಥಿತಿ ಹೀಗಾಗಿರೋದು. ಇಲ್ಲಿ ಬಲ್ವಿಂದರ್, ಬೇಗ ಹೋಗಿ ಒಂದ್ ಏಣಿ ತಗೊಂಡ್ ಬಾ. ಹೋಗು. ಬಲ್ವಿಂದರ್ ನಿಲ್ಲು. ಮಂದಿರ್ ನೋಡು, ಈಗಾಗಲೇ ತುಂಬಾ ತಡ ಆಗಿದೆ. ನೋಡು ನೋಡು, ಇಷ್ಟು ಜನ ಸೇರಿರೋದೇ ಹೆಚ್ಚು. ಎಲ್ರಿಗೂ ಎಲ್ಲಿ ಪೊಲೀಸರು ಬಂದ್ಬಿಡ್ತಾರೆ ಅಂತ ಭಯ ಇದೆ. ನಾವಿನ್ನೂ ತಡ ಮಾಡಿದ್ರೆ ಒಬ್ಬೊಬ್ಬರಾಗಿ ಎದ್ದು ಮನೆಗೆ ಹೋಗ್ತಾರೆ ಅಷ್ಟೇ. ಹೌದೌದು, ಆಮೇಲೆ ನಾವೇ ಧ್ವಜಾರೋಹಣ ಮಾಡ್ಬೇಕಾಗತ್ತೆ ಅಷ್ಟೇ. ಅರೆ ನಿಲ್ಲಿ ನಿಲ್ಲಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಧ್ವಜಾರೋಹಣ ಆದ್ಮೇಲೆ ಮಿಠಾಯಿ ಹಂಚದಿದೆ, ಎಲ್ಲರೂ ತಿನ್ಕೊಂಡೇ ಹೋಗಿ. ಅರೆ ಆ ಮರದ ಹಿಂದೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮುಂದೆ ಬನ್ನಿ. ಇಡೀ ಊರೇ ನಮ್ ಕೈಲಿದೆ, ಯಾವ ಪೊಲೀಸು ಬರೋದಿಲ್ಲ. ಅರೆ ನೀವಂತೂ ಮಿಠಾಯಿ ತಿನ್ಕೊಂಡೇ ಹೋಗ್ಬೇಕು. ಅಂದಾಗೆ ಮನ್ವಿ ಮಿಠಾಯಿ ಆಸೆ ತೋರಿಸ್ತಾ ಇನ್ನೊಂದ್ 5-10 ನಿಮಿಷ ನಿಲ್ಸ್ಬೋದಷ್ಟೇ. ಆಮೇಲೆ ಎಲ್ರು ಕುಂಡೆ ಸರ್ಸ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಇಲ್ಲಿ ಬಂದಿರೋರಲ್ಲಿ ಕೆಲವರು ಮಿಠಾಯಿ ಆಸೆಗಾದ್ರೆ ಇನ್ ಕೆಲವರು ಪೊಲೀಸರು ಬಂದು ಗಲಾಟೆ ಆದ್ರೆ ನಿಂತು ಮಜಾ ದೇಖ್ಲಿಕ್ಕೆ. ಹೌದೌದು, ಅದಕ್ಕೆ ನೋಡು, ಪೊಲೀಸರು ಬಂದ್ರು ಅವ್ರ ಪಾಡಿಗೆ ಅವರು ಜಸ್ಟ್ ದೂರದಲ್ಲೇ ನಿಂತಿದ್ದಾರೆ. ಇಂಥವರಲ್ಲಿ ನಮ್ ದೇಶ ಪ್ರೇಮಿಗಳನ್ನ ಹೆಕ್ಕಿ ಹೆಕ್ಕಿ ತೆಗಿಬೇಕು. ನಮ್ ದೇಶದ ಪರಿಸ್ಥಿತಿಯೇ ಇವತ್ತೇನಾದ್ರೂ ಧ್ವಜಾರೋಹಣ ಆಗ್ಲೇಬೇಕು. ಹೌದು, ಧ್ವಜಾರೋಹಣ ಆಗ್ಬೇಕು. ಆದ್ರೆ ಏನಿನೇ ಇಲ್ವಲ್ಲ. ಅರೆ ಏನೇ ಯಾಕೆ ಬೇಕು? ನಾನೇ ಗೋಪುರ ಹತ್ತಿ ಧ್ವಜ ಹಾರಿಸ್ತೀನಿ. ಆದ್ರೆ ಗೋಪುರ ಅಷ್ಟು ಎತ್ತರ ಇದೆಯಲ್ಲ. ನಾವಿದ್ದೀವಲ್ಲ. ಕಿಸನ್ ಜೋಪಾನ ಕಣಪ್ಪ. ಹ್ಞೂ ಅಪ್ಪ. बोलो भारत माता की जय। हम करेंगे या मरेंगे, हम करेंगे या मरेंगे। इनकिलाब जिंदाबाद, वंदे मातरम। ಏನ್ ಮಾಡ್ತಾ ಇದ್ದೀರೋ ಗಾಂಧಿ ಮಕ್ಕಳೇ? ನೀನೇ ಏನು ಈ ಕಪಿಗಳ ಗುಂಪಿಗೆಲ್ಲ ನಾಯಕ? ಕಪಿಗಳ ಗುಂಪಲ್ವಾಲು, ಸ್ವತಂತ್ರ ಭಾರತೀಯರು. ದಫೇದಾರ್ ಹರ್ಪ್ರೀತ್, यस सर। ಪಕಡೋ ಉಸ್ಸೆ। यस सर। तुम ನಿನ್ಗಾರ ಮೇಲೆ ಹತ್ತಿ ಬಾವುಟ ಹಾಸಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ನೀಚೆ ಉತ್ತರ ಸುಮಾರ್ ಕೆ ಬಚ್ಚೆ. नहीं उतरेगा बे ब्रिटिश के बच्चे. ಇದು ನಮ್ ದೇಶ, ನಮ್ ಹಿಂದೂಸ್ತಾನ್. ಇಲ್ಲಿ ಬಾವುಟ से क्या मन परमिशन करಬೇಕು? बोलो भारत माता की जय। हम करेंगे या मरेंगे, हम करेंगे या मरेंगे। इनकिलाब जिंदाबाद, वंदे मातरम। ಬ್ಲಾಡಿ ನಾನ್ಸೆನ್ಸ್. ಹೇ ಯು, ಆ ಬಾವುಟವನ್ನು ಕೆಳಗೆ ಹಾಕು, ಇಲ್ಲದಿದ್ದರೆ ಸುಟ್ಟು ಬಿಡುತ್ತೇನೆ. ಸುಡು ಸುಡು, ಏನೇ ಆದ್ರೂ ನನ್ ಪ್ರಾಣ ಹೋದ್ರು ಈ ಬಾವುಟ ಆಸೆನ ಕೆಳಗೆ ಇಳಿಯೋದಿಲ್ಲ. बोलो भारत माता की जय। हम करेंगे या मरेंगे, हम करेंगे या मरेंगे। जो जिंदाबाद,
ಈ ಚೋಟು ಡಕರಿ ಹುಡುಗನಿಗೆ? ಇನ್ಸ್ಪೆಕ್ಟರ್, this boy is not obeying my order. Shoot him! दावेदार अर्पित। Yes sir. समझाओ उसे। Yes sir. ಸಾರಿ ಫಾರ್ ದ ಇಂಟರಪ್ಷನ್ ಸರ್. ಈಗ ಗುಂಡಾರ್ಸೋದು ಬೇಡ, ಇಲ್ಲದೆ ಇರೋ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಕ್ರೌಡ್ ನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಅದು ಅಲ್ಲದೆ ಈ ಹುಡುಗನ ತಂದೆ ಕುರುಡ. 1ನೇ ಮಹಾಯುದ್ಧದಲ್ಲಿ ಬ್ರಿಟಿಷ್ ಸೇನಾದೊಂದಿಗೆ ಕೆಲಸ ಮಾಡಿದ. ಅವನ ಹತ್ರ ಮಾತಾಡಿದ್ರೆ ವಿ ಕ್ಯಾನ್ ಹ್ಯಾಂಡಲ್ ದಿಸ್ ಸಿಚುವೇಶನ್ ಸರ್. ಬೇಗ, ಇನ್ನು 5 ನಿಮಿಷದಲ್ಲಿ ಆ ಹುಡುಗ ಬಾವುಟ ಸಮೇತ ಕೆಳಗೆ ಇಳಿಯದಿದ್ದರೆ ಅವನ ಹೆಣ ಬಿದ್ದಿರುತ್ತದೆ ಅಂತ ಹೇಳು. ಫಾಸ್ಟ್. Yes sir. ಕೆಲ್ಸ ಗೊತ್ತಿದೆಯಲ್ಲ ಏನಾಗ್ತಿದೆ ಅಂತ. ಬ್ರಿಟಿಷ್ ಸಾಹೇಬ್ರು ತುಂಬಾ ಸಿಟ್ಟಲ್ಲಿದ್ದಾರೆ. ನಿನ್ ಮಗನಿಗೆ ಯಾಕೆ ಬೇಕು ಹೇಳು? ಈ ಇಲ್ಲೇ ಇರೋ ತರಲೇ ಇಲ್ಲ, ಬಾವುಟ ಕಟ್ಟೆ ಕಟ್ತೀನಿ ಅಂತ ಹಠ ಹಿಡ್ಕೊಂಡು ಕೂತಿದ್ದಾನೆ. ನಿನಗ್ ಮೊದ್ಲೇ ಗೊತ್ತು ನಮ್ ಬ್ರಿಟಿಷ್ ಸಾಹೇಬ್ರು. ಇಲ್ಲಿ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ನೀನು ಈ ಕೂಡ್ಲೆ ಬಾವುಟ ಸಮೇತ ಕೆಳಗಿಳಿದೆ ಇದ್ರೆ ಅವರು ನಿನ್ನ ಸುಟ್ಟು ಬಿಡ್ತಾರಂತೆ. ಅಪ್ಪ, ನಾನು ಈ ಬಾವುಟ ಹಾರಿಸ್ದೆ, ಯಾವುದೇ ಕಾರಣಕ್ಕೂ ಕೆಳಗಿಳಿಯೋದಿಲ್ಲಪ್ಪ. ಬೇಷ್ ಮಗು ಬೇಷ್, ನೀನು ಯಾವುದೇ ಕಾರಣಕ್ಕೂ ಬಾವುಟ ಹಾರಿಸ್ದೆ ಕೆಳಗಿಳಿಬೇಡ. बोलो भारत माता की जय। हम करेंगे या मरेंगे, हम करेंगे या मरेंगे, इनकलाब जिंदाबाद, वंदे मातरम। इंस्पेक्टर, शूट हिम! दावेदार अर्पित। Yes sir. Yes sir. Shoot him! ನೀವು ನನ್ನ ಮಗನನ್ನು ಸುಡಬಹುದು, ಆದರೆ ಅವನ ಸಾವು ಭಾರತೀಯರ ಸ್ವಾತಂತ್ರ್ಯ ಹೋರಾಟದ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸುತ್ತದೆ. ये हथियार दुश्मन ताक में बैठा उधर, और हम तैयार हैं सीना लिए अपना इधर। खून से खेलेंगे होली, हर वतन मुश्किल में है, सरफरोशी की तमन्ना अब हमारे दिल में है। ये लिए हथियार दुश्मन ताक में बैठा उधर, और हम तैयार हैं सीना लिए अपना इधर। खून से खेलेंगे होली, हर वतन मुश्किल में है, ಬೆಳಕು ವಿಜಯ್ ಕುಮಾರ್ ಪಾಂಡವಪುರ. ವಿನ್ಯಾಸ ಹಾಗೂ ನಿರ್ದೇಶನ ದಾಕ್ಷಾಯಿಣಿ ಭಟ್. ಇದರ ಮುಂದುವರಿದ ಸ್ವಾತಂತ್ರ್ಯ ಸಂಗ್ರಾಮದ ಕರಾಳ ಪುಟಗಳ ಕಲಿಗಳನ್ನು ಗಮನಿಸ್ಕೊಂಡಾಗೆಲ್ಲ ಮನಸ್ಸು ತುಂಬ ಆರ್ದ್ರಗೊಳ್ಳುತ್ತೆ, ಕಣ್ಣಾಲಿಗಳು ಒತ್ತೆ ಆಗತ್ವೆ. ಅದೆಷ್ಟು ಜನರು ಈ ಥರ ಪ್ರಾಣ ತೆತ್ತಿರಬೇಕು, ಅದೆಷ್ಟು ಜನ ಸಂಗ್ರಾಮಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ, ಭಾರತಕ್ಕಾಗಿ, ಭಾರತ ಮಾತೆಗಾಗಿ ದುಡ್ತಿರ್ಬೋದು. ನಮ್ಮ ಮಾತೆ ಭಾರತ ಮಾತೆ ಸರ್ವಲೋಕ ವಂದಿತೆ, ಜಗದ ಮನವ ಜಗದ ಜನರ ಮನವ ಸೆಳೆವ ಗೌರವಾನ್ವಿತೆ, ಆದಿ ಅಂತ್ಯ ವಿರಹಿತೆ, ಸಾಧು ರೂಪ ಸಂಹಿತೆ, ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯಕ್ಕೆ. ದಾಕ್ಷಾಯಿಣಿ ಭಟ್ರು ಅವರು ಹೆಸರಿಗೆ ತಕ್ಕಾಗಿ ಹೇಗೆ ದಕ್ಷರು, ರಂಗದಕ್ಷರು ಅನ್ನೋದಕ್ಕೆ ಒಂದು ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಒದಗಿಸಲಾಯ್ತಷ್ಟೇ. ಇವತ್ತು ಬಸು ಸರ್ ಬಂದು ಹೇಗೆ ರಂಗ ಶಿಸ್ತು ಮತ್ತು ರಂಗ ಮತ್ತು ಸಂಘ ಅದರ ಪ್ರಸ್ತುತತೆ ಬಗ್ಗೆ ಹೇಳಿದ್ದಾರೋ ಅದಕ್ಕೆ ಅನ್ವಯ ಆಗೋ ರೀತಿಯಲ್ಲೇ ಈ ಎಲ್ಲರೂ ಇಂದು ರಂಗ ಪ್ರಾತ್ಯಕ್ಷಿಕೆಯನ್ನು ಕೊಟ್ಟು ಮಾಡಿದ್ದು ಮತ್ತು ಈ ಸಂದರ್ಭ ಅದಕ್ಕೆ ಸಾಕ್ಷಿಯಾದದ್ದು. ನನ್ನ ಮತ್ತು ನಿಮ್ಮೆಲ್ಲರ ಪರವಾಗಿ ಕಲಾ ತಂಡಕ್ಕೆ, ದಾಕ್ಷಾಯಿಣಿ ಭಟ್ರಿಗೆ, ಇಡೀ ತಂಡಕ್ಕೆ ನಮಗೆ ನೆಪ, ನಮಗೆ ತಾಯಿ ಭಾರತೀಯ ಜಪ. ತುಂಬ ಜನರು ಅದನ್ನು ಮಾಡಿ ಹೋದರು. ಈಗ ನಾವು ಅದನ್ನು ಅನ್ಯಾರ್ಥದಲ್ಲಿ ಈಗ ಅದರ ಪ್ರೇಷಣೆ ಆಗ್ತಾ ಇದೆ. ಕೊಂಚ ನಾವು ಇಂಥ ಸಂದರ್ಭಗಳಲ್ಲಿ ಅದನ್ನು ಯೋಚನೆ ಮಾಡಿ ನಮಗೆ ಇಷ್ಟು ಕಷ್ಟಪಟ್ಟು ಸಿಕ್ಕಂಥ ಈ ಸ್ವಾತಂತ್ರ್ಯವನ್ನು ನಾವು ಹೀಗೆ ಅವರು ನಮ್ಮ ಮುಷ್ಟಿಗೆ ಹಾಕಿ, ನಮ್ಮ ಮುಡಿಗೆ ಹಾಕಿ, ನಮ್ಮ ಸೆರಗಿಗೆ ಹಾಕೋದಂಥದ್ದನ್ನು ನಾವು ಹೇಗೆ ಕಾಪಾಡಿಕೊಳ್ತಿದ್ದೇವೆ ಅನ್ನೋದಕ್ಕೆ ದ್ಯೋತಕವಾಗಿ ನನಗೆ ಈ ಪ್ರಸ್ತುತಿ ಕಾಣಸಿಗುತ್ತೆ. ಈ ಥರದನ್ನೆಲ್ಲ ನಾವು ಒಂದು ಕೇವಲ ದೃಶ್ಯ ಪ್ರಸ್ತುತಿ ಅಥವಾ ರಂಗ ಪ್ರಸ್ತುತಿಯಿಂದ ಅಷ್ಟೇ ಇಲ್ಲ, ಹಾಗೆ ಅದನ್ನು ಇಟ್ಕೊಳ್ಳದೆ ಇದು ಒಂದು ಉಪಸರ್ಗ ಸ್ತುತಿ ಯಾರದು ಅಂತಲೂ ಅದೊಂದು ಗಮನೀಯ ನನಗನ್ಸುತ್ತೆ.
ನಾವು ಸ್ತುತಿ ಮಾಡೋದಾದರೆ ದೇಶ ಮೊದಲು, ನಾವಿರುವ ಜಾಗ, ನಮ್ಮ ದೇಶವೇ ಇಲ್ಲದೆ ಆದರೆ ನಾವು ಹೇಗೆ, ನಮ್ಮ ಅಸ್ತಿತ್ವ ಹೇಗೆ ಅನ್ನೋದ್ರ ಬಗ್ಗೆ ಈ ನಾಟಕದ ಈ 15 ನಿಮಿಷಗಳ ತುಣುಕಿ ನಿಂತು ಇದು ಎಲ್ಲರ ಮನಸ್ಸನ್ನು ಸೂರೆಗೊಂಡಿದೆ. ಹಾಗಾಗಿ ತಮ್ಮೆಲ್ಲರ ಪರವಾಗಿ, ಸಭಾಸದರ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು, ಶುಭಾಶಂಸನೆಯನ್ನು ಅರ್ಪಿಸ್ತೇನೆ, ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಇನ್ನು ಈ ಪ್ರಸ್ತುತಿ ಕುರಿತ ಆಡ್ಲಿ ಅಂತ ಅವ್ರನ್ನ ವಿನಂತಿಸ್ತಾರೆ. ಧ್ವಜವು ಒಂದು ಸ್ವಾಭಿಮಾನದ ಸಂಕೇತ. ಅದು ಇವಾಗ ನೋಡಿದ್ರೆ ನೀವು ನೆಕ್ಸ್ಟ್ ಧ್ವಜ ಹುಟ್ಟಿದ ಬಗ್ಗೆನೇ ದೊಡ್ಡ ಒಂದು ಪುರಾಣ ಥರ ಕತೆ ಮಾಡ್ಬೋದು ನೀವು. ಭಾರತದ ಏನು ಇವಾಗ ನಾವು ಹೇಳುವಾಗೆಲ್ಲ ಧ್ವಜದ ಬಗ್ಗೆ ಒಳ್ಳೆ ಒಂದು ಪುಸ್ತಕವನ್ನು ಬರೆದಿರೋದು GP ರಾಜರತ್ನಂ ಅವರೇ. ಧ್ವಜ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ತುಂಬ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ. ಅಂದರೆ ಪ್ರತಿಯೊಂದು ಉಗಮಕ್ಕೆ ತ್ಯಾಗ ಬಲಿದಾನಗಳಿರ್ತವೆ. ಅದನ್ನು ಒಂದು ಕಿರು ರೂಪಕದಲ್ಲಿ ಕಟ್ಟಿಮನಿಯವರು ಅವ್ರದ್ದು ಮಾಡಿ ಮಡಿದವರು ಕೂಡ ಒಂದು ಸಿನಿಮಾನು ಬಂದಿದೆ, ಗೊತ್ತಿರ್ಬೋದು ನಿಮಗೆ, ಸ್ವಾತಂತ್ರ್ಯದ ಇದು. ನಮಗೆ ಮೈಸೂರು ಸೀಮೆಯವರು ಗೊತ್ತಿಲ್ಲ, ಉತ್ತರ ಕರ್ನಾಟಕದವರು ರಕ್ತಪಾತವನ್ನೇ ರಕ್ತ ಚೆಲ್ಲಿದ್ದಾರೆ. ಅಲ್ಲಿ ಬಂದಂಥ ಕಿತ್ತೂರಾಣಿ ಚೆನ್ನಮ್ಮನಿಂದನೇ ಗೊತ್ತಿದೆ ನಮಗೆ ಅತ್ಯಂತವರೆಲ್ಲ ಬಂದರು ಅಂತ. ನಮ್ಮಲ್ಲಿ ಮೈಸೂರು ಸಂಸ್ಥಾನ ಇದ್ದಿದ್ದರಿಂದ, ನಾಲ್ವಡಿಯವರು ನಮ್ಮ ಪುಣ್ಯಕ್ಕೆ ರಾಜರಾಗಿದ್ದರಿಂದ, ಪ್ರಜಾಪ್ರಭುತ್ವದ ಆಶಯಗಳ ಜೊತೆಗೆ ಬ್ರಿಟಿಷರ ಜೊತೆ ಅವರು ಇದ್ದರೂ ಕೂಡ ಎಲ್ಲ ಅಭಿವೃದ್ಧಿಯ ಏನಿತ್ತಲ್ಲ ಅದು ಮೈಸೂರು ತಗೊಂಡು ಬೆಂಗಳೂರು ಮೊದಲು ಕಟ್ಟಿದ್ರು. ಈಗ ಬೆಂಗಳೂರು ನಿಮ್ಗೆ ಗೊತ್ತಿದೆ, ಇಡೀ ಜಗತ್ತಿನಲ್ಲಿ ಸಿಲಿಕಾನ್ ವ್ಯಾಲಿ ಆಗಿದೆ. ನಾವು ಹೈದರಾಬಾದ್, ಕಲ್ಕತ್ತಾ, ಮುಂಬೈ ಅಂತ ಹೇಳ್ತೀವಿ. ಇವಾಗ ಯಾವುದೇ ಸಿನಿಮಾ ನೋಡಿ ಬೆಂಗಳೂರಿಗೆ ಹೋಗೋಣ ಅಂತಾರೆ. ಈಗ 20 ವರ್ಷದಿಂದ ಇದು ಹೆಸರಿರಲಿಲ್ಲ, ಬೆಂಗಳೂರು ಯಾರೂ ಹೇಳ್ತಿರ್ಲಿಲ್ಲ. ಸೊ ಆ ರೀತಿ. ಆಮೇಲೆ ಇಲ್ಲೇನಂದರೆ ನಮಗೆ ಮುಂಬೈ ಥರ ಸಮಸ್ಯೆ ಇಲ್ಲ. ನೀವು ಯಾವ ದಿಕ್ಕಿಗೆ ಹೋದ್ರೂ 100 ಕಿಲೋಮೀಟ್ರ್ ಬೆಂಗಳೂರು ಬೆಳೆಯುತ್ತೆ. ಹಂಗೆ ಬೆಳೆದಾಗ ನೀರು ಇರುತ್ತಾ ಹುಡುಕ್ಬೇಕಾಗಿದೆ ನಾವು. ಯಾಕೆಂದರೆ ಇದು ಪರಿಸರ ನೋಡಿದ್ರೆ ಬೆಂಗಳೂರಲ್ಲಿ, ನಾನು ಬೆಂಗಳೂರು ಹುಟ್ಟಿದವನು, ಇನ್ನೊಂದು ಅಮೇರಿಕದಲ್ಲಿ ಒಂದು ಗೋಸ್ಟ್ ಸಿಟಿ ಅಂತ, ಆ ಥರ ಆಗದೆ ಇರೋಂಗೆ ಕಾಪಾಡ್ಕೋಬೇಕಾಗಿದೆ ನಾವು. ಮಳೆ ಬಂದರೆ ಎಲ್ಲ ರಾಜಕಾಲುವೆಯಲ್ಲಿ ಹೋಗ್ಬಿಡುತ್ತೆ, ಅಂತರ್ಜಲ ನಾವು ಕಾಪಾಡ್ತಾ ಇಲ್ಲ. ಆಮೇಲೆ ನಾವೇನಾದರೂ ಸ್ವಲ್ಪ ಮೈಸೂರು ಕೊಡಗಿನವರು ಕಾವೇರಿ ಬೆಂಗಳೂರಲ್ಲಿ ಬಿಡಲ್ಲ ಅಂದರೆ ನಮಗೆ ಜಗಳ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇವೆಲ್ಲವೂ ನೀರಿನ ಹಂಚಿಕೆ ಇರ್ಬೋದು, ದೇಶದ ಹಂಚಿಕೆ, ಒಂದು ರೀತಿ ಅರ್ಥರಾಗಿದ್ದೀವಿ. ಒಂದು ಒಳ್ಳೆ ರೂಪಕವನ್ನು ಕೊಟ್ಟಿದ್ದೀರಿ. ಕಲಾವಿದರು ತುಂಬ ಚೆನ್ನಾಗಿ, ಗ್ರೂಪ್ನಲ್ಲಿ ಅಷ್ಟು ಚೆನ್ನಾಗಿ ಡೈಲಾಗ್ ಹೇಳೋಕ್ಕಾಗಲ್ಲ ಕಥೆಯನ್ನು. ಗ್ರೀಕ್ ಕೋರಸ್ ಇದೆಯಲ್ಲ, ಒಬ್ಬರೇ ಹೇಳ್ಬೋದು, ಅಷ್ಟು 10 ಜನನೂ ಕಥೆಯದ ಅದನ್ನು ಕಥೆಯನ್ನೇ ಮಾಡಿದ್ದಾರೆ. ನಾಟಕ ಅಲ್ಲ ಇದು, ಆ್ಯಕ್ಚುಲಿ ಒಂದು ಸಣ್ಣ ಕಥೆಯನ್ನು ದೃಶ್ಯ ರೂಪಕ ಮಾಡಿದ್ದಾರೆ. ಒಳ್ಳೆಯ ರೂಪಕ ಮಾಡಿದ್ದೀರಿ. ಎಲ್ರಿಗೂ ಅಭಿನಂದನೆಗಳು. ಯುವಕರು ಜಲಸ್ ಆಗುತ್ತೆ, ಇಷ್ಟು ಜನ ಹೆಂಗೆ ಸಿಗ್ತಾರೆ ನಿಮಗೆ? ಸಿಗೋದೇ ಇಲ್ಲ ನಮಗೆಲ್ಲ, ಹುಡುಗರುಗಳೆಲ್ಲ. ದಕ್ಷಿಣಿ ಕೂಡ ಬಿಸ್ಮಿಲ್ಲಾ ಖಾನ್ ಯುವ ಇದು ಅಂತ, ಇವನ ಯುವತಿನ ಈಗ ನೀನು ಹಾಗೇ ಇರಲಿ. ಒಳ್ಳೊಳ್ಳೆ ಅಂತಹ ಕ್ಲುಪ್ತ ಸಮಯ ಮತ್ತು ಸೀಮಿತ ಸೌಕರ್ಯದೊಡನೆ ದೃಶ್ಯ ತಂಡ ಇಂದು ಈ ನಾಟಕವನ್ನು, ಈ ರೂಪಕವನ್ನು ಕಟ್ಟಿಕೊಟ್ಟಿದ್ದಕ್ಕಾಗಿ, ತುಂಬ ಹೃದಯ ರೂಪಕವನ್ನು ಕಟ್ಟಿಕೊಟ್ಟಿದ್ದಕ್ಕಾಗಿ ಮತ್ತೆ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಧನ್ಯವಾದ, ಅನೇಕ ಧನ್ಯವಾದ, ವಂದನೆ. ಮಧ್ಯಾಹ್ನ ನಡೆಯುವುದಂಥ ಈ ಎಲ್ಲ ಕಾರ್ಯಕ್ರಮ ಎಲ್ಲರೂ ಸಾಕ್ಷಿಯಾಗೋಣ. ಇದೊಂದು ಅವಕಾಶ. ನೀವು ಬನ್ನಿ, ನಿಮ್ಮವರನ್ನು ಕರೆತಂದು ಸಂಭ್ರಮಕ್ಕಾಗಿ ಕಾರಣಗಳಿರಬೇಕು, ಆ ಥರದ ಕಾರಣಗಳು ಹುಡುಕೊಳ್ಳುವಂತೆ. ನಮ್ಮದೇ ತುತ್ತೂರಿ, ನಮ್ಮದೇ ಇದರಲ್ಲಿರುವ ಪಿತೂರಿ ಏನೂ ಇಲ್ಲ ಇದರಲ್ಲಿ. ಇಂದು ಈ ಸಂದರ್ಭ ಅಂತ ಒದಗಿಕೊಂಡು ಒಂದಷ್ಟು ಚಿತ್ರಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೇವೆ. ಇದಕ್ಕಾಗಿ ತಾವೆಲ್ಲರೂ ಸಾಕ್ಷಿ, ಅದಕ್ಕಾಗಿ ನಿಮ್ಮೆಲ್ಲರಿಗೂ ವಿಶೇಷವಾದ ಆಭಾರ ಮತ್ತು ಮನ್ನಣೆ ಸಲ್ಲಿಕೆಯಾಗುತ್ತೆ. ಪರಿಪೂರ್ಣ ವ್ಯಕ್ತಿ ಅಂತ ಹೇಳಿದ್ದಾರೆ, ಆ ಸಕಲ ವಲ್ಲಭ ಅಂತ ಹೇಳಿದ್ದಾರೆ, ಹೆಸರಿನಲ್ಲೇ ಎಲ್ಲ ಇದೆ ಅಂತ ಅವರು ಹೇಳಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವರು ಸಮಾಜಕ್ಕೆ ಒಂದು ಪ್ರಸಾದವಾಗಿದ್ದಾರೆ. ಅವರ ಜನ್ಮದಿನಕ್ಕೆ ಶುಭಾಶಯಗಳು ಕೋರ್ತಾ ಈ ಸಂತೋಷ ಹಬ್ಬದಲ್ಲಿ ನಮಗೂ ಒಂದು ಸಣ್ಣ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ 5:15ಗೆ ಅವರು ಫ್ಲೈಟಲ್ಲಿ ಹೋಗಬೇಕಾಗಿತ್ತು. ಕಾರಣಾಂತರಗಳಿಂದ ಅವ್ರು 4:15 5 ಗಂಟೆಗೆ ತಲುಪ್ತಾರೆ. ಫ್ಲೈಟ್ ಮಿಸ್ ಆಗಿಬಿಡುತ್ತೆ. ಆದರೆ ಕಾರ್ಯಕ್ರಮಕ್ಕೆ ಹೋಗಲೇಬೇಕಲ್ಲ. ಅವ್ರ ಜೊತೆ ಈಗ
ಬಲ್ಲವರೇ ಬಲ್ಲರು ಬೆಲ್ಲದ ಸವಿ ಅನ್ನೋ ಹಾಗೆ ಅವ್ರ ಜೊತೆ ಡ್ರೈವಿಂಗಲ್ಲಿ ಹೋದವ್ರಿಗೆ ಗೊತ್ತು ಅವ್ರು ಎಷ್ಟು ನಿಧಾನಕ್ಕೆ ಹೋಗ್ತಾರೆ ಅಂತ. ತುಂಬ ಮುಜುಗರ ಆಗುತ್ತೆ ಯಾರು ಆ ಥರ ಹೊಗಳಿಕೆ ಇದ್ದಾಗ. ಹೊಗಳಿಕೆಯೂ ಹೊನ್ನ ಶೂಲ ಅಂತ ದೊಡ್ಡವರು ಹೇಳಿದ್ದಾರೆ. ಕಬ್ಬಿಣದಲ್ಲಿ ಚುಚ್ಚಿದಾಗಿಯೂ ನೋವಾಗುತ್ತೆ, ಅದನ್ನು ಚಿನ್ನದಲ್ಲಿ ಚುಚ್ಚಿದಾಗಿಯೂ ನೋವಾಗುತ್ತೆ. ಆದರೆ ಒಳಗಿರುವ ಮನಸ್ಸು ಎಷ್ಟು ಪ್ರಾಂಜಲ ಅಂತ ಗೊತ್ತಾದಾಗ ಅರೆ ಹೌದಲ್ಲ ಬಸು ಅಂಥವ್ರು ಬಸ್ಸವರು ಬಂದು ಯಾರಿಗೂ ಗೊತ್ತಿಲ್ಲದಾಗಿ ಊಹೆಗಳನ್ನ ಮಾಡ್ಕೊಳ್ತಿರುವಂಥವ್ರು ಒಂದಷ್ಟು ಹೂವನ್ನು ಪಾಕಳೆ ಯೋಗ್ಯತೆ ಇರುವವರಿಗೆ ಯೋಗವಿಲ್ಲವಂತೆ, ಯೋಗವಿರುವವರಿಗೆ ಯೋಗ್ಯತೆ ಇಲ್ಲವಂತೆ. ನನಗೆ ಏನಿದೆ ಅಂತ ಗೊತ್ತಿಲ್ಲ, ಆದರೆ ಇಷ್ಟನ್ನು ದಯಪಾಲಿಸಿದಂಥ ಯಾರು ಸರ್ವಶಕ್ತರಿದ್ದಾರೋ ಈ ಎಲ್ಲರೇ ಸರ್ವಶಕ್ತರು ನನಗೆ ಸರ್ವಶ್ರೇಯವನ್ನು ಈ ಎಲ್ಲರಿಗೂ ನಾನು ರವಾನಿಸ್ಬಿಡ್ತೇನೆ. ಅನಂತ ಧನ್ಯವಾದ. ನಮೋ ನಮಃ. ಅದಕ್ಕೆ ಬಹಳ ಶ್ರಮ ವಹಿಸಿಬಿಟ್ಟು ನಮ್ಮದೇ ಆದ ಒಂದು ಸಂಘವನ್ನು ಕಟ್ಕೊಂಡ್ಬಿಟ್ಟು ಈಗ ಒಂದು ದೊಡ್ಡ ಬೇರೆ ರೀತಿಯಾದ ಒಂದು ಗ್ರಾಮವನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಒಂದು ಕುಗ್ರಾಮ ಆಗಿರೋದ್ರಿಂದ ನಮಗೆ ಮಹಾರಾಜರನ್ನು ಕರೆಸಿಬಿಟ್ಟು ಎಲ್ಲ ರೀತಿಯಾದ ಒಂದು ಸೌಕರ್ಯವನ್ನು ಕೂಡ ನಮ್ಮ ಗುರುಗಳು ಒದಗಿಸ್ಕೊಟ್ಟಿದ್ದಾರೆ. ಯಾಕಂದರೆ ಮಹಾರಾಜರು ಬರೋದು ಅಷ್ಟು ಸುಲಭ ಅಲ್ಲ. ಹೆಚ್ಚು ಕಮ್ಮಿ ಅಂದರೆ ಮುಖ್ಯಮಂತ್ರಿ ಅವರೆಲ್ಲ ಬರ್ಬೋದು, ಮಹಾರಾಜರು ಬರೋದಂದರೆ ಅಷ್ಟು ಸುಲಭವಾದ ಮಾತಲ್ಲ. ನಿಮ್ಮ ನಂಟು ನಿಮ್ಮ ಒಂದಿದೆ ಬೇರೆ ಥರ ಇರುತ್ತೆ, ನಿಮ್ಮ ಒಂದು ರ್ಯಾಪೋನೇ ಬೇರೆ ಥರ ಇರುತ್ತೆ. ಸೊ ನೀವು ಅವ್ರ ಬಗ್ಗೆ ಹೇಳ್ಬೇಕನ್ನೋದಿದ್ರೆ ಈ ವಿಶೇಷವಾದ ದಿನ. ಚಿಕ್ಕ ವಯಸ್ಸಲ್ಲಿ ಹೇಗಿದ್ರು, ತರಲೆ ಮಾಡೋರು ಅದನ್ನ ಹೇಳಿ. ನಾನು 2-3 ಜನರ ಈ ಪ್ರಶ್ನೆ ಕೇಳಿದೆ, ಉತ್ತರ ತರಲಿನ. ಹೌದೌದು, ಭಾಳ ತರಲೆ ಅಣ್ಣ. ಅಣ್ಣ ಅದು ನಮಸ್ಕಾರ ಎಲ್ರಿಗೂ. ಅಣ್ಣ ನನಗೇನು ಅಣ್ಣಕ್ಕಿಂತ ಜಾಸ್ತಿ ಅಪ್ಪ. ಪೂರಾ ಎಲ್ಲ ಅಪ್ಪನ ಎಲ್ಲ ಕರ್ತವ್ಯ ಎಲ್ಲ ಥರದ್ದು ಇವತ್ತಿಗೂ ನನ್ನ ಬೆನ್ನಿಂದ ನಿಂತು ಮಾಡ್ತಾ ಇರೋನು. ಭಾಳ ತರಲೆ, ತುಂಟ ಅಂದರೆ ತೀರಾ ತುಂಟ. ಅದ್ರ ಜೊತೆಗೆ ನಾವು ಜವಾಬ್ದಾರಿಗಳು ಕರ್ತವ್ಯಗಳು ಯಾವತ್ತೂ ಆಗಲ್ಲ ನನ್ನ ಇದರಿಂದ ಅಂತ ಹೋದೋನೇ ಅಲ್ಲ. ಆಮೇಲೆ ಜೊತೆಗೆ ಸುಧಾರಿಸ್ಕೊತಾ ಇದ್ದೀನಿ. ಹಾಗೆ ಅವ್ನು ಎಷ್ಟೇ ಕಷ್ಟ ಇರಲಿ, ಅವ್ನು ಎಷ್ಟೇ ನೋವಿರಲಿ, ಅವನಿಗೆ ಅಂತ ನಾನು ಎಲ್ಲ ಮಾಡೋನು, ಜಗಳ ಎಲ್ಲ ಇಲ್ಲ. ಇವಾಗ ನೋಡಿ, ಸರ್ಗೆ ಏನ್ ಇಷ್ಟ ಅಂದ್ರೆ ಕಣ್ಮುಚ್ಕೊಂಡು ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಅವ್ರ ಭಾಷೆ ಅಂದ್ರೆ ತುಂಬಾ ಇಷ್ಟ ಅಂತ. ಅದನ್ನು ಹೊರತುಪಡಿಸಿ ನೀವು ಹೇಳಿ ತುಂಬಾ ಬರೀ ಇಂಗ್ಲಿಷಲ್ಲೇ ಇದ್ದ ಮೊದ್ಲೆಲ್ಲ. ಹೌದೌದೌದು, ಇಂಗ್ಲಿಷ್ನ ಕನ್ನಡ ತರನೇ ನಿರರ್ಗಳು ಮಾತಾಡ್ತಾನೆ, ಕನ್ನಡನ ಇಂಗ್ಲಿಷ್ ತರನೇ ಅಂದ್ರೆ ಎರಡು ಸೇಮೆ ಅಂತ. ಉರ್ದು ತುಂಬಾ ಚೆನ್ನಾಗಿ. ಹೌದೌದು, ಎಲ್ಲ ಆಲ್ರೌಂಡರ್ ಅವನು. ಸಕಲ ಕಲಾವಲ್ಲಭ. ಹೌದು ಹೌದು ಹೌದೌದು, ಎಲ್ಲಾದ್ರಲ್ಲೂ. ಸರ್ ಅವರ ಮಾವ ಚೆನ್ನೈಯಿಂದ ಇವತ್ತು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. Hello, I am Gopal Vittal. It's my brother-in-law's son. Last week मुझे मालूम हुआ इनका बर्थडे है करके. सडन सरप्राइज है, मे भी मेरा मिसेस भी आए हैं इनको ब्लेस करने के लिए. God bless you. Thank you very much. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತೀವಿ. ಅವರು ನಮಗೆ ಸಂಬಂಧಿಕರು, ಆಮೇಲೆ ಅವರು ಮಾರ್ಗದರ್ಶಕರು. ನಾವೇನೇ ತಪ್ಪು ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ನಮಗೆ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ನನಗೆ ಹೆಚ್ಚು ಮಾತಾಡೋಕ್ಕೆ ಗೊತ್ತಿಲ್ಲ. ಧನ್ಯವಾದ. ಸರ್ ಅವರ ಅತ್ತೆ ನಮ್ಮನ್ನ ಕುರಿತು ಮಾತಾಡಬೇಕು. ಮೇಡಮ್, ನಮ್ಮ ಅಣ್ಣನ ಮಗ ಸುಚೇಂದ್ರ ಪ್ರಸಾದ್ ಚಿಕ್ಕ ಹುಡುಗ ಇದ್ದಾಗ ತುಂಬ ಆಟ ಮಾಡ್ತಾ ಇದ್ದ. ಹೊಡೆದು ಮಾತ್ರ ಹಾಡು ಹೇಳೋದು ಎಲ್ಲನೂ ಹೇಳ್ತಾ ಇದ್ದ. ತುಂಬ ಚೆನ್ನಾಗಿತ್ತು. ಟೈಮ್ ಎಲ್ಲ ಹೇಗೆ ಹೋಗ್ತಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈರುಳ್ಳಿ, ನೀರುಳ್ಳಿ, ಈರುಳ್ಳಿ, ಹಾಲು, ಹಾಲು, ಹಣ್ಣು ನಾವು ಉಪಯೋಗಿಸ್ತೀವಿ. ಇವು ಹಣ್ಣು ಇದರಲ್ಲ ನನಗೆ ಬೇಡ ಕಣೋ, ನಿನ್ನ ಹತ್ರ ಮಾತಾಡೋಕ್ಕೆ ಭಯ ಆಗುತ್ತೆ. ಯಾಕೆಂದರೆ ನಾನು ಅಷ್ಟು ಖುಷಿ ಆಗ್ತಿತ್ತು. ಆದಮೇಲೆ ಒಂದಿನ ನಾನು ಬೆಳಗ್ಗೆ ಶುಭೋದಯ ಶುಭರಾತ್ರಿ ಎರಡೇ ಕಣೋ ಮಾತಾಡೋದು. ಯಾಕೆಂದರೆ 10 ಗಂಟೆಗೆ ಹಣ್ಣುತ್ತಾ ಇದ್ದ, ಶೂಟಿಂಗ್ ಮುಗಿಸ್ಕೊಂಡ್ಬಂದು ನಾನು ಬಾಯಿ ಮುಚ್ಕೊಂಡು ಕೂತ್ರೆ ಈಗ ಹಣ್ಣುತ್ತಾ ಇದ್ದ. ಯಾಕಂತ ಬಾಯಿ ಮುಚ್ಚಿದ್ದೀರಾ ಅಂದ. ನಾನಂದೆ, ನೋಡೋ 10 ಗಂಟೆ ಆಗಿದೆ, ಇವಾಗ ನಾನು ನಿನಗೆ ಏನು ಹೇಳಬೇಕು ಬೇಡ ಅಂದೆ. ಆಮೇಲೆ ನಾನು ಬೆಂಗಳೂರಿಂದ ಮೈಸೂರಿನಲ್ಲಿದ್ದೆ, ನಮ್ಮ ಶಿಲ್ಪ ಮನೆಯಲ್ಲಿ.
ಆವಾಗ ನಾನು ಬೆಂಗಳೂರಿಗೆ ಹೋಗ್ತೀನಿ ಆಂಟಿ ಅಂದೆ. ಅವ್ನು ಗುಡ್ಲಕ್ಕೊಂದು ಅಂತ ತಿರುಗ್ತ, ಅಯ್ಯಯ್ಯಪ್ಪ ನಿನ್ನನ್ನು ಯಾಕಾದ್ರೂ ಮಾತಾಡ್ತೀನಿ, ಯಾಕೆಂದರೆ ನನಗೆ ಇವತ್ತು ಭಯ. ಯಾಕೆಂದರೆ ಬಾಲು ಎರಡೇ ಮಾತು ಕಟ್ಕೊಂಡು ಗುಡ್ ನೈಟು, ಶುಭೋದಯ, ಶುಭರಾತ್ರಿ ಸಾಕಪ್ಪ ನನಗೆ ಅಂತ. ನನಗೆ ಇವನದು ಮಾತಾಡೋಕ್ಕೆ ಹೆದರಿಕೆ ಇತ್ತು, ಅದೇ ತಮಾಷೆಗೆ ಹೇಳ್ತಾ ಇದ್ದೆ. ಥ್ಯಾಂಕ್ ಯು, ಬಹಳ ಧನ್ಯವಾದಗಳು. ಇವಾಗ ಮಧ್ಯಾಹ್ನ ಆಗ್ತಾ ಬಂತು, ಶುಭ ಮಧ್ಯಾಹ್ನ ಹೇಳಿ ತಾವೆಲ್ಲರೂ ಪ್ರಪಾತ ಸಿನಿಮಾ ನೋಡಬಹುದು. ಎಕ್ಸಾಕ್ಟ್ಲಿ ಸರಿಯಾಗಿ 12 ಗಂಟೆಗೆ ಪ್ರಪಾತ ಸಿನಿಮಾದ ಪ್ರದರ್ಶನ ಇರುತ್ತೆ. ಮಕ್ಳು ಯಾರಾದ್ರೂ ಏನಾದ್ರು ಹೇಳ್ತೀರಾ? ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ? ಕಾಂಪ್ಲಿಮೆಂಟ್ಸ್ ಇದೆಯಾ? ಹಲೋ, ಎಲ್ರಿಗೂ ನಮಸ್ಕಾರ. ಅಣ್ಣನಿಗೆ ಹುಟ್ಟಿದ ಹಬ್ಬದ ಶುಭಾಶಯಗಳು. ಅಣ್ಣ ನಾನು ಈಗ ಎತ್ತರಕ್ಕೆ ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ನಾನು ಚಿಕ್ಕ ಇದರಿಂದ ಅಣ್ಣನ ಜೊತೆ ಬೆಳೆದಿದ್ದೀನಿ. ಆದರೆ ಅವಾಗ ಯಾವ ಥರ ಇದು ಮಾಡ್ತೋ ಅದೇ ಥರ ಈಗಲೂ ಅದೇ ಇದು ಮಾಡ್ತಾಯಿದೆ. ನನ್ನ ಅಣ್ಣ ಅಂದರೆ ನನ್ನ ಅಣ್ಣ ಹೊಡೆ ಹುಟ್ಟಿದ ಅಣ್ಣಗಿನ ಹೆಚ್ಚಾಗಿಬಿಟ್ಟಿದೆ ಅಣ್ಣ. ನಾನು ಈ ಹೆಚ್ಚು ಕಮ್ಮಿ 25 ವರ್ಷದಿಂದ ನಾನು ಅಣ್ಣನ ಜೊತೆ ಇದ್ದೀನಿ. ಜಯಶ್ರೀ ಗರಡಿಯಿಂದ ಇದ್ದಂಗಿಂದ ನನ್ನ ಅಣ್ಣನ ಜೊತೆ ನಾನು ಬೆಳೆದಿದ್ದೀನಿ. ನಾನು ಒಂದು ಓದೋದಾಗಲಿ, ಒಂದು ಅವ್ರದ್ದು ಮೇಯ್ನ್ ಅಂದರೆ ಅವ್ರ ಕ್ಲೀನಿಂಗು, ಅವ್ರು ಯಾರೂ ಮಾಡೋಕ್ಕಾಗಲ್ಲ ಬಿಡಿ, ಆ ಥರ ನೀಟ್ನೆಸ್ಸು. ಒಂದು ಕಡೆ ಒಂದು ಧೂಳು ಬೀಳಬಾರ್ದು, ಒಂದು ಇದು ಬೀಳಬಾರ್ದು. ಯಾವ ಒಂದು ಹೆಣ್ಮಕ್ಳುಗಳು ಆ ಥರ ನೀಟಾಗಿರಲ್ಲ, ಆ ಥರ ಇಟ್ಕೊತಾರೆ. ಪ್ರತಿಯೊಂದರಲ್ಲೂ ಅಷ್ಟೇ ಚಕ್ಕಟ್ಟಾಗಿ ಇಟ್ಕೊತಾರೆ. ಇವತ್ತಿನ ದಿನ ನನಗೆ ಅಣ್ಣ ಅಷ್ಟು ತುಂಬ ಒಂದು 10 ವರ್ಷದ ಗ್ಯಾಪು ಆಗೋಗಿತ್ತು. ಆದರೂ ಅದೇ ಗೌರವ ಇಟ್ಕೊಂಡು ನನಗೆ ಪದ್ಮಗಂಧಿಲಿ ಒಂದು ಸಣ್ಣ ಪಾತ್ರ ಕೊಟ್ಟಿದೆ. ಸುಮಾರು ನಾನು 7th ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದೆ, ಸಾರಕಿಲ್ ಓದ್ತಾ ಇದ್ದೆ, ಗೌರ್ಮೆಂಟ್ ಸ್ಕೂಲ್ ಓದ್ತಾ ಇದ್ದಾಗಿಂದ ನಾನು ಅಣ್ಣನ ಮನೇಲೇ ಬೆಳೆದಿದ್ದೆ. ನನ್ನ ಮನೇಲಿ ಹೆಚ್ಚಾಗಿರಲಿಲ್ಲ. ಅಮ್ಮ ಇದ್ದಾಗಿಂದನೂ ಅಣ್ಣಗಿನ ನನ್ನೇ ಹೆಚ್ಚು ದತ್ತು ಮಗನ ಥರ ಪ್ರೀತಿ ಮಾಡ್ತಾಯಿದ್ರು. ಈಗ ಅಣ್ಣನೂ ಅದೇ ಇದ್ರಲ್ಲಿ ನಾನು ನೋಡ್ಕೊತಾ ಇದ್ದೆ. ನನ್ನ ಅಣ್ಣನಿಗೆ ಹೇಳತ್ತು, ಅಣ್ಣನ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ವಿಚಾರಗಳಿದೆ. ಪ್ರತಿಯೊಂದಲ್ಲೂ ಅಷ್ಟೇ, ಒಂದು ಬೈಯೋದ್ರಿಂದ ಹಿಡಿದು ಕೆಲಸ ಮಾಡೋಕೆ ಅಷ್ಟೇ ಸಿಸ್ಟಮ್ ಆಗಿ ಅಷ್ಟೇ ಬೈಯುತ್ತೆ, ಅಷ್ಟೇ ಕೋಪ ಮಾಡುತ್ತೆ. ಅದಾದ್ಮೇಲೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಅದನ್ನು ಅವ್ರ ಜೊತೆಯಲ್ಲಿ ಅರ್ಥ ಮಾಡ್ಕೊಂಡಿರೋ ಮಾತ್ರ ಜೊತೆಗಿರ್ತಾರೆ ಅಷ್ಟೇ ಕರೆಕ್ಟಾಗಿ, ಇಲ್ಲಾಂದರೆ ಯಾರು ಇರೋಕ್ಕಾಗಲ್ಲ. ಪ್ರತಿಯೊಂದು ಅಷ್ಟೇ, ಯಾವುದಲ್ಲಾಗಲಿ ಸಿಸ್ಟಮೆಟಿಕ್ಕು ಕರೆಕ್ಟಾಗಿರಬೇಕು. ಪ್ರತಿಯೊಂದಲ್ಲೂ ಒಂದು ಕ್ಲೀನಿಂಗಿಂದಾಗಲಿ ಎಲ್ಲದರಲ್ಲೂ ಅಷ್ಟೇ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡುತ್ತೆ. ಒಂದು ಆ್ಯಕ್ಟಿಂಗು ಅಷ್ಟೇ, ಒಂದು ಚೂರು ಏರುಪೇರು ಆದರೂ ಬಿಡೋಲ್ಲ. ಆ ಅಣ್ಣನ ತಮ್ಮ ಅಂತ ನೋಡಲ್ಲ ಅಥವಾ ಆತ್ಮೀಯರಂತೂ ನೋಡಲ್ಲ, ಅಷ್ಟೇ ಕಂಡೀಷನ್ ಮಾಡುತ್ತೆ. ಆ ಶೂಟಿಂಗ್ ಇದಾಗೋರ್ಗು, ಆ ಕೇಕ್ ಇದಾಗೋರ್ಗು ಅದೇ ಇದ್ರಲ್ಲಿ ಮಾಡ್ಬೇಕಂತ ಇದು ಮಾಡುತ್ತದು. ಆಮೇಲೆ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮಧು ಚೈತ್ರ ಅವರು, ಮಧು ಚೈತ್ರ, RJ ಮಧು ಚೈತ್ರ. ಸೌಜನ್ಯ, ನಾನು RJ ಸೌಜನ್ಯ. ನಾವು ಈಗಾಗಲೇ ಅವರ ಪಾಡ್ಕಾಸ್ಟ್ ಅಲ್ಲಿ ಸಾಕಷ್ಟು ಸೌಜನ್ಯ ವಿಡಿಯೋಸ್ನ ನೋಡ್ಬಿಟ್ಟಿದ್ದೀವಿ. ನಾನು ನಿರೂಪಣೆ ಮಾಡಬೇಕು ಅಂತ ಸರ್ ನಾನು ಒಂದು ನಿರೂಪಣೆ ಕಾರ್ಯಕ್ರಮ ಮಾಡ್ತಾ ಇರುವಾಗ ನನ್ನನ್ನು ಕರೆದು ನನಗೆ ಮಾಡಬೇಕು ಅಂತ ಹೇಳಿದಾಗ ನಾನು ಒಬ್ಬಳೇ 4 ದಿನ ಅಂದಾಗ ಹೆದರ್ಕೊಳ್ಬೇಡ, ನಿನ್ನ ಜೊತೆಲಿ ಇವರೆಲ್ಲ ಇರ್ತಾರೆ ಅಂತ ಘಟಾನುಘಟಿಗಳನ್ನ ನನ್ನ ಜೊತೆಲಿ ಕೊಟ್ಟಾಗ ಪರವಾಗಿಲ್ಲ, ನಾನು ನಿಭಾಯಿಸಬಲ್ಲೆ. ಅವರಿಂದ ನನಗೆ ಶಕ್ತಿ ಬಂತು. ಇವರಿಂದ ನನಗೆಲ್ಲ ಶಕ್ತಿಯ ಜೊತೆಗೆ ಯುಕ್ತಿನೂ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ. ಹಿಂಗೆ ಮಾತಾಡಬೇಕು, ಹಿಂಗಿರ್ಬೇಕು ಅನ್ನೋ ಸಾಕಷ್ಟು ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಸರ್ ಜೊತೆಲಿ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ನೀನಿರುವೆನ ಮಾಡೋಣ ಅಂತ ಒಂದು ನಾಟಕ ಮಾಡಿದ್ವಿ. ಸೌಜನ್ಯ ಕೂಡ ತುಂಬಾ ದೊಡ್ಡದು. ಯಾಕಂದ್ರೆ ಅವರ ಕೆಲಸಗಳ ಒತ್ತಡ ಎಷ್ಟಿದೆ ಅಂತ ಅವರು ನಮ್ಮ ಜೊತೆಲಿ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಯ್ತು. ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾನೆ ಇತ್ತು. ಆದ್ರೂ ಕೂಡ ಸರ್ ಈ ತರ ಕಾರ್ಯಕ್ರಮ ಮಾಡಕ್ ಹೇಳಿದ್ದಾರೆ ಅಂದಾಗ ಖಂಡಿತ ಮಾಡ್ಕೊಡ್ತೀನಿ ಸರ್, ನೀವು ಕೇಳಿದಾಗ ನಾನು ಇಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಂತ ತುಂಬಾ ಸೌಜನ್ಯವನ್ನ ತೋರಿಸಿ ತುಂಬಾ ಸೌಜನ್ಯದಿಂದ ನಮ್ ಜೊತೆಗಿದ್ದಾರೆ. ಥ್ಯಾಂಕ್ ಯು ಸೌಜನ್ಯ. ಮಧು ಚೈತ್ರ ಅವರೇ, ಥ್ಯಾಂಕ್ ಯು, ಬಹಳ ಧನ್ಯವಾದಗಳು. ಅದೇ ಹೇಳ್ತಾರಲ್ಲ, ಹೂವಿನೊಂದಿಗೆ ನಾನು ಸ್ವರ್ಗ ಸೇರ್ತು ಅಂತ ಒಂದು ಚಿಕ್ಕ ಅವಕಾಶ ಇದು ನಮ್ಗೆ. ಇಲ್ಲದಿದ್ರೆ ನಾವೇ ಹುಡುಕೊಂಡು ಇಂಥ ವಿಶೇಷವಾದ ಕಾರ್ಯಕ್ರಮಗಳನ್ನ ಪಡ್ಕೊಳ್ಳೋದಕ್ಕಾಗಲ್ಲ. ಇದು ಹೇಗೆ ಅಂದ್ರೆ, ನಾವು ಗುರುಗಳನ್ನ ಹುಡ್ಕೊಂಡು ಹೋಗೋದಕ್ಕಾಗಲ್ಲ. ಸಮಯ ಸರಿ ಇದ್ದಾಗ ಗುರುನೇ ನಮ್ಮ ಜೀವನದಲ್ಲಿ ಬರ್ತಾನೆ ಅಂತ ಏನ್ ಹೇಳ್ತಾರೆ, ಅದೇ ರೀತಿ ಸರ್ ಜೊತೆಗಿನ ಒಡನಾಟ ನನಗೆ ಸಿಕ್ಕಂತ ಸೌಭಾಗ್ಯ. ಇವತ್ತಿನ ಕಾರ್ಯಕ್ರಮದ ನಿರೂಪಣೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಉತ್ತಮವಾಗಿ ನಡೆಸ್ಕೊಡೋದಕ್ಕೆ. ಯಾಕಂದ್ರೆ ಸರ್ ಜೊತೆ ಇದ್ದಾಗ ಎಲ್ಲರೂ ಹೇಳೋ ಹಾಗೆ ಒಂದು ಪಿಯರ್ ಪ್ರೆಷರ್ ಅಂತಾರಲ್ಲ, ಅದಿರುತ್ತೆ.
ಎಲ್ಲಾದ್ರೂ ಇಂಗ್ಲಿಷ್ ಬಂದ್ಬಿಟ್ರೆ, ಎಲ್ಲಾದ್ರೂ ತಪ್ಪು ಮಾತಾಡ್ಬಿಟ್ರೆ, ಎಲ್ಲಾದ್ರೂ ಇದಾಗೋದ್ರೆ ಅದಾಗೋದ್ರೆ ಆ ಪ್ರೆಷರ್ ಅಲ್ಲೇ ನಿಂತು ಕಾರ್ಯಕ್ರಮ ಹೋಸ್ಟ್ ಮಾಡೋದಿದೆಯಲ್ಲ, ಇದೆಲ್ಲ ಪ್ರೆಷರ್ಗಿಂತ ದೊಡ್ಡ ಪ್ರೆಷರ್. ದತ್ತಣ್ಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಪ್ರೀತಿಯ ದತ್ತಣ್ಣ ಸರ್ ಇದ್ದಾರೆ, ನಮ್ಮೆಲ್ಲರ ನೆಚ್ಚಿನ ನಟ ಸರ್. ಎಲ್ಲ ನಿಮ್ಮಂತವರ ಮುಂದೆ ನಿಂತು ನಾನು ಮಾತಾಡೋದಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋದೇ ಬಹಳ ಖುಷಿ. ಆ ಪ್ರೆಷರ್ನ ಮಧ್ಯೆನೂ ಇಂಥ ಅವಕಾಶಗಳನ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದು ಆಸ್ ಹೋಸ್ಟ್ಸ್ ನಮಗೆ ಇರ್ಬೇಕು. ಮಧು ಚೈತ್ರ ಅವರು, ದೀಪಕ್ ಅವರು ತುಂಬಾ ಸಹಾಯ ಮಾಡಿದ್ರು ಇವತ್ತಿನ ಕಾರ್ಯಕ್ರಮದ ನಿರೂಪಣೆಗೆ. ಬಹಳ ಧನ್ಯವಾದಗಳು. ಹಾಗೂ ಈ ಅವಕಾಶವನ್ನ ಕೊಟ್ಟಂತ ಇಡೀ ತಂಡಕ್ಕೆ. ಅಂಡ್ ವಾಯ್ಸಿಂಗ್ ಸೈಲೆನ್ಸ್ ಇಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಮ್ಮ ಸುಚೇಂದ್ರ ಪ್ರಸಾದ್ ಸರ್ ಅವರ ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಎಕ್ಸ್ಟೆಂಡೆಡ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ಸುಚೇಂದ್ರ ಪ್ರಸಾದ್ ಸರ್ ಬಗ್ಗೆ ಏನಾದ್ರೂ ಹೇಳ್ಬೇಕು ಅನ್ನೋದಿದ್ರೆ ಈಗ ಒಂದು ಅವಕಾಶ. ಸರ್ವೇ ಸಾಮಾನ್ಯವಾಗಿ ಮೈಕ್ ಸಿಕ್ಕಿದ್ರೆ 40 ನಿಮಿಷ ಮಿನಿಮಮ್, 1 ಅವರ್ ಮ್ಯಾಕ್ಸಿಮಮ್ ನಮ್ಮ ಬದುಕು, ನನ್ನ ಬದುಕು. ಆದರೆ ಸುಚೇಂದ್ರ ಪ್ರಸಾದ್ ವಿಚಾರದಲ್ಲಿ ಏನೋ ಮಾತಾಡಬೇಕು ಅಂದರೆ ಈ ಕ್ಷಣದಲ್ಲಿ ಮಾತೇ ಹೊರಡಲ್ಲ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶಿ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ತುಂಬ ಅರ್ಥಗರ್ಭಿತವಾದಂತಹ ಮಾತು ಅಂತ ಅನಿಸುತ್ತೆ. ವಾಯ್ಸಿಂಗ್ ಸೈಲೆನ್ಸ್ ಒಂದು ಕುಟುಂಬ ಅಂತ ಸೌಜನ್ಯ ಅವರು ನೆಪ ಮಾತ್ರಕ್ಕೆ ಅಥವಾ ಮಾತಿಗಾಗಿ ಆಡಿದ ಮಾತಲ್ಲ. ವಾಯ್ಸಿಂಗ್ ಸೈಲೆನ್ಸು ಅನೇಕ ಬಾಂಧವ್ಯದ ಬೆಸುಗೆಯ ತಾಣ. ಎಲ್ಲರ ಕಷ್ಟಕ್ಕೆ ಸುಖಕ್ಕಾಗಿದೆ ಆಗತ್ತೆ, ಅದು ಬೇರೆ ವಿಚಾರ. ಯಾವುದೇ ತಂಡದ ಸಕ್ರಿಯ ಕಾರ್ಯಕರ್ತರು ಅಥವಾ ಸಕ್ಷಮ್ಯ ಕಾರ್ಯಕರ್ತರಿಗೆ ಅದೊಂದು ಕುಟುಂಬ, ಎಕ್ಸ್ಟೆಂಡೆಡ್ ಕುಟುಂಬ ಅಂತೇನು ತುಂಬ ಅರ್ಥಗರ್ಭಿತಂತ ಮಾತನಾಡಿದ್ರು. ಒಂದು ಕುಟುಂಬ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ್ದೇವೆ, ಕೈ ತುತ್ತಿದ್ದೇವೆ. ಅವ್ರ ಜೊತೆ ಕಳೆದಂತಹ ಅವಿಸ್ಮರಣೀಯವಂತಹ ಕ್ಷಣಗಳನ್ನು ಖಂಡಿತವಾಗಲೂ ತುಂಬ ಭಾವನಾತ್ಮಕ ಸಂದರ್ಭ ಹಂಚಿಕೊಳ್ಳಿಕ್ಕೆ. ಹಿರಿಯ ನಟರಾದಂತಹ ನಮ್ಮೆಲ್ಲರ ನೆಚ್ಚಿನ ದತ್ತಣ್ಣ ಸರ್ ಇಲ್ಲಿರೋದ್ರಿಂದ ಸರ್ ಮೈಕ್ ಅಲ್ಲಿಗೆ ತಂದು ಕೊಡ್ತೀನಿ. ಒಂದು ಎರಡು ಮಾತು ಸರ್. ಅವರು ವರ್ಷದ ಯುವಕನಿಗೆ ನೀನು ಏನು ಕಳೆದು ಗುಡ್ಡೆ ಹಾಕಿ ಅಂತ ಕೇಳಿದ್ರಿ, ಏನು ಕಿತ್ತು ಗುಡ್ಡೆ ಹಾಕಿದ್ರಿ ಅಂತ ಕೇಳಿ. ಇವ್ರು ಯಾರು ಏನು ಅಂತ ಗೊತ್ತಿರಲಿಲ್ಲ ನನಗೆ. ಯಾವಾಗಲೂ ಒಂದು ಸಾರಿ ನಾವು ಕಲಾಗಂಗೋತ್ರಿ ಒಂದು ನಾಟಕ ಮಾಡಿದ್ವಿ, ಪುರುಷ್ ಅಂತ. ಅದು ಬಾಂಬೆಗೆ ತೊಗೊಂಡೋಗಿ ಅಲ್ಲಿ ನಾಟಕ ಮಾಡಿದ್ದದು. ಭಾಳ ಒಳ್ಳೆ ನಾಟಕ, ಭಾಳ ಒಳ್ಳೆ ಹೆಸರು ತಗೊಳ್ತು. ಅದರೊಳಗೆ ನನ್ನ ಸ್ಟೂಡೆಂಟ್ ಪಾತ್ರನ ಏನೋ ಮಾಡಿದ್ದೆ ಅವನು. ಅವತ್ತಿನಿಂದ ನಾನು ಇದ್ದಕ್ಕಿದ್ದಂಗೆ ಅವನಿಗೆ ನಾನು ಮೇಷ್ಟ್ರು ಆಗಿಬಿಟ್ಟೆ. ಆಮೇಲೆ ನೋಡಿದ್ರೆ ನಮ್ಮ ಮನೆ ಪಕ್ಕದ ಮನೆ ಹುಡುಗ ಇವನು, ಪಿಳ್ಳಿಕರ್ನಹಳ್ಳಿಲೇ ಚಿತ್ರದುರ್ಗದಲ್ಲಿ ನಾನಿದ್ದವನು. ಹಾಗೆ ನೋಡಿದ್ರೆ ಸಂಬಂಧ ಬೇರೆ ಇದೆ. ಅಲ್ಲಿ ಶಾನ್ಭೋಗ್ರ ಮನೆ ಕಡೆ ಇವನಿಗೇನೋ ಸಂಬಂಧ, ನಮಗೂ ಅವ್ರಿಗೇನೋ ಸಂಬಂಧ. ಹೀಗಾಗಿ ಬಹಳ ಆತ್ಮೀಯವಾದ ಸಂಬಂಧ ಬೆಳೀತು. ಈ ಮಧ್ಯದ ದಿವಸಗಳಲ್ಲಿ ಅವನು ಎಷ್ಟು ದೊಡ್ಡವನು ಅನ್ನೋದು ನನಗೆ ಗೊತ್ತಾಯಿತು. ನಾನು ಎಲ್ಲರಂತೆ ಇವನು ಸಣ್ಣ ಹುಡುಗ ನನ್ನ ಜೊತೆ ಪಾಠ ಮಾಡ್ಕೊಂಡು ತಿರುಗಾಡ್ತಿದ್ದಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಭಾಳ ದೊಡ್ಡ ವ್ಯಕ್ತಿ, ದೊಡ್ಡ ರೀತಿಯ ಯೋಚನೆ ಮಾಡೋ ಶಕ್ತಿ ಇರೋವನು. ಆ ಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಎಲ್ಲಿ ಕಾಲಿಟ್ಟರೂ ಕೂಡ ಅಲ್ಲಿ ಏನೋ ಒಂದು ದೊಡ್ಡ ಕೆಲಸ ಮಾಡಿದವನು, ಸಂಸ್ಥೆಗಳನ್ನು ಹುಟ್ಟಾಕಿದವನು, ಸಂಸ್ಥೆಗಳನ್ನು ನಡೆಸಿದವನು. ಹಾಗಾಗಿ ಅವನ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಅವನು ಚೆನ್ನಾಗಿ ಬೆಳೀಲಿ. ಈ 53, 123 ಆಗಲಿ. ಇವಾಗೆಲ್ಲ ಕಡೆ ಹೇಳಿಬಿಟ್ಟಿದ್ದಾರೆ ಡಾಕ್ಟರ್ಗಳು ಕೂಡ, 120 ಈಸ್ ಯುವರ್ ಲೈಫ್ ಸ್ಪ್ಯಾನ್ ಮಿನಿಮಮ್. ಅದನ್ನು ನೀವು ಹೇಗೆ ತಲುಪ್ತೀರಿ ಅನ್ನೋದು ನಿಮಗೆ ಬೇಕಿತ್ತು. ನೀವು ಸಿಗರೇಟ್ ಸೇದ್ಕೊಂಡು ಕುಡ್ಕೊಂಡು ತಿರುಗಾಡ್ಕೊಂಡು ಇದನ್ನು ಮಾಡಿದರೆ ಬೇಗ ಹೋಗ್ತೀರ ಅಷ್ಟೇ. 120 ಆರಾಮಾಗಿ ಬದುಕಬಹುದು ಅಂತ ಅವನಿಗೆ ಆ ಶಿಸ್ತು ಇದೆ. ಬದುಕಿನಲ್ಲಿ ಆ ಶಿಸ್ತು ಇರೋದ್ರಿಂದ ಅವನು ಡೆಫಿನೆಟಾಗಿ 120 ತಲುಪ್ತಾನೆ ಅಂತ ನನಗಿದೆ. ಅವನು ಭಾಳ ಒಳ್ಳೊಳ್ಳೆ ಕೆಲಸಗಳು, ನಾಟಕ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಸಂಗೀತ ಆಗ್ಬೋದು, ಸಿನಿಮಾ ಆಗ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಕೈ ಆಡಿಸಿ ಎಲ್ಲರಲ್ಲೂ ಸೈ ಅನ್ನಿಸ್ಕೊಂಡಿದ್ದಾನೆ. ಈ ರೀತಿ ಬೆಳ್ಕೊಂಡು ಹೋಗಲಿ ಅವನು. ಜೊತೆಗೆ ನಮ್ಮನ್ನು ಎಲ್ಲ ಸೇರಿಸ್ಕೊಂಡು
ನಮ್ಮನ್ನು ಬೆಳೆಸಲಿ ಅಂತ ಹೇಳಿ ಕೇಳ್ಕೊಂಡು ಮಾಡ್ತಿದ್ರು ಅದೇ ತರ ಇವರು ವಿಶ್ ಮಾಡ್ತಾರಂತೆ. ಎಸ್ ಸರ್. ನಟನ ಇವಾಗ 12 ಗಂಟೆಗೆ ಏನ್ ಸಿನಿಮಾ ನೋಡ್ತೀರಾ, ಸಿನಿಮಾದಲ್ಲಿ ನೋಡಬಹುದು ನೀವು ಅಭಿಷೇಕ್ನ. ಹಾಗೂ ಪದ್ಮಗಂಧಿ ಸಿನಿಮಾದ ನಾಯಕ ನಟಿ ಕೂಡ ನಮ್ಮೊಂದಿಗಿದ್ದಾರೆ, ಪರಿಪೂರ್ಣ ಚಂದ್ರಶೇಖರ್. ಧನ್ಯವಾದಗಳು ಪರಿಪೂರ್ಣ, ಥ್ಯಾಂಕ್ ಯು. ಕೊಡ್ಬೋದು ಆ ರೀತಿ ಸೈಂಟಿಫಿಕ್ ಆಗಿರುವಂಥದ್ದು, ಅತ್ಯಂತ ವ್ಯವಸ್ಥಿತವಾದಂಥ ಭಾಷೆ, ಅದನ್ನು ಇಟ್ಕೊಂಡು ಕೂಡ ಸೊ ಇದೆಲ್ಲ ಸೇರಿಸಿ ಅವರನ್ನ ಚಿತ್ರ ಮಾಡಿ ಅಂತ ಕೇಳಿದಾಗ ಅವರು ನಿಜವಾಗ್ಲೂ ಒಪ್ಕೊಂಡಿದ್ದು ನನ್ನ ಪುಣ್ಯ. ಆ ಪದ್ಮ ಅಂದರೆ ಪದ್ಮ ಪುಷ್ಪ, ಗಂಧ ಅಂತ ಹೇಳಿದ್ರೆ 2 ಅರ್ಥಗಳಿದೆ. ಗಂಧ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಪರಿಮಳ ಅಂತ, ಇನ್ನೊಂದು ಅಂದರೆ ಸಂಬಂಧ ಅಂತ. ಸರ್ವ ಸಗಂಧೇಶು ವಿಶ್ವಸಿತ ಕಾಳಿದಾಸಸ್ ಎಕ್ಸ್ಪ್ರೆಷನ್. ಸಗಂಧ ಅಂತ ಹೇಳಿದ್ರೆ ಅವರವ್ರಿಗೆ ಪರಿಚಿತರಾಗಿರೋರು, ಸಂಪರ್ಕ ಇರೋರು ಅಂತ. ದುಷ್ಯಂತ ಶಕುಂತಲೆಗೆ ವಾಕ್ ಮಾಡುವಾಗ ಹೇಳುವಂಥ ಮಾತು ಸರ್ವ ಸಗಂಧೇಶು ವಿಶ್ವಸಿತಿ ಅಂತ. ಸೊ ಗಂಧ ಅಂದರೆ ಇಲ್ಲಿ ಪದ್ಮಗಂಧ ಅಂತ ಹೇಳಿದ್ರೆ ಪದ್ಮಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅಂದರೆ ಪದ್ಮಕ್ಕೆ ಏನೇನು ಸಂಬಂಧಪಟ್ಟಿದೆ, ಅತ್ಯಂತ ಪುರಾತನ ಕಾಲದ ಸಾಹಿತ್ಯದಿಂದ ಹಿಡಿದು ಇವತ್ತು ನಮ್ಮ ಜೀವನದಲ್ಲಿ ಪದ್ಮ ಹೇಗೆ ವ್ಯಾಪಿಸ್ಕೊಂಡಿದೆ, ಇದೆಲ್ಲದರ ಒಂದು ಅಡಕವನ್ನ ಈ ಚಿತ್ರದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ತುಂಬಾ ಅಪರೂಪವಾದಂತಹ ವಸ್ತು. ಯಾರು ಹೋಗಿ ಸಿನಿಮಾ ಮಾಡ್ತಾರೆ ಕಮಲದ ಮೇಲೆ ಅಂತ ತುಂಬಾ ಜನ ನನ್ಗೆ ಕೇಳಿದ್ರು. ಆದರೆ ನಾವೊಂದು ಹುಚ್ಚು ಸಾಹಸ ಮಾಡಿದ್ದೀವಿ.